ನಮಸ್ಕಾರ. ಜೀ ಕನ್ನಡ ನ್ಯೂಸ್ ಡಿಎನ್ಎಗೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ ಜೀ ಕನ್ನಡ ನ್ಯೂಸ್ ಡಿಎನ್ಎಯಲ್ಲಿ 5 ಪ್ರಮುಖ ಸುದ್ದಿಗಳನ್ನು ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಆ 5 ಸುದ್ದಿಗಳ ಪೈಕಿ ಮೊದಲ ಸುದ್ದಿ ಯುದ್ಧಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ಇರಾನ್ ಮತ್ತು ಅಮೆರಿಕಾದ ನಡುವೆ ಕದನ ವಿರಾಮ ಅಂತ ಅಮೆರಿಕಾದವರು ಹೇಳ್ತಾರೆ. ಅಮೆರಿಕಾವನ್ನು ನಂಬಿರುವಂತಹ ಮಧ್ಯಪ್ರಾಚ್ಯದ ದೇಶಗಳು ಕೂಡ ಹೇಳ್ತವೆ. ಶಾಂತಿ ದೂತನಾಗಿ ಕೆಲಸ ಮಾಡಿದ್ದಂತಹ ಪಾಕಿಸ್ತಾನವು ಕೂಡ ನೋಡಿ ನಮ್ಮ ಕಾರಣಕ್ಕಾಗಿ ಇರಾನ್ ಮತ್ತು ಅಮೆರಿಕಾದ ನಡುವೆ ಕದನ ವಿರಾಮ ಘೋಷಣೆಯಾಗಿದೆ ಅಂತ ಹಮ್ಮು ಹಿಮ್ಮು ಕೊಚ್ಚಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ಕದನ ವಿರಾಮ ಅನ್ನುವಂಥದ್ದು ಘೋಷಣೆ ಏನಿದೆ ಕೇವಲ ಕಾಗದದ ರೂಪಕ್ಕೆ ಅಥವಾ ಡೊನಾಲ್ಡ್ ಟ್ರಂಪ್ ಅವರ ಟ್ರುತ್ ಸೋಷಿಯಲ್ ಮೀಡಿಯಾ ಪೋಸ್ಟ್ಗೆ ಮಾತ್ರ ಸೀಮಿತ ಆಯ್ತಾ ಅನ್ನುವಂತಹ ಪ್ರಶ್ನೆಗಳು ಇವತ್ತಿನ ಮಧ್ಯಪ್ರಾಚ್ಯದ ಪರಿಸ್ಥಿತಿಗಳನ್ನು ನೋಡಿದಾಗ ಗೊತ್ತಾಗುತ್ತೆ. ಯಾಕಂದ್ರೆ ಕದನ ವಿರಾಮ ಘೋಷಣೆ ಆದ ನಂತರವೂ ಕೂಡ ಹಿಂದೆ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ರು, ನೋಡಿ ಇರಾನ್ ಮತ್ತು ಅಮೆರಿಕಾದ ನಡುವೆ ಕದನ ವಿರಾಮ ಘೋಷಣೆ ಆಗಿದೆ, ಇನ್ಮೇಲೆ ಯಾವುದೇ ಕಾರಣಕ್ಕೂ ಪರಸ್ಪರವಾದಂತಹ ದಾಳಿಗಳು ಎರಡೂ ದೇಶದಿಂದಲೂ ಕೂಡ ಇರೋದಿಲ್ಲ. ಮುಂದಿನ ಕಾರ್ಯಾಚರಣೆ ಹೆಂಗಿರುತ್ತೆ ಅಂತ ಹೇಳಿದ್ರೆ ನಮ್ಮ ರಕ್ಷಣಾತ್ಮಕ ತಂತ್ರವನ್ನು ಮಾತ್ರ ನಾವು ಅನುಕರಣೆ ಮಾಡ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳಿಕೆ ಕೊಟ್ಟರು. ಅವತ್ತು ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆಯನ್ನು ಕೇಳಿ ಇಡೀ ಜಗತ್ತು ನಿಟ್ಟುಸಿರುಬಿಟ್ಟಿತ್ತು. ಯುದ್ಧ ಮುಗಿದುಬಿಡ್ತು, ಏನೋ ಆಗುತ್ತೆ, ಸಂಧಾನ ಆಗುತ್ತೆ ಅಂತೆಲ್ಲ ಮಾತುಕತೆ ಬಂತು. ಆದರೆ ವಿಪರ್ಯಾಸ ಅಂತ ಹೇಳಿದ್ರೆ ಒಂದೇ ಒಂದು ಕಾರಣಕ್ಕಾಗಿ ಹಾರ್ಮುಜ್ ಜಲಸಂಧಿಯ ಮೇಲೆ ಹಿಡಿತವನ್ನು ಸಾಧಿಸಬೇಕು ಅಂತ ಅಮೆರಿಕ ಇವತ್ತು ಕಟುವಾಗಿ ಕೆಲಸವನ್ನು ಮಾಡ್ತಾ ಇದೆ. ಅದರ ಭಾಗವಾಗಿ ಇರಾನ್ ಮೇಲೆ ದಾಳಿ ಮಾಡ್ತಾ ಇದೆ. ಇರಾನ್ನ ಆಯಕಟ್ಟಿನ ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇದೆ. ಹಾಗಾದರೆ ಎಲ್ಲಿ ದಾಳಿ ಆಯಿತು? ಈ ದಾಳಿಗೆ ಇರಾನ್ ಕೊಟ್ಟಂತಹ ಪ್ರತೀಕಾರದ ಮಾತುಗಳೇನು? ಈ ದಾಳಿಯಿಂದ ತೈಲ ಮಾರುಕಟ್ಟೆಯಲ್ಲಿ ಏನೆಲ್ಲ ಬೆಳವಣಿಗೆಗಳಾಗುತ್ತೆ? ಇದೇ ಮೊದಲ ಸುದ್ದಿ. ಅಮೆರಿಕ ಮತ್ತು ಇರಾನ್ ನಡುವೆ ಕಿಚ್ಚು, ತೈಲ ಮಾರುಕಟ್ಟೆ ಅಲ್ಲೋಲ ಕಲ್ಲೋಲ. ಇರಾನ್ ಮತ್ತು ಅಮೆರಿಕಾದ ನಡುವೆ ಯುದ್ಧ ನಡೀತಾ ಇದೆ. ಪರಸ್ಪರ ಇಬ್ಬರು ಕೂಡ ಹೊಡೆದಾಡಿಕೊಂಡು ಏನೋ ಮಾಡ್ತಾ ಇದ್ದಾರೆ ಅಂತ ಸುಮ್ಮನೆ ಆಗ್ಬಿಟ್ಟಿದ್ರೆ ಯಾರು ಕೂಡ ಅಷ್ಟು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಎರಡು ದೇಶಗಳ ನಡುವೆ ಆಗುವಂತಹ ಯುದ್ಧ ಏಷ್ಯಾದ ದೇಶಗಳಿಗೆ ಪರಿಣಾಮ ಬೀರುತ್ತೆ. ವಿಶೇಷವಾಗಿ ಮಧ್ಯಪ್ರಾಚ್ಯದ ದೇಶಗಳಾದರೂ ಹೊಡೆತ ತಿಂತವೆ. ಎರಡು ದೇಶಗಳ ನಡುವಿನ ಯುದ್ಧ ಇಡೀ ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆಯನ್ನು ನಿಯಂತ್ರಣ ಮಾಡುತ್ತೆ, ನಿರ್ಧಾರವನ್ನು ಮಾಡುತ್ತೆ. ತೈಲ ಮಾರುಕಟ್ಟೆಯಲ್ಲಿ ದರ ಏರಿಕೆ ಆಗೋದಕ್ಕೆ ಇಳಿಕೆ ಆಗೋದಕ್ಕೂ ಕೂಡ ಎರಡು ದೇಶಗಳ ನಡುವಿನ ಕದನ ಇದರಲ್ಲಿ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ತೈಲ ಮಾರುಕಟ್ಟೆ ಆಯಿತು, ಏಷ್ಯಾದ ದೇಶಗಳಾಯಿತು, ಎಲ್ಲಕ್ಕಿಂತ ಹೆಚ್ಚಾಗಿ ಯಾವ ಇರಾನ್ನ ಜೊತೆಗೇನೆ ಮಧ್ಯಪ್ರಾಚ್ಯದ ಮುಸ್ಲಿಂ ದೇಶಗಳಿದೆಯಲ್ಲ, ಇವತ್ತು ಭಯದಿಂದ ಬದುಕಬೇಕಾದಂತಹ ಪರಿಸ್ಥಿತಿ. ಯಾವಾಗ ಡೊನಾಲ್ಡ್ ಟ್ರಂಪ್ ಏನು ಮಾಡಿಬಿಡ್ತಾರೋ ಅಂತ. ಇದಕ್ಕೆ ಕಾರಣ ಈ ಮಧ್ಯಪ್ರಾಚ್ಯದ ಎಲ್ಲ ದೇಶಗಳು ಕೂಡ ಅಮೆರಿಕಾದ ಮಿತ್ರತ್ವವನ್ನು ಹೊಂದಿರೋದು. ಅಮೆರಿಕಾದ ಮಿತ್ರತ್ವವನ್ನು ಹೊಂದಿ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ, ತಮ್ಮ ಭೂಮಿಯನ್ನು ಬಳಕೆ ಮಾಡೋದಕ್ಕೆ ಅವರು ಕೊಟ್ಟಿರುವಂತಹ ಕಾರಣಕ್ಕಾಗಿ ಇರಾನ್ ಏನು ಮಾಡ್ತಾ ಇದೆ, ಈ ಕುವೈತ್ ಆಗಿರ್ಬೋದು, UAE ಆಗಿರ್ಬೋದು, ಬಹರೇನ್ ಆಗಿರ್ಬೋದು, ಈ ದೇಶಗಳ ಮೇಲೆ ಅಮೆರಿಕಾದ ಸೈಡು ಈ ದೇಶಗಳ ಮೇಲೆ ಪ್ರತೀಕಾರವನ್ನು ತೀರಿಸಿಕೊಳ್ಳೋ ಪ್ರಯತ್ನ. ಅದರ ಭಾಗವಾಗಿ ಇದೀಗ ಕುವೈತ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಇರಾನ್ ಅವರು ಹೊಡೆದು ಬಿಟ್ಟಿದ್ದಾರೆ. ಇರಾನ್ ಅವರು ಹೊಡೆದರೂ ಒಬ್ಬ ಭಾರತೀಯ ಪ್ರಜೆ ಎಲ್ಲ ಮೃತಪಟ್ಟಿದ್ದಾರೆ ಎನ್ನುವಂಥ ಸುದ್ದಿಗಳೆಲ್ಲ ಬರ್ತಾ ಇದೆ. ನಾವು ನಿನ್ನೆಯೂ ಕೂಡ ಸುದ್ದಿಯನ್ನು ನೋಡಿದ್ವಿ. ಕೇಶ್ ಎನ್ನುವಂತಹ ಒಂದು ದ್ವೀಪದ ಮೇಲೆ ಅಮೆರಿಕಾದವರು ದಾಳಿ ಮಾಡಿದ್ದಕ್ಕಾಗಿ ಇದರ ಪ್ರತೀಕಾರವಾಗಿ ಕುವೈತ್ ಮೇಲೆ ಇರಾನ್ ಅವರು ದಾಳಿ ಮಾಡಿದ್ರು ಏನು ಎತ್ತ ಅಂತ. ಇದೀಗ ಇರಾನ್ ಅವರು ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಏನು ಅಂತ ಹೇಳಿದರೆ, ಹೊಡೆದು ಓಡಿ ಹೋಗುವ ಕಾಲ ಮುಗೀತು ಅಂತ. ಹಿಟ್ ಆ್ಯಂಡ್ ರನ್ ಅಂತ ನಾವೇನು ಕರಿತೀವಿ, ಆ ಕತೆ ಮುಗಿದ ಅಧ್ಯಾಯ ಅಂತ ಇರಾನ್ ಅವರು ಹೇಳ್ತಾ ಇರೋದು. ಯಾಕೆ ಈ ಹೇಳಿಕೆಗಳನ್ನು ಕೊಟ್ಟರು? ಸತತವಾದ ದಾಳಿಗಳನ್ನು ಎದುರಿಸಿದ್ರು ಇರಾನ್ ಅವರು. ಇದೇ ಡೊನಾಲ್ಡ್ ಟ್ರಂಪ್ ಅವರು ಹುಚ್ಚಾಟ ಅಂತಿರೋ, ಆ ವ್ಯಕ್ತಿಯ ಮನೋಸ್ಥಿತಿ ಅಂತ ಕರಿತಿರೋ, ಆ ವ್ಯಕ್ತಿಯ ಇರಾನ್ ಮೇಲಿರುವಂತಹ ದ್ವೇಷ ಅಂತ ಅಂದ್ಕೊಳ್ತಿರೋ ಗೊತ್ತಿಲ್ಲ. 28ನೇ ತಾರೀಕಿಗೆ ಶುರುವಾಯಿತು, 75 ದಿನಗಳ ಕಾಲ ಮುಂದುವರಿತು. ಇದೀಗ ಇರಾನ್ ಅವರು ಹೇಳ್ತಾ ಇದ್ದಾರೆ, ನಾವು ಯಾವುದೇ ಕಾರಣಕ್ಕೂ ಕೂಡ ಹೊಡೆದು ಓಡಿ ಹೋಗುವ ಈ ತಂತ್ರ ಏನಿದೆ ಅದಕ್ಕೆ ನಾವು ಬಗ್ಗಲ್ಲ, ಪ್ರತೀಕಾರವನ್ನು ತೀರಿಸ್ಕೊಳ್ತೀವಿ ಅಂತ ಇರಾನ್ ಅವರೆಲ್ಲ ಹೇಳಿದ್ದಾರೆ. ನೀವು ನೋಡಿ, ಇವತ್ತಿನ ಘಟನೆಗೂ ಸ್ವಲ್ಪ ಹಿಂದಿನ ಒಂದು ಘಟನೆಗೆ ಕಂಪೇರ್ ಮಾಡೋ ಪ್ರಯತ್ನ. 1953ರಲ್ಲಿ ಅಮೆರಿಕ ಒಂದು ಮಧ್ಯಸ್ಥಿಕೆಯನ್ನು ವಹಿಸುತ್ತೆ. ಅಮೆರಿಕ ಮಧ್ಯಸ್ಥಿಕೆ ಇವತ್ತು ಹೇಗೆ ಅಮೆರಿಕ ಇರಾನ್ನ ಸರ್ವಾಧಿಕಾರಿಗಳನ್ನು ಹೊಡೆದು ಉಳಿಸಬೇಕು ಅಂತ ನಿರ್ಣಯವನ್ನು ಪಟ್ಟಿತ್ತಲ್ಲ, 1953ರಲ್ಲಿ ಅಮೆರಿಕ ಏನು ಮಾಡುತ್ತೆ, ಇರಾನ್ನಲ್ಲಿ ಇದ್ದಂತಹ ಒಂದು ಸರ್ಕಾರವನ್ನು ಕೆಡವಿ ಅಲ್ಲಿ ಶಾ ಎನ್ನುವಂಥ ಒಬ್ಬ ವ್ಯಕ್ತಿ ಸರ್ವಾಧಿಕಾರಿಯನ್ನು ಅಧಿಕಾರಕ್ಕೆ ತೆಗೆದುಕೊಂಡು ಬರ್ತಾರೆ. ಇದೇ ಅಮೆರಿಕಾದವರು. ಅಂದರೆ ಇರಾನ್ನ ಆಂತರಿಕ ಆಡಳಿತದಲ್ಲಿ ಅಮೆರಿಕ ಕೈ ಹಾಕ್ತು ಅವತ್ತು.
ಅವತ್ತೇನಾಗ್ಬಿಡ್ತು, ಶಾ ಎನ್ನುವಂತಹ ಸರ್ವಾಧಿಕಾರಿ ಇರಾನ್ನ ಅಧಿಕಾರವನ್ನು ನಡೆಸ್ತಾರೆ. 1953ರಿಂದ 79ರ ತನಕ ಎಲ್ಲವೂ ಕೂಡ ಪಹಲ್ವಿ ರಾಜವಂಶಸ್ಥರು ಎಲ್ಲವೂ ಕೂಡ ಬಂದು ಹೋಯಿತು. 79ರಲ್ಲಿ ಇರಾನ್ನಲ್ಲಿ ಒಂದು ಇರಾನ್ ಕ್ರಾಂತಿ ಆಯಿತು. ಅವತ್ತೇನಾಯಿತು, ಖಮೇನಿ ಆಡಳಿತ ಶುರುವಾಯಿತು. ಈ ಖಮೇನಿ ಆಡಳಿತ ಶುರುವಾದ ನಂತರ ಅಮೆರಿಕ ವರ್ಸಸ್ ಇರಾನ್ ನಡುವೆ ತಿಕ್ಕಾಟಗಳಾಯಿತು. ಇವೆಲ್ಲದರ ನಡುವೆ ಒಂದು ಬೆಳವಣಿಗೆ ಆಯಿತು. ಯಾವ ಶಾ ಎನ್ನುವಂಥ ವ್ಯಕ್ತಿಯನ್ನು ಸರ್ವಾಧಿಕಾರಿಯನ್ನಾಗಿ ಮಾಡಿ ಆದ ನಂತರ ಆತ ಅಧಿಕಾರವನ್ನು ಕಳೆದುಕೊಂಡೆಲ್ಲ ಆಗಿತ್ತಲ್ಲ, ಆ ವ್ಯಕ್ತಿ ಕ್ಯಾನ್ಸರ್ ಆಗಿಬಿಡ್ತದೆ. ಕ್ಯಾನ್ಸರ್ ಆದ ತಕ್ಷಣ ಆ ವ್ಯಕ್ತಿ ಅಮೆರಿಕಕ್ಕೆ ಟ್ರೀಟ್ಮೆಂಟಿಗೆ ಹೋಗ್ತಾನೆ. ಅಮೆರಿಕಕ್ಕೆ ಟ್ರೀಟ್ಮೆಂಟಿಗೆ ಹೋದ ತಕ್ಷಣ ಅಮೆರಿಕ ಸರ್ಕಾರ ಆಲೋಚನೆ ಮಾಡುತ್ತೆ, ಅಲ್ಲಿ ಜಮ್ಮಿ ಕಾರ್ಟರ್ ಎನ್ನುವಂತಹ ಒಬ್ಬ ಅಧ್ಯಕ್ಷ ಅಮೆರಿಕವನ್ನು ಅಧ್ಯಕ್ಷನಾಗಿದ್ದ ಜಮ್ಮಿ ಕಾರ್ಟರ್ ಆಲೋಚನೆ ಮಾಡ್ತಾರೆ, ಈ ಖಮೇನಿ ಆಡಳಿತವನ್ನು ಮತ್ತೆ ಮುಗಿಸಬೇಕು, ಅಲ್ಲಿ ಶಾವನ್ನು ತೆಗೆದುಕೊಂಡು ಬರಬೇಕು ಅಂತೆಲ್ಲ ಆಲೋಚನೆ ಮಾಡ್ತಾರೆ. ಇದು ಇರಾನಿಗೆ ಗೊತ್ತಾಯಿತು. ಇರಾನಿಗೆ ಗೊತ್ತಾದ ತಕ್ಷಣ ಇರಾನ್ ಏನು ಮಾಡ್ತು ಅಂತ ಹೇಳಿದ್ರೆ 52 ಅಮೆರಿಕಾದ ಅಧಿಕಾರಿಗಳನ್ನು 444 ದಿನಗಳ ಕಾಲ ಒತ್ತೆಯಾಳನ್ನಾಗಿಟ್ಟುಕೊಳ್ತು. 444 ದಿನಗಳ ಕಾಲ ಈ ಒತ್ತೆಯಾಳನ್ನಾಗಿ ಇಟ್ಕೊಂಡು 1 ವರ್ಷಕ್ಕಿಂತ ಅಧಿಕ ದಿನಗಳೆಲ್ಲವೂ ಇತ್ತು. ಅದರ ಪರಿಣಾಮ ಏನಾಯಿತು ಅಂತ ಹೇಳಿದ್ರೆ ಜಮ್ಮಿ ಕಾರ್ಟರ್ ಅವರಿಗೆ ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಸಾಧ್ಯ ಆಗಿಲ್ಲ. ಚುನಾವಣೆಯಲ್ಲಿ ಸೋತು ಬಿಡ್ತಾರೋ. ಚುನಾವಣೆಯಲ್ಲಿ ಸೋತು ರೊನಾಲ್ಡ್ ರೇಗನ್ ಎನ್ನುವಂಥ ಅಧ್ಯಕ್ಷ ಅಮೆರಿಕದ ಅಧ್ಯಕ್ಷರಾದರು. ಆವಾಗ ಇರಾನ್ ಹೇಳಿತ್ತು, ನೋಡಿ ನಮ್ಮ ಆಂತರಿಕ ವಿಚಾರದಲ್ಲಿ ನೀವೇನಾದರೂ ಬಂದರೆ ಅಮೆರಿಕದ ಅಧ್ಯಕ್ಷಗಿರಿಯನ್ನು ಕೂಡ ನಾವು ನಿಯಂತ್ರಣ ಮಾಡ್ತೀವಿ ಅಂತ ಅವತ್ತವರು ಎಚ್ಚರಿಕೆ ಕೊಟ್ಟಿದ್ರು. ಇವತ್ತು ಒನ್ಸ್ ಅಗೇನ್ ಪುನರಪಿ ಅದನ್ನೇ ಹೇಳಿಕೆ ಕೊಡ್ತಾ ಇದ್ದಾರೆ. ಇರಾನ್ನ ಆಂತರಿಕ ವಿಚಾರ, ಇರಾನ್ನ ಹಾರ್ಮುಜ್ ವಿಚಾರ, ಇರಾನ್ನ ಯುರೇನಿಯಂ ವಿಚಾರ, ಪರಮಾಣು ಕಾರ್ಯಕ್ರಮದ ವಿಚಾರ, ಮಧ್ಯಪ್ರಾಚ್ಯಗಳಲ್ಲಿ ಅಮೆರಿಕದ ಹಿಡಿತ, ಇವೆಲ್ಲದರ ವಿಚಾರದಲ್ಲಿ ಅಮೆರಿಕ ಹಿಡಿತವನ್ನು ಸಾಧಿಸ್ತಾ ಹೋಗೋದಾದರೆ ನಾವು ಇನ್ಮೇಲೆ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಎನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಇದಕ್ಕೆ 2-3 ಕಾರಣಗಳಿದೆ. ಒಂದು, ಮಧ್ಯಪ್ರಾಚ್ಯದ ದೇಶಗಳ ಮೇಲೆ ಅಮೆರಿಕದ ಹಿಡಿತ ಏನಿದೆ ಆ ಹಿಡಿತವನ್ನು ತಪ್ಪಿಸಬೇಕು ಅನ್ನುವಂಥದ್ದು ಒಂದು. ಎರಡನೇದ್ದು, ಜಾಗತಿಕವಾಗಿ ಇರಾನ್ ಇವತ್ತಿನ ತನಕವೂ ಕೂಡ ಕುಂದಿಲ್ಲ ಎನ್ನುವಂಥ ಸಂದೇಶವನ್ನು ಕೊಡೋದಕ್ಕೆ ಇರಾನ್ನ ನಾಯಕತ್ವ ಮಾಡ್ತಾ ಇದೆ. ಮೂರನೇದ್ದು, ಇರಾನ್ನ ಪರವಾಗಿ ಬೇರೆ ಬೇರೆ ದೇಶಗಳು ಬರಬೇಕು ಹಾರ್ಮುಜ್ನ ವಿಚಾರದಲ್ಲಿ. ಅಂದರೆ ಅಮೆರಿಕ ಹಾರ್ಮುಜ್ನ ಹಿಡಿತಕ್ಕೆ ತೆಗೆದುಕೊಳ್ಬೇಕು ಅಂತ ಹೇಳ್ತಿದೆ. ತೈಲದ ಅಭಾವ ಆಗ್ತಾ ಇದೆ. ಬೇರೆ ಬೇರೆ ದೇಶಗಳು ಅಮೆರಿಕದ ವಿರುದ್ಧ ಹೋಗ್ತಾರೆ, ಇರಾನ್ನ ಜೊತೆಗೆ ಬರ್ತಾರೆ ಅಂತ ಈ ಒಂದು ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ಇದು ಮೊದಲಲ್ಲ, ಈ ಹಿಂದೆಯೂ ಕೂಡ ಇಂಥ ಅನೇಕ ಎಚ್ಚರಿಕೆಗಳನ್ನು ಅವರು ಕೊಟ್ಟಿದ್ದನ್ನು ನೋಡಿದ್ದೀವಿ. ಟ್ರಂಪ್ ಯುದ್ಧಕ್ಕೆ ಅಮೆರಿಕ ಸಂಸತ್ತು ಬ್ರೇಕ್ ಹಾಕಿದೆ. ನಾವು ಅನೇಕ ಬಾರಿ ಚರ್ಚೆ ಮಾಡಿದ್ದೀವಿ. ಅಮೆರಿಕಾದಲ್ಲಿ ಯುದ್ಧವನ್ನು ಘೋಷಣೆ ಮಾಡುವಂಥ ಅಧಿಕಾರ ಅಲ್ಲಿಯ ಸಂಸತ್ತಿಗಿದೆ. ಅದಕ್ಕೆ ಹಣಕಾಸು ಬಿಡುಗಡೆ ಮಾಡುವಂಥ ವಿಚಾರ, ನೀತಿ ನಿಯಮಗಳನ್ನು, ನಮ್ಮ ಸೈನಿಕರು ಹೋಗಬೇಕೋ ಬೇಡವೋ ಎಲ್ಲವನ್ನೂ ಕೂಡ ನಿರ್ಧಾರ ಮಾಡೋದು ಅಮೆರಿಕ ಸಂಸತ್ತಿಗೆ ಅಧಿಕಾರ ಇದೆ. 1973ಯಲ್ಲಿ ಅಲ್ಲಿ ಕಾಯ್ದೆ ಬಂತು. ವಿಯೆಟ್ನಾಂ ಯುದ್ಧದ ಸಮಯದಲ್ಲಿ ಅಲ್ಲಿಯ ಅಧ್ಯಕ್ಷರು ಏಕಾಂಗಿಯಾಗಿ ನಿರ್ಣಯವನ್ನು ತೆಗೆದುಕೊಂಡರು ಅನ್ನುವ ಕಾರಣಕ್ಕಾಗಿ ವಾರ್ ಪವರ್ ಆ್ಯಕ್ಟ್ 1973 ಬಂತು. ಈ ವಾರ್ ಪವರ್ ಆ್ಯಕ್ಟ್ 1973 ಪ್ರಕಾರ ಯುದ್ಧವನ್ನು ಸಾರಿದ ನಂತರ 48 ಗಂಟೆಯ ಒಳಗಾಗಿ ಸಂಸತ್ತಿಗೆ ಮಾಹಿತಿ ಕೊಡಬೇಕು. 60 ದಿನಗಳ ಮಾತ್ರ ಯುದ್ಧವನ್ನು ಮುಂದುವರಿಸಬಹುದು. 60ಕ್ಕಿಂತ ಅಧಿಕ ದಿನ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿದರೆ ನೀವು ಇಲ್ಲಿ ಅನುಮತಿಯನ್ನು ಪಡೆದುಕೊಳ್ಳಬೇಕು ಅಂತ ಎಲ್ಲವೂ ಲೆಕ್ಕಾಚಾರ ಇದೆ. ಇದೀಗ ಏನಾಯಿತು ಅಂತ ಹೇಳಿದರೆ, ಅನೇಕ ದಿನಗಳಿಂದ ಯುದ್ಧ ಎಲ್ಲ ಮುಂದುವರೆದಿದ್ದನ್ನು ನಾವು ನೋಡಿದ್ದೀವಿ. ಫೆಬ್ರವರಿ 28ರಿಂದ ಯುದ್ಧ ಎಲ್ಲ ಆಯಿತು. ಅಲ್ಲಿಯ ಸಂಸದರೆಲ್ಲ ಇದರ ಬಗ್ಗೆ ಆಕ್ರೋಶವನ್ನು ಹೊರಹಾಕಿದ್ರು. ಒಂದು ನಿರ್ಣಯವನ್ನು ತೆಗೆದುಕೊಂಡು ಬರಲಾಯಿತು. ಇದು ಮೊದಲ ನಿರ್ಣಯ ಅಲ್ಲ. ಮೇ 21ನೇ ತಾರೀಕಿಗೆ ಇದಕ್ಕೆ ಮತದಾನ ಆಗಬೇಕಾಗಿತ್ತು. ಯಾವುದಕ್ಕೆ? ಇವತ್ತೇ ನಿರ್ಣಯವನ್ನು ನೋಡ್ತಾ ಇದ್ದೀರಲ್ಲ, ಅದಕ್ಕೆ ಮೇ 21ನೇ ತಾರೀಕಿಗೆ ಮತದಾನ ಆಗಬೇಕಾಗಿತ್ತು. ಈ ಮತದಾನ ಆಗಬೇಕಾಗಿದ್ದಂತಹ ಸಮಯದಲ್ಲಿ ವಿರೋಧ ಪಕ್ಷವಾದಂತಹ ಡೆಮಾಕ್ರೆಟಿಕ್ ಒಂದು ನಿರ್ಣಯವನ್ನು ತೆಗೆದುಕೊಂಡು ಬಂತು. ಈ ನಿರ್ಣಯದಲ್ಲಿ ನಾವು ಸೋಲ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಅವರ ರಿಪಬ್ಲಿಕನ್ ಪಾರ್ಟಿಗೆ ಗೊತ್ತಾಗುತ್ತೆ. ಈ ರಿಪಬ್ಲಿಕನ್ ಪಾರ್ಟಿಯವರು ಏನು ಮಾಡಿಬಿಡ್ತಾರೆ, ಎಲ್ಲ ಸಂಸದರಿಗೂ ಕೂಡ ಮೇ ಹಾಲಿಡೇಯನ್ನು ಘೋಷಣೆ ಮಾಡ್ತಾರೆ. ಹೀಗಾಗಿ ಯಾರು ಸಂಸತ್ತಿಗೆ ಬರಬಾರದು ಅಂತ ಮೇ ಹಾಲಿಡೇ ಘೋಷಣೆ ಆಯಿತು. ಈ ಮೇ ಹಾಲಿಡೇ ಘೋಷಣೆ ಆದಾಗ ಇವರನ್ನು ಬದಲಾವಣೆ ಮಾಡಬಹುದು ಅನ್ನೋದು ಡೊನಾಲ್ಡ್ ಟ್ರಂಪ್ ಅವರ ಆಲೋಚನೆ. ಆದರೆ ಅವರು ಯಾರೂ ಕೂಡ ಬದಲಾಗಲ್ಲ. ಯಾರು? ಡೊನಾಲ್ಡ್ ಟ್ರಂಪ್ ಅವರ ಜೊತೆಗಿದ್ದಂತಹ ರಿಪಬ್ಲಿಕನ್ ಪಾರ್ಟಿಯ ಸದಸ್ಯರು ಕೂಡ ಡೆಮಾಕ್ರೆಟಿಕ್ ಪಾರ್ಟಿ ತಂದಂತಹ ನಿರ್ಣಯಕ್ಕೆ ಮತವನ್ನು ಹಾಕಿದ್ದಾರೆ. ಅಂದರೆ ಇದರ ಅರ್ಥ ಸ್ವತಃ ಟ್ರಂಪ್ ಅವರ ಪಾರ್ಟಿಯವರು ಕೂಡ ಇರಾನ್ನ ಮೇಲೆ ಆಗ್ತಾ ಇರುವಂಥ ಯುದ್ಧವನ್ನು ಮುಂದುವರಿಸಬಾರದು ಅಂತ ಮತವನ್ನು ಹಾಕಿರೋದು. ಇದು ಗಮನಿಸಬೇಕಾದಂತಹ ಸಂಗತಿ. ಇದರ ಭಾಗವಾಗಿ ಏನಾಯಿತು ಅಂತ ಹೇಳಿದ್ರೆ, ಒಟ್ಟು 4 ಜನ
ರಿಪಬ್ಲಿಕನ್ ಪಾರ್ಟಿಯ ಡೊನಾಲ್ಡ್ ಟ್ರಂಪ್ ಅವರ ಪಾರ್ಟಿಯ 4 ಜನ ಏನಿದ್ದಾರೆ, ಈ 4 ಜನ ಡೊನಾಲ್ಡ್ ಟ್ರಂಪ್ ಅವರ ವಿರುದ್ಧವಾಗಿ ಮತವನ್ನು ಚಲಾವಣೆ ಮಾಡಿದ್ದಾರೆ. ಇದು ಗಮನಿಸಬೇಕಾದಂತಹ ಸಂಗತಿ. ಆ ಮುಖಾಂತರ ಡೊನಾಲ್ಡ್ ಟ್ರಂಪ್ ಅವರಿಗೆ ಹಿನ್ನಡೆ ಆಗಿದೆ. ನೀವು ನೋಡಿ, ಮಾರ್ಚ್ 5ನೇ ತಾರೀಕಿಗೆ ಅವರು ನಿರ್ಣಯವನ್ನು ತೆಗೆದುಕೊಂಡು ಬಂದರು. ಅವತ್ತು ರಿಪಬ್ಲಿಕನ್ ಅವರು ಡೊನಾಲ್ಡ್ ಟ್ರಂಪ್ ಅವರ ಪರವಾಗಿದ್ದರು. ಮಾರ್ಚ್ 18ಕ್ಕೆ ರಿಪಬ್ಲಿಕನ್ ಅವರು ಡೊನಾಲ್ಡ್ ಟ್ರಂಪ್ ಅವರ ಬೆಂಬಲಕ್ಕಿದ್ರು. ಏಪ್ರಿಲ್ 9ಕ್ಕೂ ಕೂಡ ಬೆಂಬಲಕ್ಕಿದ್ರು. ಆದರೆ ಮೇ 3ನೇ ತಾರೀಕಿಗೆ ಆದಂತಹ ಈ ಬೆಳವಣಿಗೆಯಲ್ಲಿ ಸ್ವತಃ ರಿಪಬ್ಲಿಕನ್ ಅವರೇ ಡೊನಾಲ್ಡ್ ಟ್ರಂಪ್ ಅವರ ವಿರುದ್ಧವಾಗಿ ಮತವನ್ನು ಚಲಾವಣೆ ಮಾಡಿ 215 ಮತ್ತು 208 ಈ ಮತಗಳ ಅಂತರದಲ್ಲಿ ಡೊನಾಲ್ಡ್ ಟ್ರಂಪ್ ಅವರಿಗೆ ಹಿನ್ನಡೆ ಆಗಿರುವುದನ್ನು ನಾವು ಗಮನಿಸ್ತಾ ಇದ್ದೀವಿ. ಇದು ಯುದ್ಧದ ವಿಚಾರದಲ್ಲಿ ಅಮೆರಿಕಾದ ಅಧ್ಯಕ್ಷರಿಗೆ ಆದಂತಹ ಹಿನ್ನಡೆ. ಮತ್ತೊಂದು, ಸಂಧಾನದ ಗ್ಯಾರಂಟಿ ಇಲ್ಲ, ಆದರೆ ಆಶಾವಾದ ಮಾತ್ರ ಇದುವರೆಗೂ ಕೂಡ ಕಡಿಮೆಯಾಗಿಲ್ಲ. ನಾ ಸ್ಟಾರ್ಟಿಂಗೇ ಹೇಳಿಬಿಟ್ಟೆ, ಈ ಕದನ ವಿರಾಮ ಅನ್ನುವಂಥದ್ದು ಕೇವಲ ಮಾತಿಗೋ, ಡೊನಾಲ್ಡ್ ಟ್ರಂಪ್ ಅವರ ಟ್ರುತ್ ಸೋಷಿಯಲ್ ಮೀಡಿಯಾಕ್ಕೂ ಅಥವಾ ಬರಹಕ್ಕೆ ಸೀಮಿತ ಆಗಿದೆಯೋ ಗೊತ್ತಿಲ್ಲ. ಆದರೆ ಈ ಕದನ ವಿರಾಮದ ಮಾತುಕತೆಯ ನಡುವೆಯೂ ಕೂಡ ಒಂದು ಆಶಾವಾದ ಉಳಿದಿದೆ. ಏನದು? ಇರಾನ್ ಜೊತೆ ಒಪ್ಪಂದ ಆದರೆ ಹಾರ್ಮುಜ್ ಜಲಸಂಧಿಯನ್ನು ಸಂಚಾರಕ್ಕೆ ಮುಕ್ತ ಮಾಡ್ತೀವಿ ಅಂತ ಹೇಳೋದು, ಸಮೃದ್ಧೀಕರಿಸಿದ ಯುರೇನಿಯಂ ನಾಶಪಡಿಸೋದಕ್ಕೆ ಅಮೆರಿಕ ಒಂದು ಹೊಸ ತಂತ್ರವನ್ನು ಹೆಣ್ಕೊಂಡಿದೆ. ಇದಕ್ಕೆ ಅಮೆರಿಕ ಒಂದು 3 ಆಲೋಚನೆಯನ್ನು ಮಾಡಿದೆ. ಏನು 3 ಆಲೋಚನೆ ಅಮೆರಿಕಾದ ಬಳಿ ಇರುವಂಥದ್ದು ಅಂತ ನೋಡೋದಾದರೆ, ಒಂದು ಪ್ರಮುಖವಾಗಿ ಅವರು ಹೇಳ್ತಾ ಇರುವಂಥದ್ದು, ಇರಾನ್ನ ಬಳಿ ಇರುವಂತಹ ನ್ಯೂಕ್ಲಿಯರ್ ಡಸ್ಟ್ ಅನ್ನು ಏನಿದೆ, ಅಂದರೆ ನ್ಯೂಕ್ಲಿಯರ್ ಡಸ್ಟ್ ಅಂತ ಕರೀತಿದ್ದಾರೆ, ಒಂದು ಸಂಸ್ಕರಿಸಿದ ಯುರೇನಿಯಂ ಅನ್ನು, ಅದನ್ನು ಅವ್ರು ಏನು ಮಾಡಬೇಕು ಅಂತ ಹೇಳಿದ್ರೆ ಒಂದು ಅಮೆರಿಕಕ್ಕೆ ಹಸ್ತಾಂತರ ಮಾಡಬೇಕು. ಇಲ್ಲದೆ ಹೋದರೆ ಈ ಅಂತಾರಾಷ್ಟ್ರೀಯ ಪರಮಾಣು ಸಂಸ್ಥೆ ಅನ್ನೋದೇನಿದೆ, ಆ ಪರಮಾಣು ಸಂಸ್ಥೆಯ ಸಮ್ಮುಖದಲ್ಲಿ ಅದನ್ನು ನಾಶಪಡಿಸಬೇಕು ಅಂತ. ಎರಡಕ್ಕೂ ಕೂಡ ಇರಾನ್ ಒಪ್ಪಿಗೆ ಪಡ್ತಾ ಇಲ್ಲ. ನಾವು ಅಮೆರಿಕಕ್ಕೆ ಹಸ್ತಾಂತರ ಮಾಡಲ್ಲ, ಅದರ ಬದಲಾಗಿ ರಷ್ಯಾಗೆ ಕೊಡ್ತೀವಿ ಅಂತ ಅವರ ಆಲೋಚನೆ ಇದೆ. ಇದು ಕೂಡ ವಿಫಲ. ಎರಡನೇದ್ದು, ಅಮೆರಿಕ ಒಂದು ಸಡಲಿಕೆಯ ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಏನು ಸಡಿಲಿಕೆ? ನಿಮ್ಮ ಮೇಲೆ ಹಾಕಿರುವಂಥ ಆರ್ಥಿಕ ನಿರ್ಬಂಧ, ಈ ನೌಕಾ ದಿಗ್ಬಂಧನ, ಬೇರೆ ಬೇರೆ ವಿದೇಶಿ ಬ್ಯಾಂಕ್ಗಳಲ್ಲಿ ಅಮೆರಿಕಾದ ಬಳಿ ಉಳಿದುಕೊಂಡಿರುವಂಥ ಎಲ್ಲ $24 ಬಿಲಿಯನ್ ಆಸ್ತಿ ಅಂತ ಏನು ಇವರು ಹೇಳ್ತಾ ಇದ್ದಾರೆ, ಆ ಎಲ್ಲ ಪರಿಪ್ರಮಾಣ ಆಸ್ತಿಯನ್ನು ಕೂಡ ನಿಮಗೆ ವರ್ಗಾವಣೆ ಮಾಡ್ತೀವಿ, ಈ ಆರ್ಥಿಕ ದಿಗ್ಬಂಧನಗಳನ್ನು ಮುಕ್ತ ಮಾಡ್ತೀವಿ ಅಂತ ಇವರು ಹೇಳುವ ಮುಖಾಂತರ ಅವರನ್ನು ಈ ಒಪ್ಪಂದಕ್ಕೆ ಕರೆದುಕೊಳ್ಳೋ ಬರೋ ಪ್ರಯತ್ನವನ್ನು ಅಮೆರಿಕಾದವರು ಮಾಡ್ತಾ ಇದ್ದಾರೆ. 2. ಮೂರನೇದು ಭಾರಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಡೌನ್ ಬ್ಲೆಂಡಿಂಗ್ ಮಾಡೋ ಪ್ರಯತ್ನವನ್ನು ಮಾಡೋದು. ಡೌನ್ ಬ್ಲೆಂಡಿಂಗ್ ಅಂದರೆ ಏನು? ಒಂದು, ಅಮೆರಿಕ ಏನು ಮಾಡ್ತಾ ಇದೆ, ಇರಾನ್ನ ಬಳಿ ಇರುವಂತಹ 60% ಸಂಸ್ಕರಿಸಿದ ಯುರೇನಿಯಂ ಏನಿದೆ, ಆ ಸಂಸ್ಕರಿಸಿದ ಯುರೇನಿಯಂ ಅನ್ನು ತೆಗೆದುಕೊಂಡು ನೇರವಾಗಿ ಅದನ್ನು ನಾಶ ಮಾಡುವ ಬದಲು ಸಂಸ್ಕರಿಸದೇ ಇರುವಂತಹ ಯುರೇನಿಯಂನ ಜೊತೆಗೆ ಮಿಕ್ಸ್ ಮಾಡಿ ಅದನ್ನು ನಾಶ ಮಾಡಬೇಕು ಅನ್ನುವಂತಹ ಆಲೋಚನೆ ಅಮೆರಿಕಕ್ಕಿದೆ. ಯಾಕೆ ಈ ಕಾರಣ ಅಂತ ಹೇಳಿದರೆ, ಅವರು ನಾವು ವಿದ್ಯುತ್ ಶಕ್ತಿಗಾಗಿ ಬೇಕು, ನಮ್ಮ ದೇಶದ ಬೇರೆ ಬೇರೆ ಕಾರಣಗಳಿಗಾಗಿ ನಮಗೆ ಯುರೇನಿಯಂ ಬೇಕು ಅಂತ ಏನು ಇರಾನ್ ಅವರು ಕೇಳ್ತಾ ಇದ್ದಾರೆ, ಅದನ್ನು ನಾವು ಕೊಡ್ತೀವಿ, ಆದರೆ ಇದನ್ನು ನೀವು ನಾಶ ಮಾಡಬೇಕು. ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ, ಈಗ ಇರುವಂತಹ ಸಂಸ್ಕರಿಸಿದ ಯುರೇನಿಯಂನ ಮುಖಾಂತರ 10 ಅಣುಬಾಂಬುಗಳನ್ನು ತಯಾರಿಸಬಲ್ಲಂತಹ ಕೆಪಾಸಿಟಿ ಇರಾನ್ಗಿದೆ. ಆ ಆತಂಕ ಅಮೆರಿಕ ಕಾಡ್ತಾ ಇದೆ. ನಾಳೆ ಒಂದು ವೇಳೆ ಅವರು ಹೇಳ್ತಾ ಇದ್ದಾರಲ್ಲ, ನೀವು ಪುನರಪಿ ದಾಳಿಗಳನ್ನು ಮುಂದುವರಿಸ್ತಾ ಹೋಗೋದಾದರೆ 60% ಇದ್ದಿದ್ದನ್ನು ಮುಂದಿನ 1 ತಿಂಗಳು 2 ತಿಂಗಳ ಒಳಗಾಗಿ 90% ನಾವು ಏರಿಕೆ ಮಾಡ್ತೀವಿ ಅಂತ ಇರಾನ್ ಅವರು ಈಗಾಗಲೇ ಹೇಳಿದ್ದಾರೆ. ಹೀಗಾಗಿ ಆ ಹೇಳಿಕೆ ಅಥವಾ ಆ ಬೆಳವಣಿಗೆಯನ್ನು ತಡಿಬೇಕು ಅನ್ನೋ ಕಾರಣಕ್ಕಾಗಿ ಅಮೆರಿಕ ಇಂಥದ್ದೊಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಇದೊಂದು ಆಶಾಭಾವ ಅಮೆರಿಕಕ್ಕಿದೆ. ಏನು ಆಶಾಭಾವ? ಅವರು ಮಾತುಕತೆಗೆ ಬರ್ತಾರೆ ಅನ್ನುವಂಥದ್ದು ಆಶಾಭಾವ. ಜಗತ್ತಿಗೆ ಜೂನ್ನಿಂದ ವಿನಾಶ ಆರಂಭ ಆಗುತ್ತೆ ಅನ್ನುವಂಥ ಸುದ್ದಿಗಳು ಬರ್ತಾ ಇರೋದು. ಯಾವ ಕಾರಣಕ್ಕಾಗಿ? ಇದೇ ಅಮೆರಿಕ ಮತ್ತು ಇರಾನ್ನ ಈ ಯುದ್ಧದ ಭೀತಿಯ ಕಾರಣಕ್ಕಾಗಿ. ನಾವು ಕಳೆದ 2-3 ತಿಂಗಳಿಂದ ಅನುಭವಿಸಿದಂತಹ ನೋವುಗಳು, ಅನುಭವಿಸಿದಂತಹ ಸಂಕಷ್ಟಗಳು, ತೈಲ ಸಿಗದೆ ದರ ಏರಿಕೆ ಆಗಿದ್ದನ್ನೆಲ್ಲವನ್ನು ಕೂಡ ನೋಡಿದ್ದೀವಿ. ಇದೀಗ ವಿಶ್ವ ಇಂಧನ ಮಾರುಕಟ್ಟೆ ಒಂದು ರೆಡ್ ಝೋನ್ ಅನ್ನ ವಾರ್ನಿಂಗ್ ಅನ್ನು ಕೊಟ್ಟಿದೆ. ಕಚ್ಚಾ ತೈಲ ಬೆಲೆ ಪ್ರತಿ ಬ್ಯಾರಲ್ಗೆ $97 ಏರಿಕೆ ಆಗುತ್ತೆ. ಆ ಮುಖಾಂತರ ಜಗತ್ತಿಗೆ ನಡುಕ ಇಲ್ಲ ಅಂತ ಅವರೆಲ್ಲ ಹೇಳಿದ್ದಾರೆ. ಅಂತಾರಾಷ್ಟ್ರೀಯ ಇಂಧನ ಸಂಸ್ಥೆಯ ಸಿಇಒ ಫಾತಿ ಬಿರೋಲ್ ಎನ್ನುವಂಥ ಒಬ್ಬ ವ್ಯಕ್ತಿ, ಸಿಇಒ ಅವರು ಹೇಳಿದರು, ಜೂನ್ ಅಂತ್ಯದ ವೇಳೆಗೂ ಕೂಡ ಇದೇ ಪರಿಸ್ಥಿತಿ ಕಂಟಿನ್ಯೂ ಆದರೆ, ಈ ಪರಿಸ್ಥಿತಿ ಸುಧಾರಿಸದೇ ಇದ್ದರೆ ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಇಡೀ ಜಗತ್ತಿಗೆ ರೆಡ್ ಜೂನ್ ಆವರಿಸಿಕೊಳ್ಳುತ್ತೆ ತೈಲದ ವಿಚಾರದಲ್ಲಿ ಅವರು ಅಂತ ಹೇಳಿದ್ದಾರೆ. ಇದರ ಜೊತೆಗೆ ಏನು ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರೆ, ಇಂಧನ ಕೊರತೆ ತೀವ್ರ ಆಗುತ್ತೆ. ಇಂಧನ ಕೊರತೆ ತೀವ್ರ ಆದರೆ ತೈಲ ಬೆಲೆಗಳ ಗಗನಕ್ಕೆ ಏರುತ್ತಂತೆಲ್ಲ ಅವರು ಮಾತನಾಡಿದ್ದಾರೆ.
ಇದಕ್ಕೆ ಕಾರಣವನ್ನು ಕೂಡ ಅವರು ಹೇಳಿದ್ದಾರೆ. ಹಾರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡಿದ್ದರ ಪರಿಣಾಮವಾಗಿ ಇಂಥದ್ದೊಂದು ಬೆಳವಣಿಗೆ ಆಗಿದೆ. ಏನು ಹೇಳ್ತಾರೆ ಅಂತ ಹೇಳಿದ್ರೆ ಅವರು 1.4 ಕೋಟಿ ಬ್ಯಾರೆಲ್ ಕಚ್ಚಾ ತೈಲ ಪ್ರತಿನಿತ್ಯ ಏನು ಹಾರ್ಮುಜ್ ಜಲಸಂಧಿಯ ಮುಖಾಂತರ ಸಾಗಾಟ ಆಗ್ತಾ ಇತ್ತು ಅದೆಲ್ಲವೂ ಕೂಡ ಸ್ಥಗಿತ ಆಗಿದೆ. ಇದು ಸ್ಥಗಿತ ಆಗಿದ್ದರಿಂದ ವಿಶ್ವದ ಬೇರೆ ಬೇರೆ ದೇಶಗಳು, ಇದೀಗ ಭಾರತ 64 ದಿನನೋ 65 ದಿನಕ್ಕೆ ಒಂದು ಬ್ಯಾಕಪ್ ಇಟ್ಕೊಂಡಿತ್ತು. ಆ ಬ್ಯಾಕಪ್ಗಳೆಲ್ಲವೂ ಕೂಡ ಕರಿಗೆ ಹೋಗ್ತಾ ಇದೆ. ಈ ಬ್ಯಾಕಪ್ಗಳು ಕಡಿಮೆ ಆಗ್ತಾ ಇರುವ ಕಾರಣಕ್ಕಾಗಿ ತೈಲದ ಕೊರತೆ ಉಂಟಾಗ್ತಾ ಇದೆ. ಈ ತೈಲದ ಕೊರತೆ ಉಂಟಾಗ್ತಾ ಇರುವಂತಹ ಪರಿಣಾಮ $200 ತನಕ ಕಚ್ಚಾ ತೈಲದ ದರ ಹೋಗಬಹುದು. ಆ ಮುಖಾಂತರ ಒಂದು ವಿನಾಶದ ಅಂಚಿಗೆ ನಾವು ಹೋಗಬಹುದು ಅಂತ ಇದೀಗ ಅವರು ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಹೀಗಾಗಿ ಆ ವಿಚಾರದಲ್ಲಿ ಏನಾಗುತ್ತೆ ಕಾದ್ ನೋಡೋಣ. ಮತ್ತೊಂದು ಬೆಳವಣಿಗೆ, ಹೂಡಿಕೆದಾರರಿಗೆ ಶಾಕ್, ಚಿನ್ನ ಬೆಳ್ಳಿ ಭಾರೀ ಕುಸಿತ ಆಗಿದೆ. ನಾವು ನಿನ್ನೆ ಷೇರು ಮಾರುಕಟ್ಟೆಯ ಬಗ್ಗೆ ಎಲ್ಲ ಮಾತನಾಡ್ತಾ ಇದ್ವಿ. ಯಾವಾಗ ಡೊನಾಲ್ಡ್ ಟ್ರಂಪ್ ಬಂದು ಕದನ ವಿರಾಮದ ಬಗ್ಗೆ ಮಾತನಾಡ್ತಾರೋ ಆವಾಗ ಷೇರು ಮಾರುಕಟ್ಟೆ ಚೇತರಿಸಿಕೊಳ್ಳುತ್ತೆ. ಯುದ್ಧ ಶುರುವಾದಾಗ ಷೇರು ಮಾರುಕಟ್ಟೆ ಬಿದ್ದು ಹೋಗ್ಬಿಡುತ್ತೆ. ಇದೀಗ ಅಮೆರಿಕ ಮತ್ತು ಇರಾನ್ ಉದ್ವಿಗ್ನತೆಯಿಂದ ಚಿನ್ನದ ಬೆಲೆ ಭಾರಿ ಇಳಿಕೆ ಆಗಿದೆ. 10 ಗ್ರಾಂ ಅಪರಂಜಿ 24 ಕ್ಯಾರೆಟ್ ಚಿನ್ನದ ಬೆಲೆ $1,850 ಕುಸಿತ ಆಗಿದೆ. ಬೆಳ್ಳಿ $1,500 ಇಳಿಕೆ ಆಗಿದೆ. ಹೀಗಾಗಿ ಹೂಡಿಕೆದಾರರು ಆತಂಕದಲ್ಲಿದ್ದಾರೆ ಅಂತ ಸದ್ಯಕ್ಕೆ ಬರ್ತಾ ಇರುವಂಥ ಡೀಟೇಲ್ಸು. ಜಾಗತಿಕ ರಾಜಕಾರಣ, ಬಡ್ಡಿ ದರ ಹೆಚ್ಚಳದ ಭೀತಿ ಇದಕ್ಕೆಲ್ಲ ಕಾರಣ ಅಂತ ಹೇಳ್ತಿದ್ದಾರೆ. ಸುರಕ್ಷಿತ ಹೂಡಿಕೆಯಾಗಿದ್ದಂಥ ಚಿನ್ನದ ಮೇಲೆ ಇದಕ್ಕೆಲ್ಲ ತಗ್ಗು ಹೋಗ್ಬಿಟ್ಟಿದೆ ಅಂತ. ಏನು ಕಾರಣ ಅಂತ ಹೇಳಿದರೆ ಕದನ ವಿರಾಮದ ಅನಿಶ್ಚಿತತೆಯ ಪರಿಣಾಮ $1,850 ಕುಸಿತ ಆಗಿದೆ ಅಂತ. ಈಗ ಎಷ್ಟು ದಿನಗಳ ಕಾಲ ಚಿನ್ನದ ದರ ಏರುಗತಿಯಲ್ಲಿತ್ತು. ಹೀಗಾಗಿ ಇನ್ವೆಸ್ಟರ್ಸ್ ಅಥವಾ ಹೂಡಿಕೆದಾರರು ಏನು ಮಾಡ್ತಾ ಇದ್ರು, ಚಿನ್ನದ ಮೇಲೆ ಅತಿ ಹೆಚ್ಚು ಹಣವನ್ನು ಹೂಡಿಕೆ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ರು. ಬಟ್ ಇವತ್ತೇನಾಗ್ತಾ ಇದೆ, ಡಾಲರ್ ಚೇತರಿಸ್ಕೊಳ್ತಾ ಇದೆ. ಡಾಲರ್ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚೇತರಿಸಿಕೊಳ್ತಾ ಇದೆ. ಇದರ ಪರಿಣಾಮವಾಗಿ ಚಿನ್ನದ ದರವು ಕೂಡ ಮತ್ತು ಈ ಯುದ್ಧದ ಕಾರಣಕ್ಕಾಗಿ ಹೂಡಿಕೆದಾರರು ಅದರ ಮೇಲೆ ಇನ್ವೆಸ್ಟ್ ಮಾಡೋದನ್ನು ಕಡಿಮೆ ಮಾಡಿದ್ರು. ಈ ಪರಿಣಾಮವಾಗಿ ಅದರ ದರ ಏರಿಕೆ ಕಡಿಮೆ ಆಗಿದೆ ಅಂತ. ಸ್ಪಾಟ್ ಗೋಲ್ಡ್ ಮೌಲ್ಯ 0.54% ಕುಸಿದು ಪ್ರತಿ ಔನ್ಸ್ಗೆ $4,463 ಕಡಿಮೆ ಆಗಿದೆ ಅನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಇದಕ್ಕೆ ಬೇರೆ ಬೇರೆ ಕಾರಣಗಳೆಲ್ಲವೂ ಕೂಡ ಇದೆ. ಡಾಲರ್ ಬಲಿಷ್ಠ ಆಗ್ತಾ ಇರೋದು ಕೂಡ ಕಾರಣ ಒಂದು. ತೈಲ ದರ ಏರಿಕೆ ಆಗ್ತಾ ಇದೆ. ತೈಲ ದರ ಏರಿಕೆ ಆದರೆ ಹಣದುಬ್ಬರ ಏರಿಕೆ ಆಗುತ್ತೆ, ಅದು ಕೂಡ ಕಾರಣ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಪ್ರಮುಖವಾದಂತಹ ಕಾರಣ ಅಂತ ಹೇಳಿದ್ರೆ ಅಮೆರಿಕದ ಫೆಡರಲ್ ರಿಸರ್ವ್ ಬ್ಯಾಂಕ್ ಏನಿದೆ ಇದು ಬಡ್ಡಿ ದರವನ್ನು ದೀರ್ಘಕಾಲದ ತನಕ ಗರಿಷ್ಠ ಮಟ್ಟದಲ್ಲಿ ಉಳಿಸ್ಕೊಳ್ಳುತ್ತೆ ಅಂತ. ಇದು ಕೂಡ ಇದೊಂದು ಆತಂಕಕ್ಕೆ ಕಾರಣ ಆಗಿದೆ. ಹೀಗಾಗಿ ಚಿನ್ನದ ದರ ಮತ್ತಷ್ಟು ಕುಸಿತ ಆಗಿರುವುದನ್ನು ನಾವು ನೋಡ್ತಾ ಇದ್ದೇವೆ. ಮತ್ತೊಂದು ಕೊನೆಯ ಬೆಳವಣಿಗೆ ಏನು ಅಂತ ಹೇಳಿದ್ರೆ ಕುವೈತ್ ಏರ್ಪೋರ್ಟ್ ಮೇಲೆ ಡೆಡ್ಲಿ ಡ್ರೋನ್ ದಾಳಿ ಆಗಿದೆ. ಯಾವಾಗ ಇರಾನ್ನ ಆಯಕಟ್ಟಿನ ಜಾಗ ಆದಂತಹ ಕಾಶ್ಮ್ ಎನ್ನುವಂತಹ ಒಂದು ದ್ವೀಪದ ಅಂದರೆ ಈ ಬಂದರನ್ನ ಮೇಲೆ ಅಮೆರಿಕ ದಾಳಿ ಮಾಡ್ತೋ, ಅದು ಕುವೈತ್ ಅಮೆರಿಕ ಬೇಸ್ಮೆಂಟನ್ನು ಬಳಕೆ ಮಾಡಿಕೊಂಡು ಇವರು ದಾಳಿ ಮಾಡಿದ್ರು. ಇದೀಗ ಅವರು ಏನು ಮಾಡಿದ್ರು, ಕುವೈತ್ ವಿಮಾನ ನಿಲ್ದಾಣದ ಮೇಲೆಲ್ಲ ದಾಳಿ ಮಾಡಿದ್ರು. ಓರ್ವ ಭಾರತೀಯ ಮೃತಪಟ್ಟಿದ್ದಾರೆ. 60ಕ್ಕೂ ಹೆಚ್ಚು ಜನರಿಗೆಲ್ಲ ಗಂಭೀರ ಗಾಯ ಆಗಿದೆ. ಟರ್ಮಿನಲ್ 1ರ ಮೇಲೆ ದಾಳಿ ಆಯಿತು. CCTV ದೃಶ್ಯಗಳೆಲ್ಲ ಜಗತ್ತೇ ಸ್ತಬ್ಧ ಆಗಿದೆ. ಅವುಗಳನ್ನು ನೋಡಿ. ಕುವೈತ್ ಸರ್ಕಾರದಿಂದ 3 ಇರಾನ್ ರಾಜತಾಂತ್ರಿಕರೆಲ್ಲ ಗಡಿಪಾರು ಮಾಡಿದ್ದಾರೆ. ಅವರು ಅಮೆರಿಕಾದ ಮಿಸ್ ಫೈರ್ನಿಂದ ಹಾನಿಯಾಗಿದೆ ಅಂತ ಇರಾನ್ ಅವರು ಹೇಳಿದ್ದಾರೆ. ನೋಡಿ, ದಾಳಿ ಮಾಡಿರೋದು ಇರಾನ್, ಅಮೆರಿಕಾದ ಮಿಸ್ ಫೈರ್ನಿಂದ ಕುವೈತ್ ಮೇಲೆ ದಾಳಿಯಾಗಿದೆ. ಅಂದರೆ ಅವರು ಮಿತ್ರ ದೇಶಗಳವರಿಬ್ಬರು ಕೂಡ ಅವರವರ ನಡುವೆ ಜಗಳವನ್ನು ಹಚ್ಚುವಂತಹ ಪ್ರಯತ್ನ ಇದು. ಹೀಗಾಗಿ ಗಲ್ಫ್ ರಾಷ್ಟ್ರಗಳಲ್ಲಿ ಎಲ್ಲ ಬದ್ಧತಾ ಆತಂಕ ಎಲ್ಲ ಹೆಚ್ಚಳ ಆಗಿದೆ. ಇವೆಲ್ಲವೂ ಕೂಡ ಬೆಳವಣಿಗೆ ಆಗಿರೋದು. ಅಂದರೆ ಈ ಹಿಂದೆ ಇರಾನ್ ಅವರು ಹೇಳಿದ್ರಲ್ಲ, ಯಾರು ನೆಲವು ಕೊಡ್ತಾರೋ ಆ ನೆಲದ ಮೇಲೆ ನಾವು ದಾಳಿ ಮಾಡ್ತೀವಿ ಅಂತ, ಅದರ ಭಾಗವಾಗಿ ಅದೊಂದು ದಾಳಿ ಆಗಿದೆ. ಇದು ಒಂದು ಸುದ್ದಿ. ಆದರೆ ಎರಡನೇ ಸುದ್ದಿ ಮಾನ್ಸೂನ್ ಮಳೆಗೆ ಸಂಬಂಧಪಟ್ಟಂತಹ ಸುದ್ದಿ. ಕಳೆದ 10-15 ದಿನಗಳ ಹಿಂದೆ ನಾವು ಒಂದು ಸುದ್ದಿ ಬಗ್ಗೆ ಮಾತನಾಡ್ತಾ ಇದ್ವಿ. ಇಡೀ ಕರ್ನಾಟಕದಾದ್ಯಂತ ಅವಧಿ ಪೂರ್ವ ಮುಂಗಾರು ಮಳೆ ಆಗ್ತಾ ಇತ್ತು. ಅವಧಿ ಪೂರ್ವ ಮುಂಗಾರು ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ, ಕಲಬುರಗಿ ಬೇರೆ ಬೇರೆ ಕಡೆಗಳೆಲ್ಲ ಮಳೆ ಆಗ್ತಾ ಇತ್ತು. ಈ ವರ್ಷ ಮೇ 26ನೇ ತಾರೀಕಿಗೆ ಮುಂಗಾರು ಪ್ರವೇಶ ಆಗುತ್ತೆ. ಆ ಮುಖಾಂತರ 4-5 ದಿನಗಳ ಕಾಲ ಮೊದಲೇ ಮುಂಗಾರು ಇಡೀ ದೇಶಕ್ಕೆ ಪ್ರವೇಶ ಆಗುತ್ತೆ. ಕೇರಳದ ಮುಖಾಂತರ ಕರ್ನಾಟಕಕ್ಕೆ ಬರುತ್ತೆ ಅಂತೆಲ್ಲ ನಾವು ಚರ್ಚೆ ಮಾಡಿದ್ವಿ. ಮೇ 26 ಹೋಯಿತು. ಜೂನ್ 4ನೇ ತಾರೀಕಿಗೆ ಬಂದಾಗಲೂ ಕೂಡ ಇವತ್ತು ಕೇರಳಕ್ಕೆ ಮುಂಗಾರು ಪ್ರವೇಶ ಆಗಿದೆ. ಆದರೆ ಈ ಮುಂಗಾರು ಪ್ರಬಲವಾಗಿರುತ್ತೋ ದುರ್ಬಲವಾಗಿರುತ್ತೋ ಎಲ್ಲ ಚರ್ಚೆಗಳು ಕೂಡ ಆಗ್ತಾ ಇದೆ. ಮೇ 15ಕ್ಕೆಲ್ಲ ಮಳೆ ಬರ್ಬೋದು ಇತ್ಯಾದಿ ಚರ್ಚೆಗಳಾಗ್ತಾ ಇತ್ತು. ಆದರೆ ಹಿಂದೂ ಮಹಾಸಾಗರದಲ್ಲಿ ಆಗಿದ್ದಂತಹ ಬೆಳವಣಿಗೆ ಇಡೀ ದೇಶದಲ್ಲಿ ಈ ಮುಂಗಾರು ಬರುವುದಕ್ಕೆ ಎಲ್ಲವೂ ಕೂಡ ಕೊರತೆ ಆಯಿತು ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಇವೆಲ್ಲದರ ನಡುವೆ ಇವತ್ತು ಕೇರಳಂಗೆ ಮುಂಗಾರು ಪ್ರವೇಶ ಇಟ್ಟಿದೆ. ಕೇರಳಂಗೆ ಮುಂಗಾರು ಪ್ರವೇಶ ಆದ ನಂತರ ಕರ್ನಾಟಕಕ್ಕೆ ಯಾವಾಗ ಮಳೆ ಬರುತ್ತೆ? ಇದರ ಜೊತೆಗೆ ಹಿಂದೂ ಮಹಾಸಾಗರದಲ್ಲಿ ಆಗುವಂತಹ ಬೆಳವಣಿಗೆ ಏನು? ಹಿಂದೂ ಮಹಾಸಾಗರದಲ್ಲಿ ಆಗುವಂತಹ ಬೆಳವಣಿಗೆ ಪೆಸಿಫಿಕ್ ಮಹಾಸಾಗರದಲ್ಲಿ ಉಂಟಾಗುವಂತಹ ಈ ಎಲ್ ನೀನೋ ಅಂತ ನಾವೇನು ಕರಿತೀವಿ ಅದನ್ನು ತಡೆ ಹಿಡಿಯುವಂತಹ ಸಾಮರ್ಥ್ಯ ಹಿಂದೂ ಮಹಾಸಾಗರಕ್ಕಿದೆಯಾ? ಏನೆಲ್ಲ ಬೆಳವಣಿಗೆಗಳಾಗುತ್ತೋ ಡೀಟೇಲ್ಸ್ ನೋಡ್ತಾ ಹೋಗೋಣ. ಹಿಂದೂ ಮಹಾಸಾಗರದಲ್ಲಿ ಮುಂಗಾರು ರಹಸ್ಯ.
ಏನು ಮುಂಗಾರು ರಹಸ್ಯ? ಇಡೀ ದೇಶಕ್ಕೆ 80% ಮುಂಗಾರು ಮಳೆಯನ್ನು ತಂದಿಡಬಲ್ಲಂತಹ ಶಕ್ತಿ ಸಾಮರ್ಥ್ಯ ಇರುವುದು ಹಿಂದೂ ಮಹಾಸಾಗರಕ್ಕೆ. 80% ಮಳೆಯನ್ನು ತಂದು ಬರುತ್ತೆ. ಆದರೆ ಇಲ್ಲಿ ಆಗುವಂತಹ ಬೆಳವಣಿಗೆಗಳಿರುತ್ತಲ್ಲ, ಅದು ಬರಗಾಲ ಮತ್ತು ಅತಿಯಾದಂತಹ ಮಳೆಗಾಲಕ್ಕೂ ಕೂಡ ಕಾರಣ ಆಗುತ್ತೆ. ಯಾಕೆ? ಹಿಂದೂ ಮಹಾಸಾಗರದಲ್ಲಿ ಎಲ್ ನೀನೋ ವಿಳಂಬಕ್ಕೆ ಒಂದು ಅಸಲಿ ಕಾರಣ ಇದೆ. ಏನು ಅಸಲಿ ಕಾರಣ? ಮಳೆಯ ಮೋಡಗಳನ್ನು ಸೃಷ್ಟಿ ಮಾಡುವಂತಹ ಕಾರ್ಖಾನೆ ಅಂತಲೂ ಕೂಡ ಕರೀತಾರೆ. ಯಾಕಂದರೆ ಭಾರತಕ್ಕೆ ಮುಂಗಾರು ಬರುತ್ತೆ, ಅದೆಲ್ಲವೂ ಕೂಡ ಹಿಂದೂ ಮಹಾಸಾಗರದಿಂದ. ಪೆಸಿಫಿಕ್ ಸಾಗರದಲ್ಲಿ ಇದ್ದಂತಹ ಎಲ್ ನೀನೋ ಪ್ರಭಾವದಿಂದ ಮುಂಗಾರು ದುರ್ಬಲ ಆಗಿದೆ. ಉಪಗ್ರಹ ಚಿತ್ರಗಳಲ್ಲಿ ಮೋಡಗಳೇ ಇಲ್ಲದಂತಹ ಎಲ್ಲ ಚಿತ್ರಗಳು ಕೂಡ ಕಾಣಿಸಿಕೊಂಡಿದೆ. 80% ಮಳೆ ಎಲ್ಲ ಇಲ್ಲಿ ಬರುತ್ತೆ. ನೀವು ನೋಡಿ, ಭಾರತದ ಮುಂಗಾರು ಮಾರುತಗಳ ನಿಯಂತ್ರಣ ಮತ್ತು ಅವುಗಳ ದಿಕ್ಕು ಎಲ್ಲದರ ರಹಸ್ಯವೂ ಕೂಡ ಹಿಂದೂ ಮಹಾಸಾಗರದಲ್ಲಿದೆ. ನಾನು ಹಿಂದೆ ಇದನ್ನು ಹೇಳಿದ್ದೆ, ಹಿಂದೂ ಮಹಾಸಾಗರದಲ್ಲಿ ಒಂದು ಇಂಡಿಯನ್ ಓಷನ್ ಡೈಫೋಲ್ ಅಂತ ಕ್ರಿಯೇಟ್ ಆಗುತ್ತೆ. ಇಂಡಿಯನ್ ಓಷನ್ ಡೈಫೋಲ್ ಅಂತ ಕ್ರಿಯೇಟ್ ಆಗುತ್ತೆ. ಏನಿದು ಇಂಡಿಯನ್ ಡೈಫೋಲ್ ಓಷನ್ ಅಂತ ಹೇಳಿದರೆ, ನಾವು ಹೇಗೆ ಪೆಸಿಫಿಕ್ ಮಹಾಸಾಗರದಲ್ಲಿ ಏಕಾಏಕಿಯಾಗಿ ನೀರು ಬಿಸಿಯಾಗುವಂತಹ ಒಂದು ಪ್ರಕ್ರಿಯೆಯನ್ನು ನೋಡ್ತಾವಲ್ವಾ, ಅದೇ ರೀತಿಯಾಗಿ ಕೂಡ ಆಗುತ್ತೆ. ಅದನ್ನು IOD ಅಂತ ಕರೀತಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇದನ್ನು ಭಾರತದ ಎಲ್ ನೀನೋ ಅಂತ ಕರೀತಾರೆ. ಏನು? 3 ಪ್ರಕ್ರಿಯೆಗಳಾಗುತ್ತೆ ಇಲ್ಲಿ. ಏನು 3 ಪ್ರಕ್ರಿಯೆ? ಒಂದು ಧನಾತ್ಮಕ IOD ಅಂತ ಕರೀತಾರೆ. ಏನು ಧನಾತ್ಮಕ IOD ಅಂತ ಹೇಳಿದರೆ, ಹಿಂದೂ ಮಹಾಸಾಗರದ ಪಶ್ಚಿಮ ಭಾಗ ಹೆಚ್ಚು ಬೆಚ್ಚಗಾಗಿ ಪೂರ್ವ ಭಾಗ ತಂಪಾಗುತ್ತೆ. ಪೂರ್ವ ಭಾಗ ತಂಪಾಗೋದು, ಪಶ್ಚಿಮ ಭಾಗ ಹೆಚ್ಚಾಗಿ ಬಿಸಿ ಆಗೋದು. ಇದರ ಪರಿಣಾಮವಾಗಿ ಭಾರತದಲ್ಲಿ ವಿಪರೀತ ಮಳೆ ಆಗುತ್ತೆ, ಪ್ರವಾಹದ ಪರಿಸ್ಥಿತಿಗಳು ಬರುತ್ತೆ. ಇದು ಧನಾತ್ಮಕ IOD. ಇದು ಆಗಬೇಕು ಅಂತ ಭಾರತೀಯರು ಬಯಸ್ತಾರೆ. ಒಂದು. ಎರಡನೇದು ಋಣಾತ್ಮಕ IOD ಆಗುತ್ತೆ. ಏನು ಋಣಾತ್ಮಕ IOD? ಧನಾತ್ಮಕ IODಯ ತದ್ವಿರುದ್ಧ ಪ್ರಕ್ರಿಯೆ ಋಣಾತ್ಮಕ IOD. ಈ ಪ್ರಕ್ರಿಯೆ ಆದಾಗ ಭಾರತಕ್ಕೆ ಮಳೆಗಾಲ ಆಗಲ್ಲ, ವಿಪರೀತವಾದಂತಹ ಬರಗಾಲ ಸಂಭವಿಸುತ್ತೆ. ಕೊನೆಯದಾಗಿ ಮತ್ತೊಂದು ಬೆಳವಣಿಗೆ ಆಗುತ್ತೆ, ಅದನ್ನು ನಾವು ತಟಸ್ಥ ಅಂತ ಕರಿತೇವೆ. ತಟಸ್ಥ IOD ಅಂತ ಕರಿತೀವಿ. ಇವತ್ತು ಹಿಂದೂ ಮಹಾಸಾಗರದಲ್ಲಿ ಆಗಿರುವಂತಹ ಬೆಳವಣಿಗೆ ತಟಸ್ಥ IOD. ಈ ತಟಸ್ಥ IOD ಆಗಿದ್ದರ ಪರಿಣಾಮವಾಗಿ ಮುಂಗಾರು ಮಾರುತಗಳೇನು ಬರ್ತಾ ಇತ್ತಲ್ಲ, ಆ ಶಕ್ತಿ ಮುಂಗಾರು ಮಾರುತಗಳಿಗೆ ಸಿಗ್ತಾ ಇಲ್ಲ ಅಂತ ಇದನ್ನ ಹವಾಮಾನ ತಜ್ಞರು ಹೇಳ್ತಾ ಇದ್ದಾರೆ. ಇದು ಒಂದು ಬೆಳವಣಿಗೆ. ಈ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಅವರು ಹೇಳ್ತಾ ಇರುವಂತಹ ಪ್ರಕಾರ ಏನು ಹೇಳ್ತಾ ಇದ್ದಾರೆ, ಈ ತಟಸ್ಥ ಸ್ಥಿತಿಯಿಂದ ಧನಾತ್ಮಕ IODಗೆ ಹಿಂದೂ ಮಹಾಸಾಗರ ಬರುತ್ತೆ. ಈ ಧನಾತ್ಮಕ IODಗೆ ಬಂದಾಗ ಒಂದು ಪ್ಲಸ್ ಇದೆ ಭಾರತಕ್ಕೆ. ಏನು? ಪೆಸಿಫಿಕ್ ಸಾಗರದಲ್ಲಿ ಉಂಟಾಗುವಂತಹ ಎಲ್ ನೀನೋ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಿಗೆ ಭಾರತದಲ್ಲಿ ಮಳೆಯನ್ನು ತಡೆಯುವಂತಹ ಶಕ್ತಿ ಇದೆಯಲ್ಲ, ಆವಾಗ ಹಿಂದೂ ಮಹಾಸಾಗರದಲ್ಲಿ ಧನಾತ್ಮಕ IOD ಆಗಿ ಎಲ್ ನೀನೋವನ್ನು ತಡೆದು ಭಾರತಕ್ಕೆ ಮಳೆಯನ್ನು ತರುತ್ತೆ ಅಂತ ಇದು ಸದ್ಯಕ್ಕೆ ಬರ್ತಾ ಇರುವಂತಹ ಡೀಟೇಲ್ಸ್. ಹೀಗಾಗಿ ಏನಾಗುತ್ತೆ ಮಳೆಯ ವಿಚಾರದಲ್ಲಿ ಅನ್ನೋದನ್ನು ನೋಡೋಣ. ಎರಡನೆಯದ್ದು, ಕೇರಳಂಗೆ ಮುಂಗಾರು ಎಂಟ್ರಿ ಕೊಟ್ಟಿದೆ. ನಾನು ಅವಾಗಲೇ ಹೇಳ್ತಾ ಇದ್ದೆ, ಮೇ 26ನೇ ತಾರೀಕಿಗೆ ಮುಂಗಾರು ಪ್ರವೇಶ ಆಗುತ್ತೆ ಅಂತೆಲ್ಲ ಹೇಳಿದ್ರು. ಇವತ್ತು ಜೂನ್ 4, 2026. ಅಂದರೆ ಸಹಜವಾಗಿ ಮುಂಗಾರು ಪ್ರವೇಶ ಆಗುವುದು ಜೂನ್ 1ನೇ ತಾರೀಕಿಗೆ. 3 ದಿನಗಳ ಡಿಲೇ ಆಗಿ ಇದೀಗ ಕೇರಳಂಗೆ ಮುಂಗಾರು ಎಂಟ್ರಿ ಕೊಟ್ಟಿದೆ. ಜೂನ್ 4ರಂದು ಅಧಿಕೃತವಾಗಿ ಕೇರಳವನ್ನು ಪ್ರವೇಶ ಮಾಡಿದೆ. ಮಳೆಯ ಮಾರುತಗಳು ಮುಂದಿನ 24 ಗಂಟೆಗಳಲ್ಲಿ ಕರ್ನಾಟಕದ ಕರಾವಳಿ ತೀರಕ್ಕೂ ಕೂಡ ಇವೆಲ್ಲ ಪ್ರವೇಶ ಆಗಬಹುದು ಅಂತ. ಗಾಳಿಯ ವೇಗ ಹೆಚ್ಚಾದರೆ ಜೂನ್ 5ರೊಳಗೆ ಇಡೀ ರಾಜ್ಯಕ್ಕೆ ಮಳೆ ಆಗುತ್ತೆ ಅಂತ ಅರಬ್ಬಿ ಸಮುದ್ರದಲ್ಲಿ ಮುಂಗಾರು ಮುನ್ನಡೆಗೆ ಪೂರಕ ವಾತಾವರಣ ಸೃಷ್ಟಿಯಾಗಿದೆ. ರೈತರಲ್ಲಿ ಸಹಜವಾಗಿ ಇದೆಲ್ಲ ಒಂದು ಹೊಸ ಭರವಸೆಯನ್ನು, ಯಾಕಂದರೆ ಬಿತ್ತನೆಯ ಸಮಯ. ಉತ್ತರ ಕರ್ನಾಟಕದ ಅನೇಕ ಭಾಗಗಳಲ್ಲಿ ರೈತರೆಲ್ಲ ಬೀಜಗಳನ್ನು ತೆಗೆದುಕೊಂಡು ಬಂದು ಬಿತ್ತನೆ ಮಾಡೋದಕ್ಕೆಲ್ಲ ತಯಾರಿಯನ್ನು ನಡೆಸಿಬಿಟ್ಟಿದ್ದಾರೆ. ಆದರೆ ಮಳೆಯೇ ಆಗ್ತಾ ಇಲ್ಲ ಅಂತ ಸದ್ಯ ಕೇಳ್ತಾ ಇರೋದು. ಮೇ 26ನೇ ತಾರೀಕಿಗೆ ಬರ್ತಿತ್ತು ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ, ನಾವು ಚರ್ಚೆ ಮಾಡಿದ್ವಿ, ಅಂಡೋಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಈ ಮುಂಗಾರು ಮಾರುತಗಳು ಪ್ರಬಲವಾಗಿ 6 ದಿನಗಳ ಮೊದಲೇ ಬಂದ್ಬಿಟ್ಟಿವೆ ಅಂಡೋಮಾನ್ ನಿಕೋಬಾರ್ಗೆ ಅಂತ ನಾವೆಲ್ಲ ಹೇಳಿದ್ವಿ. ಈ ಅಂಡೋಮಾನ್ ನಿಕೋಬಾರ್ಗೆ ಬಂದಂತಹ ಈ ಮಾರುತಗಳು ಏನಾಯಿತು ಅಂತ ಹೇಳಿದ್ರೆ, ಅರಬ್ಬಿ ಸಮುದ್ರದಲ್ಲಿ ಆ ಮಾರುತಗಳ ಬಲ ಕುಸಿದು ಹೋಗ್ಬಿಡುತ್ತೆ. ಅಂಡೋಮಾನ್ ನಿಕೋಬಾರ್ಗೆ 6 ದಿನಗಳ ಮೊದಲು ಬಂತು. ಅದಾದ ನಂತರ ಅರಬ್ಬಿ ಸಮುದ್ರಕ್ಕೆ ಬಂದಾಗ ಆ ಮಾನ್ಸೂನ್ ಮಾರುತಗಳ ಪ್ರಬಲ ಶಕ್ತಿ ಏನಿತ್ತು ಅದೆಲ್ಲವೂ ಕೂಡ ತಡವಾಗಿ ಹೋಯಿತು. ಇದೀಗ 3 ದಿನಗಳ ತಡವಾಗಿ ಕೇರಳಂಗೆ ಇದು ಪ್ರವೇಶವನ್ನು ಮಾಡಿದೆ. 2ರಿಂದ 3 ದಿನಗಳಲ್ಲಿ ಕರ್ನಾಟಕಕ್ಕೆ ಅಂದರೆ ಪ್ರವೇಶ ಮಾಡಬಹುದು ಅಂತ, ಅಂದರೆ 6ರಿಂದ 7ನೇ ತಾರೀಕಿನ ಒಳಗಾಗಿ ಕರ್ನಾಟಕಕ್ಕೆ ಮುಂಗಾರು ಪ್ರವೇಶ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇದರ ಭಾಗವಾಗಿ ಉಡುಪಿ ಆಗಿರ್ಬೋದು, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಗೋವಾ, ಪಕ್ಕದ ಗೋವಾ ರಾಜ್ಯ ಆಗಿರ್ಬೋದು, ಮಹಾರಾಷ್ಟ್ರ, ಈ ಎಲ್ಲ ಭಾಗಗಳಲ್ಲೂ ಕೂಡ ಇನ್ನು ಮುಂದೆ ಮಳೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಈ ಮಳೆಗೆ ಎಲ್ ನೀನೋ ಅಥವಾ ಹಿಂದೂ ಮಹಾಸಾಗರದ ಈ ಬೆಳವಣಿಗೆಗಳು ಏನಾಗುತ್ತೆ ಅಂತ ಅಂದರೆ, ಈಗ ಬರ್ತಾ ಇರುವಂತಹ ಡೀಟೇಲ್ಸ್ನ ಪ್ರಕಾರ ಹವಾಮಾನ ಇಲಾಖೆಯವರು ಹೇಳಿದ್ದಾರೆ, ನಮ್ಮ ಪ್ರಿಡಿಕ್ಟ್ ಏನಿದೆ ಈ ವರ್ಷ ಆಗಬಹುದಾದಂತಹ ಮುಂಗಾರು ಮಳೆಗಿಂತಲೂ ಕೂಡ ಆ ಪ್ರಿಡಿಕ್ಟ್ನ ಪ್ರಕಾರ ಕಡಿಮೆ ಮಳೆ ಆಗುತ್ತೆ ಅಂತ ಈಗಾಗಲೇ ಅಂದಾಜು ಕೊಟ್ಟಿದ್ದಾರೆ. ಏನಾಗುತ್ತೆ ನೋಡೋಣ. ಮತ್ತೊಂದು ಬೆಳವಣಿಗೆ, ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತದ ಭೀತಿ ಎದುರಾಗಿದೆ. ವಾಯುಭಾರದ ಕುಸಿತದ ಭೀತಿ ಏನಿದು? ಪೂರ್ವ ಮಧ್ಯ ಅರಬ್ಬಿ ಸಮುದ್ರದಲ್ಲಿ ತೀವ್ರ ಸ್ವರೂಪದ ಸೈಕ್ಲೋನಿಕ್ ಮತ್ತು
ಸರ್ಕ್ಯುಲೇಷನ್ ಆಗ್ತಾ ಇದೆ. ಸೈಕ್ಲೋನಿಕ್ ಮತ್ತು ಸರ್ಕ್ಯುಲೇಷನ್ ಆಗ್ತಾ ಇದೆ. ಸಮುದ್ರ ಮಟ್ಟದಿಂದ 3.1 ಕಿಲೋಮೀಟರ್ ಎತ್ತರದಲ್ಲಿ ಸುಳಿಮಳೆ ಮಾರುತಗಳೆಲ್ಲ ಕೇಂದ್ರೀಕೃತ ಆಗ್ತಾ ಇದೆ. ಈ ಬೆಳವಣಿಗೆಗಳಿಂದ ಅರಬ್ಬಿ ಸಮುದ್ರದ ತೇವಾಂಶ ಎಲ್ಲ ಕರ್ನಾಟಕದ ಭೂಭಾಗಕ್ಕೆ ಎಂಟ್ರಿ ಕೊಡ್ತಾ ಇದೆ. ಹೀಗಾಗಿ ಮುಂಗಾರು ಪವನಗಳ ಜೊತೆಗೆ ವಾಯುಭಾರ ಕುಸಿತ ಸೇರಿ ಮಳೆ ಆಗುತ್ತೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಪೂರ್ವ ಮಧ್ಯ ಅರಬ್ಬಿ ಸಮುದ್ರ ಕರ್ನಾಟಕ ಕರಾವಳಿ ತೀರದ ವಾತಾವರಣವನ್ನು ಅಲ್ಲಿ ತೆಗೆದುಕೊಂಡು ಬರುತ್ತೆ. ಹೀಗಾಗಿ ಅಲ್ಲಿ ಸೃಷ್ಟಿಯಾಗಿರುವಂತಹ ಚಂಡಮಾರುತಗಳು ಕರ್ನಾಟಕಕ್ಕೆ ಮಳೆಯನ್ನು ತೆಗೆದುಕೊಂಡು ಬರ್ತಾರೆ ಅಂತ. ಅಂದರೆ ಈ ಸೈಕ್ಲೋನಿಕ್ ಸರ್ಕ್ಯುಲೇಷನ್ ಅಂತ ಹೇಳಿದ್ರೆ ಸುಳಿಗಾಳಿ ಅಂತ. ಈ ಚಂಡಮಾರುತಗಳು ಬರ್ತವೆ ಅಂತ ನಾವೇನು ಹೇಳ್ತೀವಿ, ಚಂಡಮಾರುತ ಏನು ಸೃಷ್ಟಿಯಾಗುತ್ತೆ ಅದರ ಮೊದಲ ಭಾಗಕ್ಕೆ ನಾವೇನಂತ ಕರಿತೀವಿ, ಸೈಕ್ಲೋನಿಕ್ ಸರ್ಕ್ಯುಲೇಷನ್ ಅಂತೆಲ್ಲ ಕರೀತಾರೆ. ಇದು ಮಳೆಗೂ ಕೂಡ ಇದಕ್ಕೆ ಕನೆಕ್ಟಿವಿಟಿ ಇದೆ. ಮಳೆ ಮತ್ತು ಇದಕ್ಕೆ ಕನೆಕ್ಟಿವಿಟಿ ಇದೆ. ಹೆಂಗೆ ಕನೆಕ್ಟಿವಿಟಿ ಅಂತ ಹೇಳಿದರೆ, ಈ ಸಮುದ್ರದಲ್ಲಿ ಸುಳಿ ಸೃಷ್ಟಿಯಾಗುತ್ತಲ್ಲ, ಈ ಸುಳಿ ಸೃಷ್ಟಿಯಾದ ನಂತರ ಅದು ತನ್ನ ಸುತ್ತಮುತ್ತಲಿರುವಂಥ ಎಲ್ಲ ತೇವಾಂಶವನ್ನು ತನ್ನತ್ತ ಕೇಂದ್ರೀಕರಿಸಿಕೊಳ್ಳುತ್ತಾ ಹೋಗುತ್ತೆ. ತನ್ನತ್ತ ಕೇಂದ್ರೀಕರಿಸಿಕೊಂಡ ನಂತರ ಅಲ್ಲಿರುವಂತಹ ಜಲಾವೃತಗಳು ಮೋಡಕ್ಕೆ ಚಲನೆ ಆಗುತ್ತೆ. ಈ ಮೋಡಕ್ಕೆ ಚಲನೆ ಆದ ನಂತರ ಬಲವಾಗಿ ಎಲ್ಲವನ್ನು ಕೂಡ ಸೆಳೆದುಕೊಂಡು ಅಲ್ಲಿ ಆ ಸಾಗರದ ಮೇಲೆ ಮೋಡಗಳೆಲ್ಲ ಕ್ರಿಯೇಟ್ ಆಗುತ್ತೆ. ಮೋಡಗಳು ಕ್ರಿಯೇಟ್ ಆದ ನಂತರ ಈ ಸುರುಳಿ ಆಕಾರದಲ್ಲಿ ಹೋಗುವ ಮುಖಾಂತರ ಅದು ಮತ್ತೆ ಭೂಭಾಗಕ್ಕೆ ಬರುತ್ತೆ. ಭೂಭಾಗಕ್ಕೆ ಬರುವ ಮುಖಾಂತರ ಮಾರುತಗಳನ್ನು ತೆಗೆದುಕೊಂಡು ಬರುತ್ತೆ. ಆ ಮಾರುತಗಳು ಮಳೆಯನ್ನು ತರುತ್ತೆ ಅಂತ ಈ ಸುಳಿಯಿಂದ ಮಳೆಯಾಗುವಂತಹ ಪ್ರಯತ್ನದ ಭಾಗ ಇದು. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ, ಈ ವಿಚಾರದಲ್ಲಿ ರಾಜ್ಯದ 29 ಜಿಲ್ಲೆಗಳಿಗೆ ಹೈ ಅಲರ್ಟ್ ಘೋಷಣೆ ಮಾಡಿರೋದು. ಮುಂದಿನ 5 ರಿಂದ 7 ದಿನಗಳ ಕಾಲ ಇಡೀ ರಾಜ್ಯದಾದ್ಯಂತ ಮಳೆ ಅಂತ ಹೇಳ್ತಿದ್ದಾರೆ. ಕೊಡಗು, ಶಿವಮೊಗ್ಗ, ಹಾಸನ, ಬೇರೆ ಬೇರೆ ಜಿಲ್ಲೆಗಳು, ದಕ್ಷಿಣ ಒಳನಾಡಿನ ಮಂಡ್ಯ, ಮೈಸೂರು, ಚಾಮರಾಜನಗರ ಈ ಎಲ್ಲ ಭಾಗಗಳಿಗೂ ಕೂಡ ಮಳೆ ಆಗುತ್ತೆ ಅಂತೆಲ್ಲ ಹೇಳಿದ್ದಾರೆ. ಉತ್ತರ ಕರ್ನಾಟಕದ 11 ಜಿಲ್ಲೆಗಳಲ್ಲಿ ಗುಡುಗು ಮಿಂಚು ಸಹಿತ ಮಳೆ ಆಗುತ್ತೆ ಅಂತ ಎಲ್ಲ ಹೇಳಿದ್ದಾರೆ. ಜೂನ್ 6 ರಿಂದ 9 ಇಡೀ ಕರ್ನಾಟಕದಲ್ಲಿ ವ್ಯಾಪಕವಾದಂತಹ ವರುಣನ ಆರ್ಭಟ ಇರುತ್ತೆ ಅಂತ. ಅಣೆಕಟ್ಟುಗಳ ಒಳ ಹರಿವು ಹೆಚ್ಚಾಗುವಂಥ ನಿರೀಕ್ಷೆ ಇದೆ. ತಗ್ಗು ಪ್ರದೇಶಗಳಿಗೆಲ್ಲ ಅಲರ್ಟನ್ನು ಕೊಟ್ಟಿದ್ದಾರೆ. ಅಂದರೆ ಶಿವಮೊಗ್ಗ, ಕೊಡಗು, ಹಾಸನ, ಮಂಡ್ಯ, ಮೈಸೂರು, ಚಾಮರಾಜನಗರ ಈ ಎಲ್ಲ ಭಾಗಗಳಿಗೂ ಕೂಡ ಇದೀಗ ಎಚ್ಚರಿಕೆಯನ್ನು ಕೊಡಲಾಗಿದೆ. ಸಹಜವಾಗಿ ಜನ ಎಲ್ಲರೂ ಕೂಡ ವೇಟ್ ಮಾಡ್ತಿದ್ದಾರೆ, ಮಳೆ ಬರಬೇಕು, ಮಳೆ ಆಗಬೇಕು ಅಂತ. ಯಾಕಂದರೆ ಬಿತ್ತನೆ ಸಮಯ, ಮಳೆ ಬೇಕು ಅಂತ ಕೇಳ್ತಿದ್ದಾರೆ. ಹೀಗಾಗಿ ಮಳೆ ಆಗುತ್ತೆ ಅಂತ. ಬಟ್ ಇವೆಲ್ಲದರ ಜೊತೆಗೆ ಸರ್ಕಾರಗಳು ಕೂಡ ಈ ಸಮಯದಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಅದು ಅಣೆಕಟ್ಟು ವಿಚಾರದಲ್ಲಿ ಆಗಿರ್ಬೋದು, ತಗ್ಗು ಪ್ರದೇಶಗಳಾಗಿರ್ಬೋದು. ಇತ್ತೀಚೆಗೆ ಬೆಂಗಳೂರಿನಲ್ಲಿ ಸುರಿದಂತಹ ಒಂದು ಗಂಟೆ, ಅರ್ಧ ಗಂಟೆಯ ಮಳೆಗೆ ಯಾವ ಪರಿಪ್ರಮಾಣದಲ್ಲಿ ಹಾನಿಯನ್ನು ನಾವು ಅನುಭವಿಸಿದ್ದೀವಿ. 8 ಜನರನ್ನು ಈಗಾಗಲೇ ನಾವು ಕಳೆದುಕೊಂಡು ಬಿಟ್ಟಿದ್ದೀವಿ. ಈಗ ಮುಂಗಾರು ಪ್ರವೇಶ ಆಗಿ ಮುಂಗಾರಿನ ಮಳೆಯ ಆರ್ಭಟ ಜಾಸ್ತಿ ಆಗಿಬಿಟ್ರೆ ಏನಾಗುತ್ತೆ ಅಂತ ಬೆಳಗಾವಿ, ಧಾರವಾಡ, ಹಾವೇರಿ, ಗದಗ್, ಬಾಗಲಕೋಟೆ, ವಿಜಯಪುರ, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ ಎಲ್ಲ ಭಾಗಗಳಲ್ಲೂ ಕೂಡ ಅಂದರೆ ಬಿಸಿ ಗಾಳಿ ಬೀಳಬಹುದು ಅಂತೆಲ್ಲ ಹೇಳಿದ್ದಾರೆ. ಒಟ್ಟು 29 ಜಿಲ್ಲೆಗಳಿಗೆ ಇಂಥದ್ದೊಂದು ಹೈ ಅಲರ್ಟ್ ಇದೆ. ಅಲ್ಲಿಯ ಆಡಳಿತ ಅಥವಾ ಅಲ್ಲಿಯ ಅಧಿಕಾರಿಗಳೆಲ್ಲವೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ಮಳೆಗಂತೂ ರೈತರು ನಿರೀಕ್ಷೆಯಿಂದ ಕೂತಿದ್ದಾರೆ. ನೋಡೋಣ ಏನಾಗುತ್ತೆ ಈ ವಿಚಾರದಲ್ಲಿ ಅಂತ. ಮತ್ತೊಂದು ಬೆಳವಣಿಗೆ ಈ ವಿಚಾರದಲ್ಲಿ ಆಗಿದ್ದು ಅಂತ ಹೇಳಿದರೆ, ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುತ್ತೆ ಅಂತ ಅವರು ಹೇಳಿರೋದು. 60 ಕಿಲೋಮೀಟರ್ ವೇಗದಲ್ಲಿ ಬೀಸುತ್ತೆ ಅಂತ. ಮಳೆ ಮಾತ್ರವಲ್ಲ, ಪ್ರಾಣವನ್ನು ತೆಗೆಯಬಲ್ಲ, ಪ್ರಾಣಾಪಾಯವನ್ನು ತರಬಲ್ಲಂತಹ ಒಂದು ಬಲಿಷ್ಠ ಬಿರುಗಾಳಿಯ ಭೀತಿ ಇದೆ ಅಂತ ಅವರು ಹೇಳಿದ್ದಾರೆ. ಮತ್ತೊಂದು ಕಡೆ ಉತ್ತರ ಒಳನಾಡಿನಲ್ಲಿ ಗಂಟೆಗೆ 50 ರಿಂದ 60 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುತ್ತೆ. ಬೃಹತ್ ಮರಗಳು, ವಿದ್ಯುತ್ ಕಂಬಗಳು ಉರುಳುವ ಅಪಾಯ ಇರುತ್ತೆ. ಗುಡುಗು ಮಿಂಚು ವೇಳೆ ಮರದ ಕೆಳಗೆ ಆಶ್ರಯವನ್ನು ಪಡಿಬಾರದು ಅಂತೆಲ್ಲ ಸೂಚನೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ 30 ರಿಂದ 40 ಕಿಲೋಮೀಟರ್ ವೇಗದ ಗಾಳಿ ಸಹಿತ ಭಾರಿ ಮಳೆ ಆಗಬಹುದು ಅಂತ ನಿರೀಕ್ಷೆ ಇದೆ. ಬೈಕ್ ಸವಾರರು, ರೈತರು ಮುನ್ನೆಚ್ಚರಿಕೆ ವಹಿಸುವುದಕ್ಕೆ ಹವಾಮಾನ ಇಲಾಖೆಯವರೆಲ್ಲ ಸೂಚನೆಯನ್ನು ಕೊಟ್ಟಿದ್ದಾರೆ. ಗಂಟೆಗೆ 60 ಕಿಲೋಮೀಟರ್ ಪರಿಣಾಮ ಯಾವುದಕ್ಕೆ? ಈ ಸೈಕ್ಲೋನಿಕ್ ಸರ್ಕ್ಯುಲೇಷನ್ನ ಪರಿಣಾಮದಿಂದ ಈ ಪರಿಪ್ರಮಾಣದಲ್ಲಿ ಆಗಬಹುದು, ಬಿರುಗಾಳಿ ಎಲ್ಲ ಬೀಸಬಹುದು. ಹೀಗಾಗಿ ಎಚ್ಚರಿಕೆಯಿಂದ ಇರಬೇಕು ಅಂತ. ನೀವು ನೋಡಿ, ಬೆಂಗಳೂರಿನ ಬೆಸ್ಟ್ ಎಕ್ಸಾಂಪಲ್ ತೆಗೆದುಕೊಳ್ಳಿ. ಇತ್ತೀಚೆಗೆ ವಿಜಯನಗರದಲ್ಲಿ ಆದಂತಹ ಒಂದು ಕಂಪೌಂಡ್ ಗೋಡೆ ಕುಸಿತ. ಅಲ್ಲಿ ಒಬ್ಬ ವ್ಯಕ್ತಿ ಆಟೋದಲ್ಲಿದ್ದರು, ಆಟೋದ ಮೇಲೆ ಕಂಪೌಂಡ್ ಗೋಡೆ ಕುಸಿದ್ಬಿಡ್ತು. ಏಕಾಏಕಿ ಘಟನೆಯಲ್ಲಿ ಮೃತಪಟ್ಟರು. ಬೌರಿಂಗ್ ಆಸ್ಪತ್ರೆಯಲ್ಲಿ ಆದಂತಹ ಘಟನೆಯನ್ನು ತೆಗೆದುಕೊಳ್ಳಿ. ಏನೋ ಮಳೆ ಆಗ್ತಾ ಇದೆ, ಆಶ್ರಯವನ್ನು ಪಡೆದುಕೊಳ್ಳಬೇಕು ಅಂತ ಅವರೆಲ್ಲ ಕಂಪೌಂಡ್ ಬಾಜು ನಿಂತಿದ್ರು. ಒಂದು 7 ಜನ ಏಕಾಏಕಿಯಾಗಿ ಘಟನೆಯಲ್ಲಿ ಮೃತಪಟ್ಟರು. ಯಾರೋ ಮಳೆ ಬರ್ತಾ ಇದೆ, ಈ ಮಳೆಯಿಂದ ರಕ್ಷಣೆ ತೆಗೆದುಕೊಳ್ಳಬೇಕು ಅಂತ ರೈತರೆಲ್ಲ ಗಿಡ ಮರಗಳ ಕಡೆಗೆಲ್ಲ ನಿಂತಿದ್ದಾರೆ. ಯಾವ ಮರ, ಯಾವ ಗಿಡ, ಯಾವ ಸಮಯಕ್ಕೆ ಬೀಳುತ್ತೆ, ಯಾವುದು ಗಟ್ಟಿ ಇದೆ, ಯಾವುದು ಪೊಳ್ಳಿದೆ, ಯಾವುದು ಕೂಡ ಗೊತ್ತಿರಲ್ಲ. ಹೀಗಾಗಿ ಹವಾಮಾನ ಇಲಾಖೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದೆ. ಅಂತಹ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಗಿಡ ಮರಗಳು, ಈ ಪಾಳು ಬಿದ್ದಂತಹ ಕಂಪೌಂಡ್ಗಳು, ಗೋಡೆಗಳು ಎಲ್ಲೂ ಕೂಡ ನೀವು ನಿಲ್ಲಬಾರದು ಅಂತ ಅವರೊಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮತ್ತೊಂದು ಬೆಳವಣಿಗೆ ಏನು ಅಂತೇಳಿದರೆ, ಬೆಂಗಳೂರಿಗೆ 2 ದಿನ ರೇನ್ ಅಲರ್ಟ್ ಕೊಟ್ಟಿರುವುದು. ಮಳೆಯ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ರಾಜಧಾನಿ ಬೆಂಗಳೂರಿಗೆ. ಸಿಲಿಕಾನ್ ಸಿಟಿಯಲ್ಲಿ ಮುಂದಿನ 2 ದಿನ ಸಂಜೆ ಅಥವಾ ರಾತ್ರಿ
ಭಾರೀ ಮಳೆ ಸುರಿಯುತ್ತೆ ಅಂತ ಹೇಳಿದ್ದಾರೆ. ಮೋಡ ಕವಿದ ವಾತಾವರಣ ಇರುತ್ತೆ, 31 ಡಿಗ್ರಿಗೆ ಗರಿಷ್ಠ ತಾಪಮಾನ ಇಳಿಯುತ್ತೆ ಅಂತ ಹೇಳಿದ್ದಾರೆ. ನಗರದ ರಸ್ತೆಗಳಲ್ಲಿ ನೀರು ನಿಲ್ಲುವ ಸಾಧ್ಯತೆ ಇದೆ. ವಾಹನ ಸವಾರರಿಗೆ ನೀವು ಬೆಂಗಳೂರಿನ ಮಳೆ ಅಂತ ಹೇಳಿದರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಮಳೆ ಬಂದುಬಿಟ್ರೆ ಇದು ರಸ್ತೆನ ಯಾವ ಕಡೆ ಹೋಗಬೇಕು ಅನ್ನೋದು ಕೂಡ ವಾಹನ ಸವಾರರಿಗೆ ಗೊತ್ತಾಗಲ್ಲ. ತಗ್ಗು ಗುಂಡಿಗಳು, ಚರಂಡಿಗಳು ಬ್ಲಾಕ್ ಆಗಿರೋದು, ರಾಜಕಾಲುವೆಗಳು ಬ್ಲಾಕ್ ಆಗಿರೋದು, ಹೂಳು ಹಾಗೇ ತುಂಬಿಕೊಂಡ್ಬಿಟ್ಟಿದೆ. ನಾವು ಮಳೆಗೆ ಸಿದ್ಧರಾಗಿದ್ದೀವಿ ಅಂತ JB ಅವರು ಹೇಳ್ತಾರೆ. ಮಳೆ ಬಂದಾಗ ಅಥವಾ ಮರಗಿಡಗಳು ಧರೆಗುರುಳಿದಾಗ ಬಂದಾಗ ಅವರು ಅದನ್ನು ಮಾರನೇ ದಿನ ಎತ್ಕೊಂಡು ಹೋಗೋದಕ್ಕೆ ಬರ್ತಾರೆ. ಹಾನಿಯಾಗುವ ತನಕವೂ ಕೂಡ ಎಲ್ಲ ಸುಮ್ಮನೆ ಇರೋದನ್ನು ನಾವು ನೋಡಿದ್ವಿ. ಇದು ಬೆಂಗಳೂರಿನ ಪರಿಸ್ಥಿತಿ. ಬೆಂಗಳೂರಿನಲ್ಲಿ 2 ರೀತಿಯ ಒಂದು ಪ್ರವಾಹ ಇದೆ. ಪ್ರವಾಹ ಅಂತ ಹೇಳಿದರೆ ನಿಮಗೆ ನದಿಯ ತೀರದಲ್ಲಿದ್ದಾಗ ಆ ಪ್ರವಾಹ ಆಗೋದು ಬೇರೆ. ಈ ಕೃಷ್ಣ ಪ್ರವಾಹ ಆಗುತ್ತೆ, ಬಾಗಲಕೋಟೆ ಬಿಜಾಪುರದ ಜನ ಅದನ್ನು ಅನುಭವಿಸ್ತಾರೆ, ಇದು ಬೇರೆ. ಆದರೆ ಬೆಂಗಳೂರಿನಲ್ಲಿ ಪ್ರವಾಹ ಆಗುತ್ತೆ, ಅದು ನಗರ ಪ್ರವಾಹ. ಬೆಂಗಳೂರಿಗೆ ನೀವು ತಾಗಿಕೊಂಡು ಯಾವುದೋ ನದಿ ಇಲ್ಲ, ನದಿ ವೃಷಭಾವತಿ ಇತ್ತು, ಅದನ್ನು ಕೆಂಗೇರಿ ಮೋರಿ ಅಂತ ನಾವೆಲ್ಲ ಮಾಡಿಬಿಟ್ಟಿದ್ವಿ, ಆ ಪರಿಸ್ಥಿತಿ ಬೇರೆ. ಆದರೆ ಬೆಂಗಳೂರಿಗೆ ಯಾವುದೇ ನದಿ ಸಮುದ್ರ ಹತ್ತಿರ ಇಲ್ಲದೇ ಇದ್ದಾಗಲೂ ಕೂಡ ಬೆಂಗಳೂರಿನಲ್ಲಿ ನಗರ ಪ್ರವಾಹ ಉಂಟಾಗುತ್ತೆ. ಯಾಕಂದರೆ ಎತ್ತರದ ಭಾಗದಿಂದ ತಗ್ಗು ಪ್ರದೇಶಕ್ಕೆ ನೀರು ಏಕಾಏಕಿಯಾಗಿ ಹರಿದು ಬರುತ್ತೆ. ಆ ನೀರು ಎಲ್ಲಿ ಹೋಗಬೇಕು, ಯಾವ ಮಾರ್ಗವೂ ಕೂಡ ಇಲ್ಲ. ಈ ಪ್ರವಾಹವನ್ನು ಎದುರಿಸುವುದಕ್ಕೆ ಸ್ಥಳೀಯ ಆಡಳಿತಗಳು ಸಿದ್ಧ ಆಗಬೇಕು. ಹೀಗಾಗಿ ಬೆಂಗಳೂರಿನಲ್ಲಿ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆಯವರು ಹೇಳಿದ್ದಾರೆ. ನೋಡೋಣ ಏನಾಗುತ್ತೆ, ಯಾವ ಪರಿಪ್ರಮಾಣದಲ್ಲಿ ಮಳೆ ಆಗುತ್ತೆ ಅಂತ. ಇದು ಜೀ ಕನ್ನಡ ನ್ಯೂಸ್ DNA 2ನೇ ಸುದ್ದಿ. 3ನೇ ಸುದ್ದಿ ವೆಸ್ಟ್ ಬೆಂಗಾಳ ಪೊಲಿಟಿಕ್ಸ್ ಬಗ್ಗೆ ಇದೆ. ನೀವು ಯಾವುದೇ ಒಂದು ರಾಜಕೀಯ ಪಕ್ಷ, ರಾಜಕೀಯ ವ್ಯಕ್ತಿ, ಅವರಿಗೆಲ್ಲ ಅಧಿಕಾರ ಇದ್ದಾಗನೇ ಬೆಲೆ. ಅಧಿಕಾರ ಕಳೆದುಕೊಂಡಾಗ ಸಹಜವಾಗಿ ಆಕ್ರೋಶ, ಅಸಮಾಧಾನ, ಭಿನ್ನಾಭಿಪ್ರಾಯ, ಅದು ಯಾವುದೇ ಪಾರ್ಟಿ ಆಗಿರಲಿ. ಈಗ ನೀವು ಕರ್ನಾಟಕದ BJP ಅಂತ ತೆಗೆದುಕೊಳ್ಳಿ, ಅಧಿಕಾರ ಇದ್ದಾಗ ಒಗ್ಗಟ್ಟು, ಅಧಿಕಾರ ಹೋದ ತಕ್ಷಣ ಭಿನ್ನಾಭಿಪ್ರಾಯ. ಅದೇ ರೀತಿಯಾಗಿ TMC ಇಲ್ಲಾಗಿದೆ. ಸುದೀರ್ಘ 3 ಅವಧಿಗಳಿಗೆ 15 ವರ್ಷಗಳ ಕಾಲ ಮಮತಾ ಬ್ಯಾನರ್ಜಿ ವೆಸ್ಟ್ ಬೆಂಗಾಳದ ಮುಖ್ಯಮಂತ್ರಿ ಆಗಿದ್ದರು. ಎಲ್ಲ ಶಾಸಕರು, ನಾಯಕರು, ಮುಖಂಡರು, ಕಾರ್ಯಕರ್ತರು ಎಲ್ಲರೂ ಕೂಡ ದೀದಿಯವರ ಹತೋಟಿಯಲ್ಲಿದ್ದರು. ಎಲ್ಲವೂ ನಿಯಂತ್ರಣ ಆಗ್ತಾ ಇತ್ತು. ಅಧಿಕಾರ ಹೋಯಿತು, ಹೀನಾಯವಾಗಿ ಸೋತ್ಬಿಟ್ರು TMC ಅವರು ವೆಸ್ಟ್ ಬೆಂಗಾಳದಲ್ಲಿ. ಇವತ್ತು TMC ಇಬ್ಬಾಗ ಆಗಿಬಿಡ್ತಾ ಇದೆ. 2019, 2022ರಲ್ಲಿ ಮಹಾರಾಷ್ಟ್ರದ ಬೆಳವಣಿಗೆಗಳನ್ನು ನೆನಪು ಮಾಡಿಕೊಳ್ಳಿ. NCP ಮತ್ತು ಶಿವಸೇನೆ. ನನ್ನದು ಒರಿಜಿನಲ್ NCP ಅಂತ ಅಜಿತ್ ಪವಾರು, ನನ್ನದು ಒರಿಜಿನಲ್ ಶಿವಸೇನೆ ಅಂತ ಏಕನಾಥ್ ಶಿಂದೆ ಅವರು ಬಂದಿದ್ದರು. ಅದೇ ಮಾದರಿಯಲ್ಲಿ ಪಶ್ಚಿಮ ಬಂಗಾಳದ ರಾಜಕಾರಣದಲ್ಲಿ ಬೆಳವಣಿಗೆಗಳಾಗ್ತಾ ಇದೆ. ಹಾಗಾದರೆ ಏನಾಗ್ತಿದೆ ಪಶ್ಚಿಮ ಬಂಗಾಳದಲ್ಲಿ? ದೀದಿ ಅವರ ಕೋಟೆ ಛಿದ್ರ ಆಗೋದಕ್ಕೆ ಆದಂತಹ ಕಾರಣಗಳೇನು? ಡೀಟೇಲ್ಸ್ ನೋಡ್ತಾ ಹೋಗೋಣ. ದೀದಿ ಕೋಟೆಗೆ ದೊಡ್ಡ ಬಿರುಕು ಬಿದ್ದುಬಿಟ್ಟಿದೆ. ದೀದಿ ಕೋಟೆಗೆ ಒಂದು ಬಿರುಕು ಬಿದ್ದುಬಿಟ್ಟಿದೆ. ಒಂದು ಘಟನೆ ಆಗಿದೆ, ಇನ್ಸಿಡೆಂಟ್ ಆಯಿತು. ಏನದು? ಮಮತಾ ಬ್ಯಾನರ್ಜಿ ಅವರಿಗೆಲ್ಲ ಶಾಕ್ ಕೊಟ್ಟಿದ್ದಾರೆ. ಶಾಸಕಾಂಗ ಪಕ್ಷ ಇಬ್ಬಾಗ ಆಗಿದೆ. ಇದೀಗ ಋತುಬ್ರತ್ ಬ್ಯಾನರ್ಜಿ ಅಧಿಕೃತ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಅವರಿಗೆಲ್ಲ ಸ್ಪೀಕರ್ ಅತೀಂದ್ರ ಬೋಸ್ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟು 60 ಶಾಸಕರ ಬೆಂಬಲ ಇದೆ ಅಂತ ಋತುಬ್ರತ್ ಬ್ಯಾನರ್ಜಿ ಎಲ್ಲ ಹೇಳಿದರು. ಹೀಗಾಗಿ ಬಂಗಾಳ ವಿಧಾನಸಭೆಯಲ್ಲಿ ಮಮತಾ ಬಣ ಏನಿದೆ ಪ್ರತಿಪಕ್ಷ ಸ್ಥಾನವನ್ನೆಲ್ಲ ಕಳೆದುಕೊಂಡರು. ನೀವು 2026 ಚುನಾವಣೆಯಲ್ಲಿ TMC 80 ಸ್ಥಾನ, 208 BJPಗೆ ಬಂತು. ಅವಾಗ ಏನಾಯಿತು ಬೆಳವಣಿಗೆ ಅಂತ ಹೇಳಿದರೆ, ಅನೇಕ ಜನ ತಳಮಟ್ಟದ ನಾಯಕರು, ಕಾರ್ಯಕರ್ತರು, ಮುಖಂಡರುಗಳ ಬಂಧನ ಆಯಿತು. ಬೇರೆ ಬೇರೆ ಪ್ರಕರಣಗಳೆಲ್ಲ ಆಗ್ತಾ ಹೋಯಿತು. ಹೀಗಾಗಿ ಅವರಿಗೆಲ್ಲ ಭೀತಿ ಶುರುವಾಯಿತು. ಈ ಭೀತಿಯ ಶುರುವಾದ ನಂತರ ಮೇ 20ನೇ ತಾರೀಕಿಗೆ ಒಂದು ಬೆಳವಣಿಗೆ ಆಗುತ್ತೆ. ಏನು? ಸುವೇಂದ್ರ ಚಟ್ಟೋಪಾಧ್ಯಾಯ ಅನ್ನೋರನ್ನು ವಿಪಕ್ಷ ನಾಯಕರನ್ನಾಗಿ ಮಾಡ್ತಾರೆ. ಈ ಚಟ್ಟೋಪಾಧ್ಯಾಯ ಅವರನ್ನು ವಿಪಕ್ಷ ನಾಯಕರಾಗಿ ಘೋಷಣೆ ಮಾಡಿದಂತಹ ಸಮಯದಲ್ಲಿ ಇವರಿಗೆಲ್ಲರಿಗೂ ಕೂಡ ಶಾಸಕರ ಬೆಂಬಲ ಇದೆ ಅಂತ ಸ್ಪೀಕರಿಗೆ ಒಂದು ಪತ್ರವನ್ನು ಕೂಡ ಕೊಡ್ತಾರೆ. ಇವರು ಯಾರು? TMC, ಮಮತಾ ಅವರ ಬಣ. ಅದರಲ್ಲಿ ಅಭಿಷೇಕ್ ಬ್ಯಾನರ್ಜಿ ಅವರ ಸಹಿ ಇರುತ್ತೆ ಅಂತ ಆರೋಪ ಇರೋದು. ಆದರೆ ಸ್ಪೀಕರ್ಗೆ ಏನು ಪತ್ರವನ್ನು ಕೊಡ್ತಾರೆ ಇವರು, ಆ ಪತ್ರದಲ್ಲಿ ಹೆಸರುಗಳನ್ನು ಬ್ಲಾಕ್ ಅಕ್ಷರಗಳಲ್ಲಿ ಬರೆದು ನಮ್ಮ ಸೈನ್ಗಳನ್ನು ನಕಲು ಮಾಡಲಾಗಿದೆ ಅಂತ ಹೇಳಿ ಋತುಬ್ರತ್ ಬ್ಯಾನರ್ಜಿ, ಈ ಶಾಸಕ ಏನಿದ್ದಾರೆ, ಗಂಭೀರವಾದಂಥ ಆರೋಪ ಮಾಡ್ತಾರೆ. ಈ ಋತುಬ್ರತ್ ಬ್ಯಾನರ್ಜಿಯ ಜೊತೆಗೆ ಸಂದೀಪನ್ ಸಹ ಕೂಡ ದೂರನ್ನು ಕೊಟ್ಟರು. ಇದು TMCಲಿ ಆದಂಥ ಮೊದಲ ಬೆಳವಣಿಗೆ. ನಕಲಿ ಸಹಿಗಳನ್ನು ಮಾಡಿದ್ದಾರೆ ಅಂತ ಮೊದಲ ಆರೋಪ ಬಂತು. ಈ ಸಹಿ ಫೋರ್ಜರಿ ಆರೋಪ ಬಂದ ತಕ್ಷಣ ಏನು ಮಾಡಿದ್ರು ಸುವೇಂದು ಅಧಿಕಾರಿ, ಇದನ್ನು CID ತನಿಖೆ ಕೊಡ್ತೀನಿ, CID ಅವರು ತನಿಖೆ ಮಾಡಲಿ, ಏನಾಗಿದೆ ಅಂತ ನೋಡೋಣ ಅಂತ ಅವರು ತನಿಖೆ ಕೊಟ್ಟುಬಿಟ್ರು. ತನಿಖೆಗೆ ಕೊಟ್ಟ ತಕ್ಷಣ ಏನು ಮಾಡ್ತು, TMCಯ ಈ ಮಮತಾ ಬಣ, ಅಭಿಷೇಕ್ ಬ್ಯಾನರ್ಜಿ ಅವರೆಲ್ಲ ಏನು ಮಾಡಿದ್ರು, ಈ ಋತುಬ್ರತ್ ಎನ್ನುವಂತಹ ಶಾಸಕನನ್ನು ಪಾರ್ಟಿಯಿಂದನೇ ಉಚ್ಚಾಟನೆ ಮಾಡಿಬಿಟ್ರು. ಪಾರ್ಟಿಯಿಂದ ಉಚ್ಚಾಟನೆ ಮಾಡಿದ್ರು. ಆ ವ್ಯಕ್ತಿ ಅಷ್ಟೇ ಸುಮ್ಮನೆ ಕೂತ್ಕೊಳ್ಳಿಲ್ಲ, ಸಭೆಗಳನ್ನು ಮಾಡಿದ್ರು. ಅತೃಪ್ತ ಶಾಸಕರನ್ನು ಸಂಪರ್ಕಕ್ಕೆ ತೆಗೆದುಕೊಂಡ್ರು. ಆ ಸಂಪರ್ಕಕ್ಕೆ ತೆಗೆದುಕೊಂಡಿದ್ದರ ಪರಿಣಾಮವಾಗಿ 58 ಜನ ಶಾಸಕರು ಏನಾದರೂ ಋತುಬ್ರತ್ ಅವರ ಪಾರ್ಟಿ ಅಂದರೆ ಅವರ ಬಣದ ಕಡೆಗೆ ಬಂದ್ಬಿಟ್ರು. ಆದರೆ ನೀವು 80ರ ಪೈಕಿ 58 ಬಂತು ಅಂತ ಹೇಳಿದ್ರೆ ಇಡೀ ಒಂದು ಬಣವೇ ಬಂದಂಗ. ಅವರು ಪಕ್ಷಾಂತರ ನಿಷೇಧ ಕಾಯ್ದೆಯಿಂದನೂ ಕೂಡ ದೂರ ಆಗಿಬಿಟ್ರು. ಅದಕ್ಕೆ ಬೇರೆ ಬೇರೆ ಅಂಕಿಅಂಶಗಳು ಕೂಡ ಅವರ ಪರವಾಗಿತ್ತು. ಇದು ಬೇಸಿಕಲಿ ಪಶ್ಚಿಮ ಬಂಗಾಳದಲ್ಲಿ ಆದಂತಹ ಮೊದಲ ಬೆಳವಣಿಗೆ. ಈ ಬೆಳವಣಿಗೆಯಿಂದ ಇದೀಗ ಏನಾಗಿದೆ ಅಂತ ಹೇಳಿದರೆ, ಋತುಬ್ರತ್ ಬ್ಯಾನರ್ಜಿ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಮಮತಾ ಬ್ಯಾನರ್ಜಿ ಬಣಕ್ಕೆ ಹಿನ್ನಡೆ ಆಗಿದೆ. ಇದು ಒಂದು ಬೆಳವಣಿಗೆ.
ಈ ಬಂಡಾಯಕ್ಕೆ ಸೋದರಳಿಯನ ಹಸ್ತಕ್ಷೇಪ. ಯಾರು ಸೋದರಳಿಯ? ಇದೇ ಅಭಿಷೇಕ್ ಬ್ಯಾನರ್ಜಿ. ಒಂದು ಸಂಕಷ್ಟದ ಸ್ಥಿತಿಯಲ್ಲಿ ಮಮತಾ ಬ್ಯಾನರ್ಜಿ ಇದ್ದಾರೆ. ಯಾಕೆ ಸಂಕಷ್ಟದ ಸ್ಥಿತಿ? ಅಭಿಷೇಕ್ ಬ್ಯಾನರ್ಜಿ ಸುತ್ತ ಅಧಿಕಾರ ಕೇಂದ್ರೀಕೃತ ಆಗ್ತಿದೆ ಅಂತ ಶಾಸಕರ ಅಸಮಾಧಾನ. ಚಪ್ಪಾಳೆ ತಟ್ಟಬೇಕು ಅಂತ ದೀದಿಯವರು ಆದೇಶವನ್ನು ಹೊರಡಿಸಿದ್ರು ಅಂತ. ಚಪ್ಪಾಳೆ ತಟ್ಟಬೇಕು ಅಂತ ಯಾವ ಕಾರಣಕ್ಕಾಗಿ ಚಪ್ಪಾಳೆ ತಟ್ಟಬೇಕು? ನೀವು ಸ್ವಲ್ಪ ಗಮನಿಸಿ. ಮೇ 6ನೇ ತಾರೀಕಿಗೆ ಒಂದು ಶಾಸಕರ ಸಭೆ ಆಗುತ್ತೆ ಪಶ್ಚಿಮ ಬಂಗಾಳದಲ್ಲಿ. ಈ ಶಾಸಕರ ಸಭೆಯಲ್ಲಿ ಯಾಕೆ ಸೋತ್ವಿ, ಏನು ಕಾರಣ, ಏನು ಇತ್ಯಾದಿಗಳ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು ಮಮತಾ ಬ್ಯಾನರ್ಜಿ. ಏಕಾಏಕಿಯಾಗಿ ಮಮತಾ ಬ್ಯಾನರ್ಜಿ ವೇದಿಕೆಗೆ ಬಂದ್ರಂತೆ. ವೇದಿಕೆಯಲ್ಲಿ ಭಾಷಣ ಮಾಡ್ತಾ ಅಭಿಷೇಕ್ ಬ್ಯಾನರ್ಜಿ ಪ್ರಚಾರದ ವಿಚಾರದಲ್ಲಿ ಅಚ್ಚುಕಟ್ಟಾಗಿ ಕೆಲಸ ಮಾಡಿಬಿಟ್ಟಿದ್ದಾರೆ. ಅದ್ಭುತವಾಗಿ ಕೆಲಸವನ್ನು ಮಾಡಿದ್ದಾರೆ. ಅವರ ಕೆಲಸದ ಹೊರತಾಗಿಯೂ ಕೂಡ ನಮ್ಮ ಪಾರ್ಟಿ ಸೋತಿದೆ. ಹೀಗಾಗಿ ಎಲ್ಲ ಶಾಸಕರು ಎದ್ದು ನಿಂತು ಅವರಿಗೆ ಕ್ಲಾಪ್ಸ್ ಹೊಡಿಬೇಕು, ಚಪ್ಪಾಳೆ ಹೊಡಿಬೇಕು ಅಂತ ಹೇಳಿದ್ರಂತೆ. ಅನೇಕ ಜನ ಶಾಸಕರುಗಳು ಅಭಿಷೇಕ್ ಬ್ಯಾನರ್ಜಿಯ ಪರವಾಗಿ ಮಮತಾ ಬ್ಯಾನರ್ಜಿ ಮಾತನಾಡಿದ್ದಕ್ಕೆ ಅದೇ ಸಭೆಯಲ್ಲಿ ವಿರೋಧವನ್ನು ಹೊರಹಾಕಿದ್ರಂತೆ. ಯಾವ ಕಾರಣಕ್ಕೂ ನಾವು ಚಪ್ಪಾಳೆ ಹೊಡೆಯೋದಿಲ್ಲ ಅಂತ. ಇದು ಮೊದಲ ಹಂತದಲ್ಲಿ ಅಸಮಾಧಾನಕ್ಕೆ ಕಾರಣ ಆಯಿತು. ಇದು ಒಂದು ಬೆಳವಣಿಗೆ. ಅಭಿಷೇಕ್ ಬ್ಯಾನರ್ಜಿಯವರು, ನೀವು ಸ್ವಲ್ಪ ಬ್ಯಾಕ್ ಸೈಡಿಗೆ ಹೋಗಿ. ಇವತ್ತು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗಿರುವಂಥ ಸುವೇಂದು ಅಧಿಕಾರಿ ಪಾರ್ಟಿಯನ್ನು ಬಿಟ್ಟು ಹೊರಗಡೆ ಬರುವಾಗ ಒಂದು ಮಾತು ಹೇಳಿಕೆ ಕೊಟ್ಟು ಅವರು ಬಂದಿದ್ದರು. ಏನಂತ? ಇದೊಂದು ಪ್ರೈವೇಟ್ ಲಿಮಿಟೆಡ್ ಕಾರ್ಪೊರೇಷನ್, ಇದು ಒಂದು ಕಂಪನಿ, ಇದು ದೀದಿ ಆ್ಯಂಡ್ ದೀದಿ ಫ್ಯಾಮಿಲಿಯ ಕಂಪನಿ ಇದು ಅಂತ. ಯಾಕೆ ಅಂತ ಹೇಳಿದರೆ, ಇದೇ ಮಮತಾ ಬ್ಯಾನರ್ಜಿ ತನ್ನ ಅಳಿಯನಾದಂತಹ ಅಭಿಷೇಕ್ ಬ್ಯಾನರ್ಜಿಯನ್ನು ಮುನ್ನೆಲೆಗೆ ತೆಗೆದುಕೊಂಡು ಬರ್ತಿದ್ದಾರೆ. ಅಧಿಕಾರ, ಜವಾಬ್ದಾರಿಗಳು ಎಲ್ಲವನ್ನು ಕೂಡ ಕೊಡ್ತಿದ್ದಾರೆ ಎನ್ನುವಂಥ ಗಂಭೀರ ಆರೋಪ ಬಂದಿತ್ತು. ಇವತ್ತು ವಿರೋಧ ಪಕ್ಷದ ನಾಯಕರಾಗಿರುವಂಥ ಋತುಬ್ರತ್ ಬ್ಯಾನರ್ಜಿ ಇದ್ದಾರಲ್ಲ, ಈ ಋತುಬ್ರತ್ ಬ್ಯಾನರ್ಜಿ ಒಂದು ಸಮಯದಲ್ಲಿ ಇದೇ ಮಮತಾ ಬ್ಯಾನರ್ಜಿಯವರ ಆಪ್ತರಾಗಿ ಕೆಲಸ ಮಾಡಿದಂಥ ವ್ಯಕ್ತಿ. CPIM ಅಲ್ಲಿದ್ದಂತಹ ವ್ಯಕ್ತಿ ಈತ. ಬೇರೆ ಬೇರೆ ಕಾರಣಕ್ಕಾಗಿ ಪಾರ್ಟಿಯಿಂದ ಉಚ್ಚಾಟನೆ ಮಾಡ್ತಾರೆ. ಯಾವ ಕಾರಣಕ್ಕಾಗಿ ಅಂತ ಡೀಟೇಲ್ಸಿಗೆ ಬರ್ತೀನಿ ನಾನು ಆಮೇಲೆ. ಪಾರ್ಟಿಯಿಂದ ಉಚ್ಚಾಟನೆ ಮಾಡ್ತಾರೆ. ಅದಾದ ನಂತರ 2013ರಲ್ಲಿ ಇದೇ ಮಮತಾ ಬ್ಯಾನರ್ಜಿ ಅವರ ನೇತೃತ್ವದಲ್ಲಿ ಋತುಬ್ರತ್ ಬ್ಯಾನರ್ಜಿ ಪಾರ್ಟಿಯನ್ನು ಸೇರ್ತಾರೆ. ಯಾವುದು? TMCನ ಸೇರಿ ರಾಜ್ಯಸಭೆಗೆ ಹೋಗ್ತಾರೆ. ಈ ಬಾರಿ ವಾಪಸ್ ಅವರನ್ನು ವಿಧಾನಸಭೆಗೆ ಕರೆಸ್ಕೊಂಡು ಬಂದರು. ಇದೀಗಲೂ ಕೂಡ ಋತುಬ್ರತ್ ಬ್ಯಾನರ್ಜಿ ಹೇಳ್ತಾ ಇದ್ದಾರೆ. ಏನಂತ ನೀವು ಗಮನಿಸಿ. ನಮ್ಮ ಆಕ್ಷೇಪ ಇರೋದು ಅಭಿಷೇಕ್ ಬ್ಯಾನರ್ಜಿ ಅವರ ವಿರುದ್ಧ. ಅಭಿಷೇಕ್ ಬ್ಯಾನರ್ಜಿ ಅವರನ್ನ ಹೊರಗಿಟ್ರೆ ನಾವು ಮಮತಾ ಅವರ ನಾಯಕತ್ವವನ್ನು ಒಪ್ಪಿಕೊಳ್ತೀವಿ. ಇವತ್ತು ಕೂಡ ನಾವು ಚುನಾವಣೆ ಗೆಲ್ಲುವುದಕ್ಕೆ ಮಮತಾ ಬ್ಯಾನರ್ಜಿ ಅವರೇ ಕಾರಣ. ಅವರ ನಾಯಕತ್ವದಲ್ಲಿ ಗೆದ್ದಿದ್ದೀವಿ. ಆದರೆ ಇದರ ಅರ್ಥ ಮಮತಾ ಬ್ಯಾನರ್ಜಿ ಅವರ ನಾಯಕತ್ವವನ್ನು ಒಪ್ಪಿಕೊಳ್ಳೋದಕ್ಕೆ 58 ಜನ ಶಾಸಕರು ರೆಡಿ ಇದ್ದಾರೆ. ಆದರೆ ಅಭಿಷೇಕ್ ಬ್ಯಾನರ್ಜಿಯನ್ನು ಒಪ್ಪಿಕೊಳ್ಳೋದಕ್ಕೆ ಈ ಶಾಸಕರುಗಳು ಯಾರು ಕೂಡ ರೆಡಿ ಇಲ್ಲ. ಹೀಗಾಗಿ ಒಂದು ದ್ವಂದ್ವ ನಿಲುವಿನಲ್ಲಿ ಮಮತಾ ಬ್ಯಾನರ್ಜಿ ಅವರು ಸಿಕ್ಕಾಕೊಂಡಿದ್ದಾರೆ. ಇದು ಪಶ್ಚಿಮ ಬಂಗಾಳದಲ್ಲಿ ಆಗಿರುವಂತಹ ಬೆಳವಣಿಗೆ. ಮತ್ತೊಂದು ಘಟನೆ ಏನಾಗಿದೆ ಅಂತ ಹೇಳಿದರೆ, ಈ ಸೋದರಳಿಯನ ಹಸ್ತಕ್ಷೇಪದ ಜೊತೆಗೆ ಸುವೇಂದು ಋತುಬ್ರತ್ ಆಕಸ್ಮಿಕ ಭೇಟಿಯ ಒಂದು ತಂತ್ರ ಆಗಿದೆ. ಇವರು ಭೇಟಿಯಾದರು ಅಂದರೆ ಸುವೇಂದು ಅಧಿಕಾರಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆದರು. ಮುಖ್ಯಮಂತ್ರಿ ಆದ ನಂತರ ಮೇ 22ನೇ ತಾರೀಕಿಗೆ ಇದೊಂದು ಭೇಟಿ ಆಯಿತು. ಬಂಗಾಭವನ ಅಂತ. ಏನಿದು ಬಂಗಾಭವನ? ನಮ್ದು ಹೆಂಗೆ ಕರ್ನಾಟಕದ ಭವನ ಇದೆ, ಕರ್ನಾಟಕ ಭವನ ಅಂತ ದೆಹಲಿಯಲ್ಲಿದೆ. ಪಶ್ಚಿಮ ಬಂಗಾಳದ ರಾಜಕಾರಣಿಗಳಿಗೆ ಬಂಗಾಭವನ ಅಂತ ಒಂದು ಬಂಗಾಭವನ ಇದೆ. ಅಲ್ಲಿ ಭೇಟಿ ಆಯಿತು. ಯಾಕೆ ಏನು ಅಂತ ಹೇಳಿದರೆ, ಮೇ 22ನೇ ತಾರೀಕಿಗೆ ಸುವೇಂದು ಅಧಿಕಾರಿ ತಾವು ಮುಖ್ಯಮಂತ್ರಿ ಆಗಿದ್ದಕ್ಕೆ ರಾಷ್ಟ್ರಪತಿಗಳಿಗೆ, ಪ್ರಧಾನಮಂತ್ರಿಗಳಿಗೆ, ಕೇಂದ್ರದ ನಾಯಕರಿಗೆಲ್ಲ ಧನ್ಯವಾದವನ್ನು ಹೇಳೋದಕ್ಕೆ ಹೋಗಿದ್ರಂತೆ. ಅದೇ ರೀತಿಯಾಗಿ ರಾಜ್ಯಸಭಾ ಅವಧಿ ಪ್ರಕ್ರಿಯೆ ಮುಗಿದಿದ್ದ ಕಾರಣಕ್ಕಾಗಿ ಆ ಬಂಗಾಭವನ ಖಾಲಿ ಮಾಡೋದಕ್ಕೆ ಋತುಬ್ರತ್ ಬ್ಯಾನರ್ಜಿ ಕೂಡ ಹೋಗಿದ್ರು. ಆ ಸಮಯದಲ್ಲಿ 40 ಸೆಕೆಂಡ್ಗಳ ಮಾತುಕತೆ ಆಯಿತು. ಏನಂತ? ಸುವೇಂದು ಅಧಿಕಾರಿ ಕೇಳಿದ್ರಂತೆ, ಇಲ್ಲಿ ಹಾಕಿದ್ದೀರಾ ನೀವು ಅಂತ ಕೇಳಿದ್ರಂತೆ. ಋತುಬ್ರತ್ ಬ್ಯಾನರ್ಜಿ ಹೇಳಿದ್ರು, ಇಲ್ಲ ನನ್ನ ರಾಜ್ಯಸಭೆ ಅವಧಿ ಮುಕ್ತಾಯ ಆಯಿತು, ಹೀಗಾಗಿ ಖಾಲಿ ಮಾಡೋದಕ್ಕೆ ಬಂದಿದ್ದೀನಿ, ನಮಸ್ಕಾರ ಅಂತ ನಾನು ಹೋಗ್ತೀನಿ ಅಂದ್ರಂತೆ. ಅವಾಗ ಸುವೇಂದು ಅಧಿಕಾರಿ ಹೇಳಿದ್ದಾರೆ, ನಾನು ಮುಂದೆ ನಡೆಸುವಂತಹ ರಾಜ್ಯದ ಎಲ್ಲ ಆಡಳಿತಾತ್ಮಕ ಸಭೆಗಳಿಗೆ ವಿರೋಧ ಪಕ್ಷದ ಶಾಸಕರನ್ನ ಮತ್ತು ಸಂಸದರನ್ನ ಕರಿತೀನಿ, ದಯವಿಟ್ಟು ಕೂಡ ನೀವು ಬರಬೇಕು ಅಂತ. ಅಂದರೆ ಆಡಳಿತಾತ್ಮಕ ಸಭೆಗಳಿಗೆ ವಿರೋಧ ಪಕ್ಷದ ನಾಯಕರನ್ನು ಕೂಡ ಕರೀತಾ ಇದ್ದಾರೆ, ಹೀಗಾಗಿ ನೀವು ಕೂಡ ಬರಬೇಕು ಅಂತೆಲ್ಲ ಮನವಿ ಮಾಡಿದ್ರಂತೆ. ಈ ಮನವಿ ಆದ ನಂತರ ಋತುಬ್ರತ್ ಬ್ಯಾನರ್ಜಿ ಏನು ಮಾಡಿದ್ರು, ಇದೇ ಸಿಕ್ಕಿದ್ದ ಚಾನ್ಸ್ ತಡಿ ಅಂತೇಳಿ ಅವರಿಗೆ ರಾಜ್ಯಸಭಾ ಟಿಕೆಟ್ ಕೂಡ ಮಿಸ್ ಆಗಿತ್ತು. ಇದೇ ಸಿಕ್ಕಿದ್ದ ಚಾನ್ಸ್ ಅಂತ ಮಾಧ್ಯಮಗಳ ಎದುರುಗಡೆ ಬಂದು ಒಂದು ಹೇಳಿಕೆ ಕೊಟ್ಬಿಟ್ರು. ನೋಡಿ, ಸುವೇಂದು ಅಧಿಕಾರಿ TMCಯಲ್ಲಿದ್ದರು, BJPಗೆ ಹೋಗಿ ಮುಖ್ಯಮಂತ್ರಿ ಆಗಿದ್ದಾರೆ. ಇವತ್ತು ರಾಜ್ಯದ ಅಭಿವೃದ್ಧಿಗಾಗಿ ವಿರೋಧ ಪಕ್ಷದವರನ್ನು ಕೂಡ ಸಭೆ ಕರೀತಾರಂತೆ. ಹೀಗಾಗಿ ಇದೊಂದು ಅತ್ಯುತ್ತಮವಾದ ನಡೆ ಅಂತ ಹೇಳಿ ಸುವೇಂದು ಅಧಿಕಾರಿಯವರನ್ನು ಬೆಂಬಲಿಸಿ ಈ ಋತುಬ್ರತ್ ಬ್ಯಾನರ್ಜಿ ಒಂದು ಹೇಳಿಕೆಯನ್ನು ಕೊಟ್ಟುಬಿಟ್ರು. ಯಾವಾಗ ಈ ಹೇಳಿಕೆಗಳನ್ನು ಕೊಟ್ಟರಲ್ಲ, ಆವಾಗ ತಿಕ್ಕಾಟಗಳೆಲ್ಲವೂ ಕೂಡ ಶುರುವಾಯಿತು. ಇದೊಂದು ಜಸ್ಟ್ 40 ಸೆಕೆಂಡ್ಗಳ ಬೆಳವಣಿಗೆ, 40 ಸೆಕೆಂಡ್ಗಳ ಮಾತುಕತೆ. ರಾಜಕೀಯ ವಿಶ್ಲೇಷಕರು ಏನು ಹೇಳ್ತಾ ಇದ್ದಾರೆ, ಇದೊಂದು ಜಸ್ಟ್ ನೆಪ. ಇದು ಈ ಬೆಳವಣಿಗೆ ಆಗೋದಕ್ಕೆ ಸುವೇಂದು ಅಧಿಕಾರಿ ಮತ್ತು ಋತುಬ್ರತ್ ಬ್ಯಾನರ್ಜಿಯ ನಡುವೆ ಆದಂಥ ಒಂದು ನೆಪ ಮಾತ್ರ. ಈ ನೆಪದಿಂದ ಈ ಬೆಳವಣಿಗೆಗಳಾಯಿತು ಅಂತ. ಅಂದರೆ ಸುವೇಂದು ಅಧಿಕಾರಿ TMC ಒಳಗಿದ್ದಂತಹ ಈ ಆಂತರಿಕ ಕಚ್ಚಾಟ, ಋತುಬ್ರತ್ ಬ್ಯಾನರ್ಜಿಯ ಒಂದು ಅಸಮಾಧಾನವನ್ನು ಕ್ಯಾಚ್ ಮಾಡೋದಕ್ಕೆ ಈ ಸೆಂಟೆನ್ಸ್ಗಳನ್ನು ಅಥವಾ ಈ ಮಾತುಕತೆಯನ್ನು ನಡೆಸಿದ್ರು ಅಂತ ಈಗ ಬರ್ತಾ ಇರುವಂಥ ಡೀಟೇಲ್ಸ್. ಹೀಗಾಗಿ ಅದು ಏನಾಗುತ್ತೆ ನೋಡೋಣ. ಇದೊಂದು ಬೆಳವಣಿಗೆ. ಆದರೆ ಶಿಕ್ಷಕರ ನೇಮಕಾತಿ ಅಕ್ರಮ, ಅಭಿಷೇಕ್ಗೆ ED
ಉರುಳಾಗಿರೋದು. ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿದ್ದಂತಹ ಪ್ರಕರಣ ಇದು. ಅರ್ಹರನ್ನು ಕೈಬಿಟ್ಟು ಯಾರ್ಯಾರು ಹಣ ಕೊಟ್ಟಿದ್ದಾರೆ ಅವರಿಗೆಲ್ಲ ಟೀಚರ್ಸ್ ಪೋಸ್ಟ್ಗಳನ್ನು ಕೊಟ್ಟಿದ್ದರು, ಕೋಟ್ಯಾಂತರ ರೂಪಾಯಿ ಹಣ. ಹಾಗಾದರೆ ಈ ಅಭಿಷೇಕ್ ಬ್ಯಾನರ್ಜಿಗೆ ಹೆಂಗೆ ಲಿಂಕ್ ಇದು? ಅಲ್ಲಿ ಒಬ್ಬರು ಶಿಕ್ಷಣ ಸಚಿವರು ಇದ್ದರು, ಯಾರು ಪಾರ್ಥ ಚಟರ್ಜಿ ಅಂತ, ಅಲ್ಲಿಯ ಶಿಕ್ಷಣ ಸಚಿವರು. ಪಶ್ಚಿಮ ಬಂಗಾಳದ TMC ಅಧಿಕಾರದಿದ್ದಂತಹ ಸಮಯದಲ್ಲಿ ಅವರ ಬಂಧನ ಆಗಿತ್ತು, ವಿಚಾರಣೆಯಲ್ಲೂ ಕೂಡ ಆಗಿತ್ತು. ಕೋಟ್ಯಾಂತರ ರೂಪಾಯಿ ಹಣ. ನಿನ್ನೆ ಜೂನ್ 2ನೇ ತಾರೀಕಿಗೆ ಇವರಿಗೆ ಸಮನ್ಸ್ ಜಾರಿಯಾಗಿದೆ. 15ನೇ ತಾರೀಕಿಗೆ ನೀವೆಲ್ಲ ವಿಚಾರಣೆಗೆ ಬರಬೇಕು ಅಂತ. ಈ ಅಕ್ರಮ ಹಣ ವರ್ಗಾವಣೆ ಪ್ರಕರಣ ಕೂಡ ಇದೆ. ಹೆಂಗಿದು? ಈ ಶಿಕ್ಷಕರ ನೇಮಕಾತಿ ಆಯಿತು, ಇಲ್ಲಿ ಅರ್ಹರನ್ನು ಕೈಬಿಟ್ಟು ಬೇರೆ ಬೇರೆಯವರೆಲ್ಲ ನಕಲಿ ಪೋಸ್ಟ್ಗಳನ್ನು ಸೃಷ್ಟಿ ಮಾಡಿದರು, ಅದಕ್ಕಾಗಿ ಹಣವನ್ನು ಪಡೆದುಕೊಂಡರು. ಆ ಹಣ ಎಲ್ಲಿಗೆ ಹೋಯಿತು ಅಂತ ಹೇಳಿದರೆ ಅಭಿಷೇಕ್ ಬ್ಯಾನರ್ಜಿ ಅವರ ಲಿಪ್ಸ್ ಆ್ಯಂಡ್ ಬೌಂಡ್ ಎನ್ನುವಂಥ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ಆ ಹಣ ಅಕ್ರಮವಾಗಿ ವರ್ಗಾವಣೆಯಾಗಿದೆ ಅನ್ನೋ ಕಾರಣಕ್ಕಾಗಿ ಇಡಿ ಇದನ್ನು ತನಿಖೆ ಮಾಡ್ತಾ ಇದೆ. ಇದರ ಭಾಗವಾಗಿ ಇದೀಗ ಅಭಿಷೇಕ್ ಬ್ಯಾನರ್ಜಿ ಅವರಿಗೆ ಇಡಿ ಸಮನ್ಸ್ ಕೊಟ್ಟಿದೆ. ಈಗ ನೀವು ನೋಡಿ, ಬೇರೆ ಬೇರೆ 58 ಜನ ಶಾಸಕರು ಹೋಗಿದ್ದಾರಲ್ಲ, ಅವರು 2 ಆರೋಪಗಳು. ಒಂದು, TMCಯ ನಾಯಕರುಗಳ ಮೇಲೆ, ಸಚಿವರುಗಳ ಮೇಲೆ, ಅಭಿಷೇಕ್ ಬ್ಯಾನರ್ಜಿಯ ಮೇಲೆ ಗಂಭೀರವಾದಂತಹ ಭ್ರಷ್ಟಾಚಾರದ ಆರೋಪಗಳಿದೆ. ಅನೇಕ ನಾಯಕರುಗಳ ಮೇಲೆ ಲೈಂಗಿಕ ದೌರ್ಜನ್ಯದ ಆರೋಪಗಳೆಲ್ಲವೂ ಕೂಡ ಕೇಳಿ ಬಂದಿತ್ತು. ಅದೇ ಚುನಾವಣೆಗೆ ಹಿನ್ನಡೆ ಆಗಿದ್ದನ್ನು ನಾವೆಲ್ಲ ನೋಡಿದ್ದೀವಿ. ಅದು ಕೂಡ ಒಂದು ಗಂಭೀರವಾದ ಕಾರಣವನ್ನು ಅವರು ಹೇಳ್ತಾ ಇದ್ದಾರೆ. 2ನೇ ಕಾರಣವನ್ನು ಅವರು ಹೇಳ್ತಾ ಇರುವುದು, ಅಭಿಷೇಕ್ ಬ್ಯಾನರ್ಜಿಯವರ ನಾಯಕತ್ವವನ್ನು ನಾವು ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಅಂತ. ಅಂದರೆ ನೀವು ನೋಡಿ, ಒಂದು ಕಡೆ TMCಯಲ್ಲ ಅಸಮಾಧಾನ, ಈ TMCಯ ಅಸಮಾಧಾನದ ನಡುವೆ ಇದೇ ಅಭಿಷೇಕ್ ಬ್ಯಾನರ್ಜಿ ಅವರಿಗೆ ನೋಟಿಸ್ ಜಾರಿ ಆಗಿರೋದು. ಇದು ಒಂದು ಬೆಳವಣಿಗೆ. 2ನೇದು, 2 ಪ್ರಕರಣಗಳ ವಿಚಾರಣೆ ಹಾದಿಯಲ್ಲಿ ಅಭಿಷೇಕ್ ಬ್ಯಾನರ್ಜಿ ಇದ್ದಾರೆ. ಒಂದು, ನಕಲಿ ಸಹಿಗಳನ್ನು ಮಾಡಿದ್ದಾರೆ ಅಂತ ಸುವೇಂದು ಅಧಿಕಾರಿ ನಿರ್ಮಾಣ ಮಾಡಿರುವಂತಹ CID ಒಂದು ಪ್ರಕರಣ ತನಿಖೆ ಮಾಡ್ತಾ ಇದೆ. ಇವೆಲ್ಲದರ ನಡುವೆ ಇಡಿ ಇದೀಗ ಸಮನ್ಸ್ ಜಾರಿ ಮಾಡಿರೋದು. ಒಳಗೊಳಗೆ TMCಯ ಆಂತರಿಕ ಕದನ. ಒಟ್ಟಾರೆ ಮಮತಾ ಬ್ಯಾನರ್ಜಿ ಅಧಿಕಾರ ಹೋಯಿತು. ಈ ಬೆಳವಣಿಗೆಗಳಾಗ್ತಾ ಇರೋದು, ಏನು ಮಾಡಬೇಕು ಎನ್ನುವಂತಹ ಆಲೋಚನೆಯಲ್ಲಿ ಮಮತಾ ಬ್ಯಾನರ್ಜಿ ಇದ್ದಾರೆ. ಯಾರು ಈ ಋತುವ್ರತ್ ಬ್ಯಾನರ್ಜಿ? ಹಾಗಾದರೆ ಯಾರು ಈ ವ್ಯಕ್ತಿ? ನಾನು ಆವಾಗಲೇ ಹೇಳ್ತಾ ಇದ್ದೆ, ಈ ವ್ಯಕ್ತಿ ಕಮ್ಯುನಿಸ್ಟ್ ಪಾರ್ಟಿ CPIMನಿಂದ ಬಂದಂತಹ ವ್ಯಕ್ತಿ ಈತ. ಬುದ್ಧದೇವ್ ಭಟ್ಟಾಚಾರ್ ಏನು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗಿದ್ದರು, ಅವರ ಮಾನಸ ಪುತ್ರ ಅಂತ ಹೇಳ್ತಾರೆ. CPIMನಿಂದ ಉಚ್ಚಾಟನೆಗೊಳ್ತಾರೆ. ಇವರು ಯಾಕೆ ಉಚ್ಚಾಟನೆಗೊಳ್ತಾರೆ? ಒಂದು ಇಂಟ್ರೆಸ್ಟಿಂಗ್ ಕತೆ ಇದೆ. ಏನು ಇಂಟ್ರೆಸ್ಟಿಂಗ್ ಕತೆ? ಈ ಕಮ್ಯುನಿಸ್ಟ್ ಪಾರ್ಟಿಗಳು ಎಲ್ಲ ಜಾತ್ಯತೀತ ಮನೋಭಾವ, ಸಿಂಪ್ಲಿಸಿಟಿಯಿಂದ ಇರಬೇಕು, ಅನಾವಶ್ಯಕವಾಗಿ ಹಣವನ್ನು ಖರ್ಚು ಮಾಡಬಾರ್ದು, ಐಷಾರಾಮಿ ಜೀವನವನ್ನು ನಡೆಸಬಾರ್ದು ಅನ್ನೋದು ಅವರ ಪಕ್ಷದ ಸಿದ್ಧಾಂತಗಳು. ಈ ವ್ಯಕ್ತಿ ಋತುವ್ರತ್ ಬ್ಯಾನರ್ಜಿ ಏನು ಮಾಡಿಬಿಡ್ತಾರೆ, ಒಂದು ಆ್ಯಪಲ್ ವಾಚ್ಗಳನ್ನು ಕಟ್ಕೊಂಡಿರ್ತಾರೆ, ಆ್ಯಪಲ್ ವಾಚ್ ಬಳಕೆ ಶುರು ಮಾಡ್ತಾರೆ. ಇದರ ಜೊತೆಗೆ ಒಂದು ಒಂದು ದೊಡ್ಡದಾದಂತಹ ಬೆಲೆಯ ಒಂದು ಪ್ರತಿಷ್ಠಿತ ಕಂಪನಿಯ ಪೆನ್ನನ್ನು ಇವರು ಬಳಕೆ ಮಾಡ್ತಾರಂತೆ. ಈ ಪೆನ್ನು ಮತ್ತು ವಾಚನ್ನು ಕಟ್ಟಿದ್ದರ ಪರಿಣಾಮವಾಗಿ ಏನು ಮಾಡ್ತಾರೆ, ಬುದ್ಧದೇವ್ ಭಟ್ಟಾಚಾರ್ಯರು ಇವ್ರ ಪಾರ್ಟಿಯಿಂದ ಇವರನ್ನು ಉಚ್ಚಾಟನೆ ಮಾಡಿಬಿಡ್ತಾರೆ. ಈ ಪಾರ್ಟಿಯಿಂದ ಉಚ್ಚಾಟನೆ ಆದಂತಹ ಈ ವ್ಯಕ್ತಿ ರಾಜಕೀಯ ಒಂದು ಮೆಟ್ಟಿಲನ್ನು ಕಂಡುಕೊಳ್ಬೇಕಲ್ಲ, ಹೀಗಾಗಿ ಅವರು ಎಲ್ಲಿಗೆ ಬರ್ತಾರೆ? 2013ರಲ್ಲಿ TMCಗೆ ಬರ್ತಾರೆ. 2017ರಲ್ಲಿ ಇವ್ರ ವಿರುದ್ಧ ಒಂದು ಲೈಂಗಿಕ ದೌರ್ಜನ್ಯದ ಪ್ರಕರಣ ಬರುತ್ತೆ. ಆ ಪ್ರಕರಣದ ಸಮಯದಲ್ಲಿ ಇವರು BJPಯವರ ಮನೆಯಲ್ಲಿದ್ದರು, ಎಲ್ಲ ಚರ್ಚೆಗಳಾಗಿತ್ತು. ಈ ಚರ್ಚೆಗಳ ನಡುವೆ ಇವರನ್ನು TMC ರಾಜ್ಯಸಭೆ ಕಳಿಸಿದ್ರು. ಅತ್ಯುತ್ತಮವಾಗಿ ಮಾತನಾಡ್ತಾರೆ, ಉತ್ತಮ ವಾಗ್ಮಿ, ಸಂಘಟನಾತ್ಮಕ, ಈ ಎಲ್ಲ ಕಾರಣಕ್ಕಾಗಿ ರಾಜ್ಯಸಭೆ ಕಳಿಸಿದ್ರು. ಆದರೆ ಈ ಪುನರಪಿ ಇವರು ಅಧಿಕಾರ ಮುಗಿದ ಮೇಲೆ ರಾಜ್ಯಸಭೆಗೆ ಹೋಗಬೇಕು ಅನ್ನೋ ಆಲೋಚನೆ ಇತ್ತಂತೆ. ಈ ರಾಜ್ಯಸಭೆಗೆ ಹೋಗಬೇಕಂತ ಆಲೋಚನೆ ಇದ್ದಾಗಲೂ ಕೂಡ TMC ಇಲ್ಲ, ನೀವು ರಾಜ್ಯ ರಾಜಕಾರಣಕ್ಕೆ ಬರಬೇಕು ಅಂತ ಅಲ್ಲಿ ಒಬ್ಬ BJPಯಿಂದ ಬಂದಂತಹ ಬಾಬುಲ್ ಸುಪ್ರಿಯೋ ಅವರಿಗೆ ಅವಕಾಶವನ್ನು ಕೊಟ್ಟು ರಾಜ್ಯಸಭೆ ಕಳಿಸಿದ್ರು. ಈ ಅಸಮಾಧಾನ ಈ ವ್ಯಕ್ತಿಗಿತ್ತು, ಅದನ್ನು ಇದೀಗ ಅವರು ಹೊರಗೆ ಹಾಕಿದ್ದಾರೆ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಬಂಗಾಳದಲ್ಲಿ ಆಪರೇಷನ್ ಆಗುತ್ತಾ? ಏನು? 2019ರಲ್ಲಿ ಮಹಾರಾಷ್ಟ್ರದಲ್ಲಿ ಮಹಾಗಠಬಂಧನ್ ಅಧಿಕಾರಕ್ಕೆ ಬಂತು. ಯಾವ ಹಿಂದುತ್ವವನ್ನು ಪ್ರತಿಪಾದನೆ ಮಾಡ್ಕೊಂಡು ಬಂದಿದ್ದಂತಹ ಶಿವಸೇನೆ, ಉದ್ಧವ್ ಠಾಕ್ರೆ ಅವರ ಬಣ, ಹಿಂದೆ ಇದ್ದಂಥ ಅವರ ತಂದೆಯ ಬಣ, ಅವರು ಕಾಂಗ್ರೆಸ್ ಮತ್ತು NCPಯ ಜೊತೆಗೆ ಹಿಂದುತ್ವದ ವಿರುದ್ಧ ಇದ್ದಂತಹ ಪಾರ್ಟಿಗಳ ಜೊತೆಗೆ ಮೈತ್ರಿ ಮಾಡಿಕೊಂಡು ಅಧಿಕಾರಕ್ಕೆ ಬಂದರು. 2022ರಲ್ಲಿ ಒಂದು ಘಟನೆ ಆಯಿತು. ಅದೇ ಬಣದಲ್ಲಿದ್ದಂತಹ ಏಕನಾಥ್ ಶಿಂದೆ ಏಕಾಏಕಿಯಾಗಿ 40 ಶಾಸಕರನ್ನು ಕರೆದುಕೊಂಡು ಗುವಾಹಟಿ ರೆಸಾರ್ಟಿಗೆ ಹೋಗ್ಬಿಟ್ರು. ಈ ಗುವಾಹಟಿ ರೆಸಾರ್ಟಿಗೆ ಹೋದ ನಂತರ ಎಲ್ಲವೂ ಕೂಡ ಪ್ರಕ್ರಿಯೆ ಬೆಳವಣಿಗೆಗಳಾಯಿತು. 40 ಜನ ಬಂದರು. ಅಂದರೆ ಪಕ್ಷಾಂತರ ನಿಷೇಧ ಕಾಯ್ದೆಯಿಂದ ಪಾರಾಗಬೇಕಂದ್ರೆ 37 ಜನ ಬೇಕಾಗಿತ್ತು. ಹೀಗಾಗಿ ಅದರಿಂದನೂ ಕೂಡ ಪಾರಾದರು. ಅಂದರೆ ಏಕನಾಥ್ ಶಿಂದೆ ಅವರ ಒರಿಜಿನಲ್ ಬಣ, ಅಂದರೆ ಶಿವಸೇನೆ ಒರಿಜಿನಲ್ ಅಂತ ಸಾಬೀತುಪಡಿಸೋ ಪ್ರಯತ್ನ ಆಯಿತು. ಒಂದು ಈ ಘಟನೆ. ಆ ಮಾದರಿಯಲ್ಲಿ TMCಯಲ್ಲಿ 2 ಹೋಳಾಗಿದ್ದನ್ನು ನೀವು ನೋಡ್ತಾ ಇದ್ದೀರಿ. ಮತ್ತೊಂದು ಮಹಾರಾಷ್ಟ್ರದಲ್ಲಿ ಶರದ್ ಪವಾರ್ ಅವರ NCP, ಶರದ್ ಪವಾರ್ ಅಳಿಯ ಅಜಿತ್ ಪವಾರ್ 2023ರಲ್ಲಿ ಹೊರಗಡೆ ಬರ್ತಾರೆ. 53 ಶಾಸಕರ ಪೈಕಿ 40 ಜನ ಶಾಸಕರು. ಇದಕ್ಕೊಂದು ಕಾರಣ ಇತ್ತು. ಏನು ಅಂತ ಹೇಳಿದ್ರೆ, ಶರದ್ ಪವಾರ್ ಅವರು ಅವರ ಮಗಳಾದಂತಹ ಸುಪ್ರಿಯಾ ಸುಳೆ ಅವರನ್ನು ಮುನ್ನೆಲೆಗೆ ತೆಗೆದುಕೊಂಡು ಬರ್ತಿದ್ದಾರೆ.
ಸುಪ್ರಿಯಾ ಸುಳೆ ಅವರನ್ನು ಮುನ್ನೆಲೆಗೆ ತೆಗೆದುಕೊಂಡು ಬರ್ತಾ ಇದ್ದಾರೆ ಅಂತ ಅಜಿತ್ ಪವಾರ್ ಅವರು ಕೂಡ NCPಯನ್ನು ಒಡೆದಿದ್ದು, ಅದಾದ ನಂತರ ಅವರ ಒರಿಜಿನಲ್ NCP ಅಂತ ಎಲ್ಲವೂ ಕೂಡ ಸಾಬೀತುಪಡಿಸಿಕೊಂಡಿದ್ದನ್ನು ನೋಡಿದ್ದೇವೆ. ಅದೇ ಮಾದರಿಯಲ್ಲಿ TMCಯ ಕಥೆಯೂ ಕೂಡ ಆಗಬಹುದು ಎನ್ನುವಂಥ ಲೆಕ್ಕಾಚಾರಗಳಾಗ್ತಾ ಇದೆ. ಹೀಗಾಗಿ ಏನಾಗುತ್ತೆ ವೆಸ್ಟ್ ಬೆಂಗಾಲ್ ರಾಜಕಾರಣ ನೋಡೋಣ. ಇನ್ನು 4ನೇ ಸುದ್ದಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಸುದ್ದಿ, DK ಶಿವ ಅವರಿಗೆ ಸಂಬಂಧಪಟ್ಟಂಥ ಸುದ್ದಿ. ನಾವು ಅನೇಕ ಬಾರಿ DK ಶಿವಕುಮಾರ್ ಅವರ ಮಾತುಗಳನ್ನು ಕೇಳಿಸ್ಕೊಳ್ತಾ ಇರ್ತೀವಿ. ಅವರ ಬಾಯಲ್ಲಿ ಬರುವಂತಹ ಸಂಸ್ಕೃತದ ಶ್ಲೋಕಗಳು, ಅವರು ಮಾತನಾಡುವಂಥ ಆಧ್ಯಾತ್ಮದ ಬಗ್ಗೆ ಮಾತನಾಡುವಂತಹ ರೀತಿ ಪ್ರಾರ್ಥನೆ ಫಲಿಸುತ್ತೆ ಅಂತ ಅವ್ರು ಹೇಳ್ತಾರೆ. ಪ್ರಯತ್ನ, ಪ್ರಾರ್ಥನೆ, ಆಧ್ಯಾತ್ಮಿಕತೆ, ದೈವ, ದೇವರು ಎಲ್ಲದರ ಬಗ್ಗೆಯೂ ಕೂಡ DK ಶಿವಕುಮಾರ್ ಮಾತನಾಡುವುದನ್ನು ನೋಡಿದ್ದೀವಿ. ನಿನ್ನೆ ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ಸಮಯದಲ್ಲಿ DK ಶಿವಕುಮಾರ್ ನನ್ನ ಅಜ್ಜ ವೀರ ಗಂಗಾಧರ ಸ್ವಾಮಿ ಮೇಲೆ ನಾನು ಪ್ರಮಾಣ ಮಾಡ್ತೀನಿ ಅಂತ ಹೇಳಿ ಪ್ರಮಾಣ ವಚನವೆಲ್ಲವನ್ನು ಕೂಡ ಸ್ವೀಕಾರ ಮಾಡಿದ್ರು. ಹಾಗಾದರೆ ಯಾರಿವರು ಅಜ್ಜಯ್ಯ? ಏನಿವರ ಹಿನ್ನೆಲೆ ಏನಿದೆ? ನೊಣವಿನ ಕೆರೆಯಲ್ಲಿ ಹೇಗೆ ಮಠ ಸ್ಥಾಪನೆ ಆಯಿತು? ಏನೆಲ್ಲ ಬೆಳವಣಿಗೆಗಳಾಯಿತು? DK ಶಿವಕುಮಾರ್ ಈ ಮಠವನ್ನು ಅತಿ ಹೆಚ್ಚಾಗಿ ನಂಬುವುದಕ್ಕೆ ಕಾರಣಗಳೇನು? ಏನಾದರೂ ಬೆಳವಣಿಗೆಗಳಾಗಿರಬೇಕಲ್ಲ, ಪಾಸಿಟಿವ್ನೆಸ್ ಏನಾದರೂ ಕಂಡಿರಬೇಕಲ್ಲ DK ಶಿವಕುಮಾರ್ ಅವರಿಗೆ. ಏನೆಲ್ಲ ಬೆಳವಣಿಗೆಗಳಾಯಿತು ಡೀಟೇಲ್ಸ್ ನೋಡ್ತಾ ಹೋಗೋಣ. ನೊಣವಿನ ಕೆರೆ ಅಜ್ಜಯ್ಯನ ಹೆಸರಲ್ಲೆಲ್ಲ ಪ್ರತಿಜ್ಞೆ ಮಾಡಿದ್ದನ್ನು ನಾವು ನೋಡಿದ್ದೀವಿ. ಏನು ಎತ್ತ DK ಶಿವಕುಮಾರ್ ಅವರ ತಂದೆಯನ್ನೆಲ್ಲ ಬಿಲ್ಪತ್ರೆ ಉಳಿಸಿತ್ತಂತೆ. ಏನು ಡೀಟೇಲ್ಸ್ ನೋಡೋಣ. ಅಜ್ಜಯ್ಯನ ಹೆಸರಲ್ಲಿ ಬಂಡೆ ಪ್ರಮಾಣ ಮಾಡಿದರು. ದೇವರು ಅಂಬೇಡ್ಕರ್ ಅಜ್ಜಯ್ಯನ ಹೆಸರಲ್ಲಿ DK ಶಿವಕುಮಾರ್ ಪ್ರಮಾಣ ಮಾಡಿದರು. ಸಾರ್ವಜನಿಕವಾಗಿ ತನ್ನ ಪರಮ ಗುರುವನ್ನು DK ಶಿವಕುಮಾರ್ ಅವರೆಲ್ಲ ಸ್ಮರಿಸಿದರು. ತಿಪ್ಪಟೂರಿನ ನೊಣವಿನ ಕೆರೆ ಅಜ್ಜಯ್ಯನ ಮೇಲೆ DK ಶಿವಕುಮಾರ್ ಅವರಿಗೆ ಅಪಾರ ನಂಬಿಕೆ ಇದೆ. ಅಪ್ಪಣೆ ಪಡೆಯುತ್ತಾರೆ ಬಂಡೆ ಯಾವುದೇ ಸಮಯದಲ್ಲೂ. ನೀವು ವೀರಗಂಗಾಧರ ಅಜ್ಜನ ಹೆಸರಿನಲ್ಲಿ ನಾನು ಪ್ರಮಾಣ ಮಾಡ್ತೀನಿ ಅಂತೆಲ್ಲ ಅವರು ಹೇಳಿದ್ದನ್ನು ನಾವು ನೋಡಿದ್ದೀವಿ. ಈ ಅಜ್ಜಯ್ಯ ಯಾರು ಅಂತ ಹೇಳಿದರೆ ಡಾಕ್ಟರ್ ಕರಿ ಋಷಭ ದೇಶಿಕೇಂದ್ರ ಶಿವಯೋಗಿ ಸ್ವಾಮೀಜಿ. ಇವರಿಗೆ ಜನ ಭಕ್ತಿಯಿಂದ ಅಜ್ಜಯ್ಯ ಅಂತ ಕರೀತಾರಂತೆ. ಅಜ್ಜಯ್ಯ ಅಂತ ಕರೀತಾರಂತೆ. ಯಾವ ಕಾರಣಕ್ಕಾಗಿ, ಯಾಕೆ ನಂಬ್ತಾರೆ? 2-3 ಘಟನೆ ಇದೆ. ಅವರ ತಂದೆಯ ಪ್ರಾಣವನ್ನು ಕೂಡ ಈ ಮಠ ಉಳಿಸಿತ್ತು, ಅಜ್ಜಯ್ಯನವರು ಉಳಿಸಿದ್ರು ಅನ್ನೋದು ಒಂದು. ಎರಡನೇದು, ಜೈಲು ವಾಸಕ್ಕೆ ನೀವು ಹೋಗ್ತೀರಿ ಅಂದರೆ ಕಷ್ಟದ ದಿನಗಳು ನಿಮಗೆ ಬರುತ್ತೆ ಅಂತ ಒಂದು ಮುನ್ಸೂಚನೆಯನ್ನು ಕೊಟ್ಟಿತ್ತಂತೆ. ಅಂದರೆ ನೀವು 2019ರಲ್ಲಿ ನೊಣವಿನ ಕೆರೆಗೆ ಈ ಮಠಕ್ಕೆ DK ಶಿವಕುಮಾರ್ ಹೋಗ್ತಾರೆ. DK ಶಿವಕುಮಾರ್ ಅವರು ಹೋದಂತಹ ಸಮಯದಲ್ಲಿ ಅವ್ರ ಶಾಲೆಗೆ ಬೆಂಕಿ ಹತ್ತಿಬಿಡುತ್ತೆ. ಅವ್ರ ಶಾಲೆಗೆ ಬೆಂಕಿ ಹತ್ಕೊಳ್ಳುತ್ತೆ, ಕಿಡಿ ಹತ್ಕೊಳ್ಳುತ್ತೆ. ಅಲ್ಲೇ ಇದ್ದಂಥ ಅಜ್ಜಯ್ಯನವ್ರು ಹೇಳ್ತಾರಂತೆ, ನೋಡಿ ನಿಮ್ಮ ಶಾಲೆಗೆ ಬೆಂಕಿ ಹತ್ಕೊಂಡಿದೆ, ಹೀಗಾಗಿ ನಿಮಗೆ ಕಷ್ಟದ ದಿನಗಳು ಬರುತ್ತೆ, ನೀವು ಕಷ್ಟವನ್ನು ಫೇಸ್ ಮಾಡಬೇಕಾಗುತ್ತೆ ಅಂತ DK ಶಿವಕುಮಾರ್ ಅವರು ಹೇಳ್ತಾರಂತೆ. ಅದಾದ ನಂತರ ಅವರು ಬಂದ ನಂತರ ಅವ್ರ ಮೇಲೆ ಇಡಿ ದಾಳಿ ಆಗಿದ್ದು, ಅವರ ತಿಹಾರ್ ಜೈಲಿಗೆಲ್ಲ ಹೋಗಿದ್ದನ್ನು ನೋಡಿದ್ದೀವಿ. ಹೀಗಾಗಿ ಒಂದು ಭಕ್ತಿಯಾದಂತಹ ನಂಬಿಕೆಯನ್ನು ಇಟ್ಟಿದ್ದಾರೆ. ಇದರ ಭಾಗವಾಗಿ ಲೋಕಭವನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ವೇದಿಕೆಯ ಮೇಲೆ ಅಜ್ಜಯ್ಯನವರ ಫೋಟೋ ಇಟ್ಟು ನಮಸ್ಕಾರ ಮಾಡಿದ್ದು, ರಾಹುಲ್ ಗಾಂಧಿ ಅವರು ಕೂಡ ಅದರ ಬಗ್ಗೆ ಪ್ರಶ್ನೆ ಕೇಳಿದ್ದನ್ನು ನೋಡಿದ್ವಿ. ವಿಧಾನಸೌಧದಲ್ಲಿ ಬಂದು ಮುಖ್ಯಮಂತ್ರಿ ಚೇರ್ ಮೇಲೆ ಆಸೀನರಾಗುವ ಮೊದಲು ಅಲ್ಲಿ ಪ್ರಾರ್ಥನೆ, ಪೂಜೆ, ಅಜ್ಜಯ್ಯನವರಿಗೆ ನಮಸ್ಕಾರ ಮಾಡಿದ್ದನ್ನೆಲ್ಲವನ್ನು ಕೂಡ ನೋಡಿದ್ದೀವಿ. ಈ ಪರಿಪ್ರಮಾಣದಲ್ಲಿ ನಂಬುವಂತಹ ವ್ಯಕ್ತಿ. ಹೀಗಾಗಿ ಅಜ್ಜಯ್ಯನ ಆಜ್ಞೆ, ಅಪ್ಪಣೆ ಅಂದರೆ ಅಲ್ಲಿ ಒಂದು ಗದ್ದಿಗೆ ಇದೆ, ಗದ್ದಿಗೆ ಮೇಲೆ ಬಿಳಿ ಮತ್ತು ಕೆಂಪು ಹೂಗಳನ್ನು ಹೋಗಿ ಇಡ್ತಾರಂತೆ. ಅದು ಅಪ್ಪಣೆ ಕೊಟ್ಟ ನಂತರ ನಾನು ಮುಂದುವರಿತೀನಿ ಅಂತ DK ಶಿವಕುಮಾರ್ ಅವರ ನಂಬಿಕೆ ಇದೆ ಅಂತೆ. ಕೆಂಪು ಮತ್ತು ಬಿಳಿ ಬಣ್ಣದ ಹೂಗಳನ್ನು ಇಟ್ಟು ಅದು ನಮಗೆ ಅಪ್ಪಣೆ ಕೊಟ್ಟರೆ ನಾನು ಎಲ್ಲ ವಿಚಾರದಲ್ಲಿ, ಅದು B ಫಾರ್ಮು, ಅದಾದ ನಂತರ KPCC ಅಧ್ಯಕ್ಷರಾದಂತಹ ಸಮಯದಲ್ಲಿ ಎಲ್ಲ ವಿಚಾರದಲ್ಲೂ ಕೂಡ ನಂಬ್ತಾರೆ. ಅದೇ ರೀತಿಯಾಗಿ ನಿನ್ನೆ ಪ್ರಮಾಣ ವಿಚಾರದಲ್ಲೂ ಕೂಡ ಅದನ್ನು ಮಾಡಿದ್ದಾರೆ. DK ಶಿವಕುಮಾರ್ ತಂದೆಯ ಪ್ರಾಣ ಉಳಿಸಿತ್ತಾ ಬಿಲ್ವಪತ್ರೆ ಅಂತ ಎಲ್ಲ ಗೊತ್ತಿದೆ. ಬಿಲ್ವಪತ್ರೆ ಪೂಜೆಗೆಲ್ಲ ನಾವು ಬಳಸ್ತೀವಿ. ಆ ಬಿಲ್ವಪತ್ರೆ ಹೆಂಗೆ? DK ಶಿವಕುಮಾರ್ ಅವರ ತಂದೆ ಕೆಂಪೇಗೌಡರಿಗೆ ಸ್ಟ್ರೋಕ್ ಆಗಿತ್ತು. ಇನ್ನು 2 ಗಂಟೆಗಳಷ್ಟೇ ಆಯುಸ್ಸು ಅಂತ ಎಲ್ಲ ವೈದ್ಯರು ಹೇಳಿದರು. ಬ್ರೈನ್ ಸ್ಟ್ರೋಕ್ ಆಗಿತ್ತು ಅವರಿಗೆ. ಹಾಸ್ಪಿಟ್ಲಲ್ಲೆಲ್ಲ ಅಡ್ಮಿಟ್ ಇದ್ದರು, ಚೆಕಪ್ಗಳಾಯಿತು ಎಲ್ಲವೂ ಕೂಡ. ತಜ್ಞ ವೈದ್ಯರು ಸಹಜವಾಗಿ DK ಶಿವಕುಮಾರ್ ಅವರ ತಂದೆನೆಲ್ಲ ಪರೀಕ್ಷೆ ಮಾಡಿದರು. ಅವ್ರು ಏನು ಹೇಳಿದರು, ಇನ್ನು 2 ಗಂಟೆ ಮಾತ್ರ ಬದುಕ್ತಾರೆ, 2 ಗಂಟೆ ನಂತರ ಇವರು ಇರಲ್ಲ, ಈ ಲೋಕವನ್ನು ತ್ಯಜಿಸ್ಬಿಡ್ತಾರೆ ಅಂತೆಲ್ಲ ಹೇಳಿದರು. ಆವಾಗ DK ಶಿವಕುಮಾರ್ ಅವರಿಗೆ ನೊಣವಿನ ಕೆರೆಯ ಅಜ್ಜಯ್ಯವರು ಮತ್ತೆ ಪ್ರವೇಶ ಆಗುತ್ತೆ. ಅವರೇನು ಮಾಡ್ತಾರೆ, ಒಂದು ಬಿಲ್ವಪತ್ರೆಯನ್ನು ಕೊಡ್ತಾರೆ. ಅವರು ಬಿಲ್ವಪತ್ರೆಯನ್ನು ಕೊಟ್ಟು ಅವ್ರು ಹೇಳ್ತಾರೆ, ಇನ್ನು 20 ನಿಮಿಷದ ಒಳಗಾಗಿ ನಿಮ್ಮ ತಂದೆಯ ತಲೆಯ ಕೆಳಗಡೆ ಇದನ್ನು ಇಡಬೇಕು, ತಂದೆಯ ತಲೆಯ ಕೆಳಗೆ ಇದನ್ನು ಇಡಬೇಕು ಅಂತ ಅವರು ಸೂಚನೆ ಕೊಡ್ತಾರೆ. 20 ನಿಮಿಷ ಬೆಂಗಳೂರಿನಂತಹ ಈ ಟ್ರಾಫಿಕ್ ಜಾಮ್ನಲ್ಲಿ ಹೆಂಗೆ ಬರೋದು, ಏನು ಎತ್ತ ಅಂತ DK ಶಿವಕುಮಾರ್ ಅವ್ರಿಗೆ ಭಯ. ನೀವು ನೋಡಿ, DK ಶಿವಕುಮಾರ್ ಅವರೇ ಸ್ವತಃ ಹೇಳ್ಕೊಂಡ್ಬಿಟ್ಟಿದ್ದಾರೆ, ನಾನು ಬರುವಂಥ ಎಲ್ಲ ರಸ್ತೆಯ ಮಾರ್ಗಗಳಲ್ಲೂ ಕೂಡ ಎಲ್ಲೂ ನನಗೊಂದು ರೆಡ್ ಸಿಗ್ನಲ್ ಸಿಗಲಿಲ್ಲ, ಅವತ್ತು ಎಲ್ಲವೂ ಕೂಡ ಗ್ರೀನ್ ಆಗಿಬಿಟ್ಟಿತ್ತು. ಯಾವ ವಾಹನ ಸಂಚಾರ ದಟ್ಟಣೆಯೂ ಕೂಡ ನನಗೆ ಸಿಗಲಿಲ್ಲ. ಸ್ವಾಮೀಜಿಗಳು ಹೇಳಿದ 20 ನಿಮಿಷಕ್ಕೆ ನಾನು ಬಂದೆ. 20 ನಿಮಿಷದ ಸರಿಯಾದ ಸಮಯಕ್ಕೆ ನಾನು ಅದನ್ನು ತಲೆಯ ಕೆಳಗೆ ಬಿಲ್ಪತ್ರೆಯನ್ನು ಇಟ್ಟೆ. ಅದಾದ ನಂತರ ವೆಂಟಿಲೇಟರ್ನಲ್ಲಿದ್ದಂತಹ ನಮ್ಮ ತಂದೆ ಚಕಿತರಾಗಿ ವೈದ್ಯಕೀಯ ಲೋಕವೇ ಅಚ್ಚರಿ ಪಡೆಯುವಂತೆ ನಮ್ಮ ತಂದೆ ಸುಧಾರಣೆ ಮಾಡಿಕೊಂಡ್ರು. ಅದಾದ ನಂತರ ಬದುಕುಳಿದರು ಅಂತ ಸ್ವತಃ DK ಶಿವಕುಮಾರ್ ಅವರೇ ಹೇಳಿದ್ದಿದ್ದು. ಅದಾದ ನಂತರ ಅಲ್ಲಿಯ ತನಕ ನೊಣವಿನ ಕೆರೆ ಮಠಕ್ಕೆ ಒಬ್ಬ ಸಾಮಾನ್ಯ ಭಕ್ತರಾಗಿದ್ದಂತಹ DK ಶಿವಕುಮಾರ್ ವಿಪರೀತವಾಗಿ ನಡೆದುಕೊಳ್ಳೋದಕ್ಕೆ ಶುರು ಮಾಡಿಬಿಟ್ರು. ಪರಮ ಭಕ್ತರಾಗಿ ಕನ್ವರ್ಟ್ ಆದರು.
ಒಬ್ಬ ಸಾಮಾನ್ಯ ಆರ್ಡಿನರಿ ನಾವೆಲ್ಲ ಹೆಂಗೆ ಮಠಗಳಿಗೆ ಹೋಗ್ತೀವಿ ಅದೇ ರೀತಿಯಾಗಿ ಡಿ ಕೆ ಶಿವಕುಮಾರ್ ನೊಣವಿನ ಕೆರೆ ಮಠಕ್ಕೆ ಹೋಗೋದು ಬರೋದು, ಪೂಜೆ ಪುನಸ್ಕಾರ ಎಲ್ಲವನ್ನು ಕೂಡ ಮಾಡ್ತಾ ಇದ್ರು. ಯಾವಾಗ ಅವರ ತಂದೆಯ ಪ್ರಾಣ ಒಂದು ಬಿಲ್ವಪತ್ರೆ ಸಹಜವಾಗಿರಿ, ಯಾವುದೊಬ್ಬ ವ್ಯಕ್ತಿಗೆ ಈಗ ಯಾವುದೊಬ್ಬ ಸ್ವಾಮೀಜಿ ಇರ್ತಾರೆ, ಊರಿನಲ್ಲಿ ಯಾರೋ ಒಬ್ಬರು ಹಿರಿಯರು ಇರ್ತಾರೆ, ಸಾಯುವಂಥ ಒಬ್ಬ ವ್ಯಕ್ತಿ ನೀರು ಬಿಟ್ಟಾಗ ವ್ಯಕ್ತಿ ಬದುಕ್ತಾನೆ ಅಂತ ಹೇಳಿದ್ರೆ ಏನೋ ಪವಾಡ ಅಂತ ಅನಿಸ್ಬಿಡುತ್ತೆ. ಈ ಪವಾಡ ಸದೃಶ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರ ತಂದೆ ಬದುಕುಳಿದ್ರಲ್ಲ, ಅವತ್ತಿನಿಂದ ಭಕ್ತಿಯ ಪರಾಕಾಷ್ಠೆ ಡಿ ಕೆ ಶಿವಕುಮಾರ್ ಅವರಿಗೆ ಜಾಸ್ತಿ ಆಯಿತು. ಈ ಪರಾಕಾಷ್ಠೆ ಜಾಸ್ತಿ ಆದ ನಂತರ ಅವರು ಪರಮ ಭಕ್ತರಾದರು. ಅಲ್ಲಿಂದ ಇಲ್ಲಿಯ ತನಕವೂ ಕೂಡ ನೊಣವಿನ ಕೆರೆ ಮಠಕ್ಕೆ ಅವರು ನಡ್ಕೊಂಡು ಬಂದಿದ್ದನ್ನು ನೋಡಿದ್ದೇವೆ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ, ಯಾರು ಈ ನೊಣವಿನ ಕೆರೆ ಅಜ್ಜಯ್ಯ, ಯಾರಿವರು ಏನು ಎನ್ನುವಂತಹ ಚರ್ಚೆ. ತುಮಕೂರು ಜಿಲ್ಲೆಯ ನೊಣವಿನ ಕೆರೆಯ ಶ್ರೀ ಕಾಡಸಿದ್ದೇಶ್ವರ ಮಠದ ಪೀಠಾಧ್ಯಕ್ಷರು. ನಿಮಗೆ ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಒಂದು ಕನೇರಿ ಮಠ ಅಂತಿದೆ. ಆ ಕನೇರಿ ಮಠ ಈ ಮಠದ ಮೂಲ ಮಠ ಅಂತ ಹೇಳಲಾಗುತ್ತೆ. ಕನೇರಿ ಮಠದ ಅಸದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಗಳು ಇವತ್ತಿನ ಅಲ್ಲಿಯ ಪೀಠಾಧಿಪತಿಗಳು. ಆ ಮಠ ಈ ಮಠದ ಮೂಲ ಮಠ ಅಂತೆಲ್ಲ ಹೇಳಲಾಗುತ್ತೆ. ಕರಿಋಷಭ ದೇಶಿಕೇಂದ್ರ ಶಿವಯೋಗೀಶ್ವರ ಸ್ವಾಮೀಜಿ ಈ ಅಜ್ಜಯ್ಯ ಅಂತ ಒಂದು 500 ವರ್ಷಗಳ ಇತಿಹಾಸವನ್ನು 500 ವರ್ಷಗಳ ಸುದೀರ್ಘ ಇತಿಹಾಸವನ್ನು ಹೊಂದಿರುವಂಥ ಒಂದು ಪುಣ್ಯಕ್ಷೇತ್ರ ಇದು. ನೀವು ನೋಡಿ, ನೊಣವಿನ ಕೆರೆಯ ಕಾಡಸಿದ್ದೇಶ್ವರ ಮಠ ಇದು 500 ವರ್ಷ ಇತಿಹಾಸ ಇದೆ. ಈ ಮಠಕ್ಕೆ 19ನೇ ಪೀಠಾಧಿಪತಿಯಾಗಿ 1985ರಲ್ಲಿ ಡಾಕ್ಟರ್ ಕರಿಋಷಭ ದೇಶಿಕೇಂದ್ರ ಶಿವಯೋಗಿ ಸ್ವಾಮೀಜಿಗಳ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ಈ ಅಧಿಕಾರ ಸಿಕ್ಕ ನಂತರ ಪೀಠಾಧಿಪತಿಗಳಾದ ತಕ್ಷಣ ಇವರು ಸುಮ್ಮನೆ ಕೂರಲ್ಲ. ಏನು ಮಾಡ್ತಾರೆ ಈ ಸ್ವಾಮೀಜಿ ಅಂತ ಹೇಳಿದರೆ, 101 ದಿನಗಳ ಕಾಲ ಕಠಿಣವಾದಂತಹ ಋತ ತಪಸ್ಸುಗಳನ್ನು ಮಾಡ್ತಾರೆ. ಈ ಋತ ಮತ್ತು ತಪಸ್ಸುಗಳನ್ನು ಮಾಡಿದ್ದರ ಪರಿಣಾಮವಾಗಿ ಅವರಿಗೊಂದು ಆಧ್ಯಾತ್ಮಿಕ ಜ್ಞಾನ ಸಿದ್ಧಿಸ್ತು ಅಂತ ಅನೇಕ ಜನ ಭಕ್ತರು, ಅಲ್ಲಿಗೆ ಹೋದವರು, ಆ ಪವಾಡಗಳಿಂದ ಅವುಗಳ ನಂಬಿಕೆಗೆ ಒಳಗಾದವರೆಲ್ಲರೂ ಕೂಡ ಹೇಳ್ತಾರೆ. ಅವರು ಭವಿಷ್ಯ ಹೇಳ್ತಾರಂತೆ, ಅವ್ರು ಹಿಂಗೆ ಆಗ್ಬಿಡುತ್ತೆ ಅಂತ ಮುಖಚರ್ಯವನ್ನು ನೋಡಿ ಹೇಳ್ತಾರಂತೆ. ಇದಾಗಲ್ಲ ಅಂತ ಹೇಳಿದರೆ ಇದು ಆಗಲ್ಲ ಅಂತಲೇ ಹೇಳ್ತಾರಂತೆ. ಅದು ಡಿ ಕೆ ಶಿವಕುಮಾರ್ ಅವರ ವಿಚಾರದಲ್ಲಿರಲಿ, ಜನಸಾಮಾನ್ಯರ ವಿಚಾರದಲ್ಲಿ ಇರಲಿ, ಹಾಗೆ ಹೇಳ್ತಾರಂತೆ. ನೀವು ನೋಡಿ, ಸ್ವಲ್ಪ ಇತಿಹಾಸಕ್ಕೆ ಹೋದರೆ ಅಲ್ಲಿ ನೊಳಂಬರಾಜರು ಅಂತ ಆ ಪ್ರದೇಶವನ್ನು ಆಳ್ತಾ ಇದ್ರು. ನೊಳಂಬರಾಜರು, ಆ ನೊಳಂಬರಾಜರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಆ ಪ್ರದೇಶದಲ್ಲಿ ಒಂದು ಕೆರೆಯನ್ನು ಕಟ್ಟಿಸ್ತಾರೋ. ಆ ಕೆರೆಗೆ ಏನಂತ ಬರುತ್ತೆ, ನೊಣವಿನ ಕೆರೆ ಅಂತ ಒಂದು ಹೆಸರಾಗುತ್ತೆ. ಈ ನೊಣವಿನ ಕೆರೆ ಆದ ನಂತರ ಒಬ್ಬ ಕಾಡಸಿದ್ದೇಶ್ವರ ಸ್ವಾಮೀಜಿ ಅಂತ ನಾನು ಹೇಳಿದೆ, ಗದಗ ಜಿಲ್ಲೆಯ ಲಕ್ಷ್ಮೇಶ್ವರದಲ್ಲಿ ಒಂದು ಮುಕ್ತಿ ಮಂದಿರ ಅಂತ ಒಂದು ಪ್ಲೇಸ್ ಇದೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರದಲ್ಲಿ ಮುಕ್ತಿ ಮಂದಿರ ಅಂತ ಒಂದು ವಾರದ ಹಿಂದೆ ಡಿ ಕೆ ಶಿವಕುಮಾರ್ ಆ ಜಾಗಕ್ಕೆ ಹೋಗಿ ನಮಸ್ಕಾರವನ್ನು ಮಾಡಿ ಆಶೀರ್ವಾದವನ್ನು ತೆಗೆದುಕೊಂಡು ಬಂದಿದ್ದರು. ಅಲ್ಲಿಯ ಸ್ವಾಮೀಜಿ ಕಾಡಸಿದ್ದೇಶ್ವರ ಸ್ವಾಮೀಜಿಗಳು ನಂದಿಯ ಮೇಲೆ ಪ್ರವಾಸ ಮಾಡ್ತಾ 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 ಬಂದು ಗದಗ್ನ ಲಕ್ಷ್ಮೇಶ್ವರದಿಂದ ಹಿಡಿದು ನೊಣವಿನ ಕೆರೆಗೆ ಬರ್ತಾರೋ. ಆ ನೊಣವಿನ ಕೆರೆಯಲ್ಲಿ ಬಂದು ಕಾಡಿನಲ್ಲಿ ನೆಲೆಯಾಗಿದ್ದರ ಪರಿಣಾಮವಾಗಿ ಕಾಡಸಿದ್ದೇಶ್ವರ ಮಠ ಅಂತ ಈ ಮಠಕ್ಕೆ ಹೆಸರು ಬಂತು. ಆ ಮಠದ 19ನೇ ಪೀಠಾಧಿಪತಿಗಳಾಗಿ ಅಜ್ಜಯ್ಯನವರು ಇದೀಗ ಇದ್ದಾರೆ. ಅವರನ್ನೇ ಡಿ ಕೆ ಶಿವಕುಮಾರ್ ಇವತ್ತು ನಂಬಿಕೆಯಿಂದ ಭಕ್ತಿಯಿಂದ ಪೂಜೆ ಮಾಡ್ತಾ ಇರೋದು. ಮತ್ತೊಂದು ಬೆಳವಣಿಗೆ, ಬಾಣ ತಾಗಿದ್ರು ಕೂಡ ಮಣಿಯದ ಕಾಡಸಿದ್ದೇಶ್ವರ. ಈ ಇತಿಹಾಸದಲ್ಲಿ ಹಿಂದೂ ಪುರಾಣ ಇಂಥ ಅನೇಕ ಘಟನೆಗಳನ್ನು ನೋಡಿದ್ದೇವೆ ನಾವು. ರಾಮಾಯಣ, ಮಹಾಭಾರತ, ನಮ್ಮದೇ ಪಕ್ಕದ ಬೇರೆ ಬೇರೆ ರಾಜವಂಶಸ್ಥರ ಸಮಯದಲ್ಲಿ ಅನೇಕ ಜನ ಮಠಮಾನ್ಯರು ಇಂಥ ಅನೇಕ ಘಟನೆಗಳನ್ನು ಎದುರಿಸಿರೋದು ನೋಡಿದ್ದೀವಿ. ತಪಸ್ಸಿನಲ್ಲಿದ್ದಂಥ ಶ್ರೀಗಳನ್ನು ಪ್ರಾಣಿ ಅಂತ ಪಾಳೆಗಾರ ಒಬ್ಬ ಬಾಣವನ್ನು ಬಿಡ್ತಾರೆ. ಏನಿದೆ ಘಟನೆ ಅಂತ ಹೇಳಿದರೆ, ಒಂದು ಇಂಟ್ರೆಸ್ಟಿಂಗ್ ಕಥೆ ಇದು. ಕಥೆ ಅನ್ನೋದಕ್ಕಿಂತ ಇದು ನೈಜ ಘಟನೆ ಅಂತೆಲ್ಲ ಭಕ್ತರು ಹೇಳ್ತಾರೆ. 400 ವರ್ಷ ಅಂದರೆ 4 ಶತಮಾನಗಳ ಹಿಂದಿನ ಘಟನೆ ಇದು. ನೊಣವಿನ ಕೆರೆ ಮತ್ತು ಸುತ್ತಮುತ್ತಲಿನ ಪ್ರದೇಶವನ್ನು ಹಾಗಲವಾಡಿಯ ಪಾಳೆಗಾರರ ಆಡಳಿತವನ್ನು ಮಾಡ್ತಾ ಇದ್ರು. ಈ ಹಾಗಲವಾಡಿ ಪಾಳೆಗಾರರ ನಾಯಕ ಮುದಿಯಪ್ಪ ನಾಯಕ ಅಂತ ಇರ್ತಾನೆ. ಈ ಮುದಿಯಪ್ಪ ನಾಯಕ ಏನು ಮಾಡ್ತಾ ಇರ್ತಾನೆ, ಬೇಟೆ ಆಡೋದ್ರಲ್ಲಿ ವಿಪರೀತವಾಗಿ ನಿಪುಣ, ಜಾಣ್ಮೆಯನ್ನು ಹೊಂದಿರ್ತಾನೆ ಬೇಟೆ ಆಡೋದು. ಹೀಗಾಗಿ ಒಂದಿನ ಈ ವ್ಯಕ್ತಿ ಮುದಿಯಪ್ಪ ನಾಯಕ ಏನು ಮಾಡ್ತಾನೆ, ತನ್ನ ಸೈನಿಕ ಪಡೆಯನ್ನೆಲ್ಲ ಕರೆದುಕೊಂಡು ಕಾಡಿಗೆ ಹೋಗ್ತಾನೆ. ಕಾಡಿಗೆ ಹೋಗಿ ಬೇಟೆ ಆಡೋದಕ್ಕೆ ಶುರು ಮಾಡ್ತಾನೆ. ಈ ಬೇಟೆ ಆಡುವಂತಹ ಸಮಯದಲ್ಲಿ ಒಂದು ಪ್ರದೇಶದಲ್ಲಿ ಕಾಡಸಿದ್ದೇಶ್ವರ ಸ್ವಾಮೀಜಿಗಳು ಯಾವ ಬಾಹ್ಯ ಪ್ರಜ್ಞೆಯೂ ಕೂಡ ಇಲ್ಲದೆ ತಪಸ್ಸಿ ಕೂತ್ಕೊಂಡಿರ್ತಾರೆ. ಶಿವಯೋಗ ತಪಸ್ಸು ಅಂತ ಅದನ್ನು ಕರೀತಾರೆ ಆಧ್ಯಾತ್ಮಿಕ ಭಾಷೆಯಲ್ಲಿ, ಶಿವಯೋಗ ತಪಸ್ಸು. ಆ ತಪಸ್ಸಿನಲ್ಲಿ ಅವರು ಮಗ್ನರಾಗಿದ್ದರು. ಹೀಗೆ ಅವರು ಮಗ್ನ ಆಗಿದ್ದಂತಹ ಸಮಯದಲ್ಲಿ ಈ ಪೊದೆಯಲ್ಲಿ ಏನೋ ಕಾಣ್ತಾ ಇದೆ, ಏನೋ ಆಗ್ತಾ ಇದೆ ಅಂತ ಹೇಳಿ ಈ ಮುದಿಯಪ್ಪ ನಾಯಕ ಏನು ಮಾಡಿಬಿಡ್ತಾನೆ, ಬಾಣವನ್ನು ಬಿಟ್ಬಿಟ್ಟ. ಈ ಬಾಣವನ್ನು ಬಿಟ್ಟ ತಕ್ಷಣ ಆ ಬಾಣ ಈ ಸ್ವಾಮೀಜಿ ಕಾಡಸಿದ್ದೇಶ್ವರ ಸ್ವಾಮೀಜಿಯ ದೇಹವನ್ನು ಹೊಕ್ಕು ಹೊರಗಡೆ ಬರುತ್ತೆ. ಅದಾದಾಗಲೂ ಕೂಡ ಸ್ವಾಮೀಜಿ ಕಣ್ಣು ತೆಗೆಯೋದಿಲ್ಲಂತೆ. ಯಾವುದೇ ರಕ್ತಸ್ರಾವ ಇಲ್ಲ, ಯಾವುದೇ ನೋವಿಲ್ಲ, ಯಾವುದು ಕೂಡ ಆ ಪ್ರಜ್ಞೆಯೇ ಇರೋದಿಲ್ಲ. ಹೀಗಾದ ತಕ್ಷಣ ಆ ವ್ಯಕ್ತಿ ಬಂದು ನೋಡ್ತಾನೆ, ಆಶ್ಚರ್ಯಚಕಿತ. ಒಬ್ಬ ವ್ಯಕ್ತಿ ಕೂತಿದ್ದಾರೆ, ವ್ಯಕ್ತಿಯ ದೇಹದ ಒಳಗೆ ಹೋಗಿ ಬಾಣ ಹೊರಗಡೆ ಬಂದಿದೆ, ರಕ್ತಸ್ರಾವ ಇಲ್ಲ, ನೋವಿಲ್ಲ, ಏನಾಗಿಲ್ಲ ಅಂತ ಆಶ್ಚರ್ಯಚಕಿತ. ಯಾರು? ಮುದಿಯಪ್ಪ ನಾಯಕ. ಆವಾಗ ಸ್ವಲ್ಪ ಸಮಯದ ನಂತರ ಸ್ವಾಮೀಜಿಗಳು ಜಾಗೃತರಾಗ್ತಾರೆ.
ಸ್ವಾಮೀಜಿಗಳ ಜಾಗೃತರಾದಾಗ ಈ ಮುದಿಯಪ್ಪ ನಾಯಕ ನನ್ನ ತಪ್ಪಾಗ್ಬಿಟ್ಟಿದೆ, ನನ್ನ ಕ್ಷಮಿಸಿಬಿಡಿ, ಏನೋ ಮಿಸ್ ಆಗಿಬಿಡ್ತು, ನನಗೆ ಗೊತ್ತಾಗಲಿಲ್ಲ, ಏನೋ ಹೇಳೋ ಪ್ರಯತ್ನ ಆಯಿತು. ಅದಾದ ನಂತರ ಆ ವ್ಯಕ್ತಿ ಏನು ಮಾಡ್ತಾನೆ, ಇಲ್ಲ ನಿಮ್ಮ ಆಶೀರ್ವಾದದಿಂದ ನಾನು ಇಲ್ಲೊಂದು ಮಠ ಕಟ್ತೀನಿ ಅಂತೇಳಿ ಒಂದು 20 ಅಂಕಣದ ಒಂದು ಮಠವನ್ನು ಕಟ್ಟಿಸ್ತಾನೆ. ಇದೇ ಇವತ್ತು ನೊಣವಿನ ಕೆರೆಯಲ್ಲಿರುವಂತಹ ಕಾಡಸಿದ್ದೇಶ್ವರ ಮಠ, 20 ಅಂಕಣದ ಮಠ. ಅದಕ್ಕೆ ಐತಿಹಾಸಿಕ ದಾಖಲೆಗಳಿದೆ, ಶಾಸನಗಳು ಕೂಡ ಇದೆ. ಅದನ್ನು ಮುದಿಯಪ್ಪ ನಾಯಕ ಈ ಬಾಣ ಬಿಟ್ಟಿದ್ದರ ಪ್ರಾಯಶ್ಚಿತ್ತಕ್ಕಾಗಿ ಮಠವನ್ನು ನಿರ್ಮಾಣ ಮಾಡಿರೋದು. ಇದು ಬೆಳವಣಿಗೆ. ಆದರೆ ಮತ್ತೊಂದು ಘಟನೆ ಏನು ಅಂತ ಹೇಳಿದರೆ, ಇದೇ ವಿಚಾರದಲ್ಲಿ ಜೈಲಿನಿಂದ ಬಂದಾಗಲೂ ಕೂಡ ಅಜ್ಜಯ್ಯನೇ ಆಸರೆ ಆಗಿರೋದು. ITED ದಾಳಿ ಆಗಿತ್ತು, ಜೈಲು ಹೋಗಿದ್ರು DK ಶಿವಕುಮಾರ್. ಆ ಸಮಯದಲ್ಲಿ ಅಜ್ಜಯ್ಯನನ್ನು ನಾವು ನೆನೆದಿದ್ದನ್ನು ನೋಡಿದ್ದೀವಿ. ಬಿಡುಗಡೆಯಾದಂತಹ ನಂತರ ಅವರೆಲ್ಲ ಹೊರಗಡೆ ಬಂದರು, ನೊಣವಿನ ಕೆರೆಗೆ ಅವರೆಲ್ಲ ಹೋಗಿ ಬಂದಿದ್ದನ್ನು ನೋಡಿದ್ದೀವಿ. ಕಷ್ಟಗಳು ಕರಗಿ ನೀನು ಮುಖ್ಯಮಂತ್ರಿ ಆಗ್ತೀಯಾ ಅಂತ ಅಜ್ಜಯ್ಯನವರೆಲ್ಲ ಹರಿಸಿದ್ರಂತೆ. ಮಗಳ ಮದುವೆಯಿಂದ ಚುನಾವಣೆಯ ತನಕವೂ ಕೂಡ ಗುರುವಿನ ಸಲಹೆ ಅಂತಿಮ ಆಗಿದೆ. ಅಜ್ಜಯ್ಯನ ಅಪ್ಪಣೆ ಇಲ್ಲದೆ ಯಾವುದೇ ರಾಜಕೀಯ ದಾಳವನ್ನು ಉರುಳಿಸಿದ DK ಶಿವಕುಮಾರ್ ಬಂಡೆಯಂಥ ಸಂಕಷ್ಟಗಳನ್ನು ಕೂಡ ಅಜ್ಜಯ್ಯನವರು ಕರಗಿಸಿದ್ದಾರೆ ಅಂತ. ತಿಹಾರ್ ಜೈಲಿನಲ್ಲಿದ್ದಾಗಲೂ ಕೂಡ ಅಜ್ಜಯ್ಯನ ಜಪ ಮಾಡ್ತಿದ್ರಂತೆ DK ಶಿವಕುಮಾರ್. ಅವರು ಜೈಲಿಗೆ ಹೋಗುವಂಥ ಸಮಯದಲ್ಲಿ ನಿಮಗೆ ಸಂಕಷ್ಟ ಬರುತ್ತೆ ಅಂತ ಹೇಳಿದರು. ಜೈಲಿನಿಂದ ಬಂದ ತಕ್ಷಣವೂ ಕೂಡ ಅವರು ಹೇಳಿದರು, ಇಲ್ಲ ಇಲ್ಲಿಗೆ ನಿನ್ನ ಸಂಕಷ್ಟಗಳೆಲ್ಲವೂ ಕೂಡ ಪರಿಹಾರ ಆಯಿತು, ನೀವು ಮುಖ್ಯಮಂತ್ರಿ ಆಗ್ತೀರಿ ಅಂತೆಲ್ಲ ಆಶೀರ್ವಾದ ಮಾಡಿದರು. ಅವರ ಮಗಳ ಮದುವೆ ವಿಚಾರದಲ್ಲೂ ಕೂಡ ಆಗಿದೆ ಅಂತ. ಅದರ ಪೂರ್ವಭಾಗವಾಗಿ ಅವರ ಕುಟುಂಬಸ್ಥರೆಲ್ಲ ಅಲ್ಲಿ ಪೂಜೆ ಮಾಡಿದ್ದನ್ನು ನಾವೆಲ್ಲ ನೋಡಿದ್ದೇವೆ. ಇದು ಒಂದು ಬೆಳವಣಿಗೆ ಆಯಿತು. ಗಣ್ಯರ ಪಾಲಿನ ಸಂಕಷ್ಟಹರ ಈ ಪುಣ್ಯಕ್ಷೇತ್ರ. ಕೇವಲ DK ಶಿವಕುಮಾರ್ ಮಾತ್ರವಲ್ಲ, SM ಕೃಷ್ಣ ಅವರು ಕೂಡ ಅಲ್ಲೆಲ್ಲ ಹೋಗ್ತಿದ್ರಂತೆ. ಅನೇಕ ಗಣ್ಯರು, ಜನಸಾಮಾನ್ಯರೆಲ್ಲ ಹೋಗ್ತಾರೆ. ಮಾಜಿ ಮುಖ್ಯಮಂತ್ರಿ SM ಕೃಷ್ಣ, ಸಿನಿಮಾ ನಟರು, ಉದ್ಯಮಿಗಳು, ರಾಜಕಾರಣಿಗಳೆಲ್ಲ ಹೋಗ್ತಾರಲ್ಲಿ. ಜಾತಕ ದೋಷ ನಿವಾರಣೆ, ಹರಕೆಗಳಿಗೆ ಈ ಮಠ ಎಲ್ಲ ಪ್ರಸಿದ್ಧ. ಉಚಿತ ಸಾಮೂಹಿಕ ವಿವಾಹಗಳಾಗುತ್ತೆ, ಅನ್ನದಾಸೋಹ ಆಗುತ್ತೆ. ನಂಬಿ ಬಂದವರನ್ನ ನೊಣವಿನ ಕೆರೆಯ ಈ ಜಾಗೃತ ಕ್ಷೇತ್ರ ಯಾವುದೇ ಕಾರಣಕ್ಕೂ ಕೈ ಬಿಟ್ಟಿಲ್ಲ ಅಂತ ಇದರ ಐತಿಹಾಸಿಕ ಪವಾಡಗಳಿದೆ. ಆದರೆ DK ಶಿವಕುಮಾರ್ ಅದರ ಬಗ್ಗೆ ಮಾತನಾಡಿದ್ದು, ಅದರ ಬಗ್ಗೆ ಹೇಳಿದ್ದು, ಆ ಹೆಸರಿನ ಮೇಲೆ ಪ್ರಮಾಣ ವಚನ ಮಾಡಿದ್ದರ ನಂತರ ಅಜ್ಜಯ್ಯ ಅಥವಾ ಕಾಡಸಿದ್ದೇಶ್ವರ ಮಠ ದೊಡ್ಡ ಮಟ್ಟದಲ್ಲಿ ಪ್ರಚಲಿತಕ್ಕೆ ಬಂದಿದ್ದನ್ನು ನೋಡಿದ್ದೀವಿ. ಈ ಹಿಂದೆಯೂ ಕೂಡ ಅನೇಕ ಜನ ಇದರಲ್ಲಿ ಭೇಟಿ ಕೊಟ್ಟಿದ್ದಾರೆ. ಇದರೊಂದಿಗೆ ಇವತ್ತಿನ ಜಿ ಕನ್ನಡ ನ್ಯೂಸ್ ಅಡಿಯನ್ನೇ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.